ಸ್ನೇಹಿತರೆ, ಎಲ್ಲರಿಗೂ ಶುಭ ಸಾಯಂಕಾಲ. ಇಂದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 12 ದಿವಸಕ್ಕೆ ಇವತ್ತು ಭಾನುವಾರ ಈ ಈ ದಶಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸುವ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೂ, ಮಾತಾರ್ ಬಾಬಾಜಿ ಅವರಿಗೂ, ಎಲ್ಲ ಪಿರಮಿಡ್ ಮಾಸ್ಟರ್ಸ್, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಪ್ರತ್ಯೇಕ ಹೃದಯಪೂರ್ವಕ ನಮಸ್ಕಾರ ತಿಳಿಸಲು ಈ ಕಾರ್ಯಕ್ರಮ ಪ್ರಾರಂಭಿಸ್ತೇವೆ. ಸ್ನೇಹಿತರೆ, ಈಗ ಈ ಕಾರ್ಯಕ್ರಮ 1 ಗಂಟೆ 10 ನಿಮಿಷ. ಈ ಸಮಯದಲ್ಲಿ ಈಗ ಮೊದಲನೇದಾಗಿ ನಾವು ಆಳವಾದ ಧ್ಯಾನಾಭ್ಯಾಸ, ಆನಾಪಾನಸತಿ ಧ್ಯಾನಾಭ್ಯಾಸ ಪ್ರಾರಂಭಿಸೋಣ. ಈಗಾಗಲೇ ಇವತ್ತು ಭಾನುವಾರ ಆದರೆ ನಾವು ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಪೂರ್ತಿ ಎಕ್ಸೆಲ್ ಶೀಟ್ ನಾವು ರಚನೆ ಮಾಡಿದ್ವಿ ವಾಟ್ಸಪ್ ಅಲ್ಲಿ. ಐ ಥಿಂಕ್ ಸ್ನೇಹಿತರು ತುಂಬಾ ಸ್ನೇಹಿತರು ಮಿಸ್ ಆಗಿದ್ದಾರೆ, ಅವರು ನೋಡಿಲ್ವ ಅಂದ್ರೆ ಭಾನುವಾರ ಅಂದ್ರೆ ರಜೆ ಅನ್ಕೊಂಡಿರ್ತಾರೆ ಮೋಸ್ಟ್ಲಿ. ಆಯ್ತು, ಈಗ ಈ ಕಾರ್ಯಕ್ರಮ ಪ್ರಾರಂಭಿಸೋಣ. ಯಾರು ಮಿಸ್ ಆಗ್ತಾರೋ ಅವ್ರ ವಿಡಿಯೋ ನೋಡ್ಕೋಬಹುದು ಸ್ನೇಹಿತರೆ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಜ್ಞಾನ ಇದೆ. ಸೊ ಆಧ್ಯಾತ್ಮಿಕ ಜ್ಞಾನ ನಾವು ತಿಳ್ಕೊತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ನಾವು ಈಗ ಧ್ಯಾನ ಜೊತೆಗೆ ಪ್ರಾರಂಭಿಸೋಣ. ಎಲ್ಲರನ್ನು ಆಳವಾದ ಧ್ಯಾನಾಭ್ಯಾಸಕ್ಕೆ ಪ್ರಾರಂಭಿಸ್ಕೊಳ್ಳಿ. ಆನಾಪಾನಸತಿ ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನಿಟಾರ ಇಟ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಈಗ ಕೈ ಕ್ರಾಸ್ ಮಾಡ್ಕೊಳ್ಳಿ, ಕಾಲು ಕ್ರಾಸ್ ಮಾಡ್ಕೊಳ್ಳಿ. ಕೈ ಈ ತರ ಎರಡು ಜೋಡಿಸ್ಕೊಂಡು ತೊಡ ಮೇಲೆ ಇಟ್ಕೊಳ್ಳಿ. ಕಾಲು ಈ ತರ ಕ್ರಾಸ್ ಮಾಡ್ಕೊಳ್ಳಿ. ಈ ತರ ಎರಡು ಕಾಲುಗಳು ಈ ತರ ಕ್ರಾಸ್ ಮಾಡ್ಕೊಳ್ಳಿ. ಆಮೇಲೆ ಸುತ್ತು ಕತ್ತಲೆ ಮಾಡ್ಕೊಳ್ಳಿ. ಯಾವುದೇ ಹೆಚ್ಚು ಬೆಳಕು ಬೇಡ, ಸುತ್ತು ಕತ್ತಲೆ ಮಾಡ್ಕೊಳ್ಳಿ. 1 ಗ್ಲಾಸ್ ನೀರು ಕುಡಿಯಬಹುದು. ಈಗ ಇನ್ನೊಂದು ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಅದು ಧ್ಯಾನ ತದನಂತರ ಆ ನೀರು ಸೇವನೆ ಮಾಡಿದರೆ ನಿಮಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಅದು ಆ ನೀರು ನಿಮ್ಮ ಪ್ರಕಂಪನ, ನಿಮ್ಮ ವೈಬ್ರೇಷನ್ಸ್ ಇಂದ, ನಿಮ್ಮ ಆರಾದಿಂದ ಹೆಚ್ಚು ಅದು ಶಕ್ತಿಯುತ ಆಗತ್ತೆ, ಶಕ್ತೀಕರಣ ಆಗತ್ತೆ. ಅದಕ್ಕೋಸ್ಕರ ಆಯ ಕೂತ್ಕೊಳ್ಳಿ. ಈಗ ಎಲ್ಲರನ್ನು ನಿಧಾನವಾಗಿ, ಹಗುರವಾಗಿ, ಸಹಜವಾಗಿ ನಿಮ್ಮ 2 ಕಣ್ಣುಗಳು ಮುಚ್ಕೊಳ್ಳಿ ಸ್ನೇಹಿತರೆ. 2 ಕಣ್ಣುಗಳು ನಿಧಾನವಾಗಿ ಮುಚ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಉಸಿರಾಟವನ್ನು ಗಮನಿಸಲು ಪ್ರಾರಂಭಿಸಿ. ಆರಾಮಾಗಿ ಕೂತ್ಕೊಂಡಿದ್ವಿ. ನಮ್ಮ ಉಸಿರಾಟವನ್ನು ಈಗ ಗಮನಿಸೋದು ಪ್ರಾರಂಭಿಸಿದ್ವಿ. ಉಸಿರಾಟದ ಮೇಲೆ ಗಮನ ಸ್ನೇಹಿತರೆ, ಉಸಿರಾಟದ ಮೇಲೆ ಗಮನ. ಅದ್ಭುತವಾದ ಸಂಗೀತ ಜೊತೆಗೆ ಇವತ್ತಿನ ಈ ನಮ್ಮ ಧ್ಯಾನವನ್ನು, ಹಲವಾರು ಧ್ಯಾನವನ್ನು ಅಳವಡಿಸ್ಕೊಳ್ಳೋಣ ಸ್ನೇಹಿತರೆ. ಎಲ್ಲರೂ ಆಯ ಕೂತ್ಕೊಂಡು ಶ್ವಾಸವನ್ನು ಗಮನಿಸ್ತಾ ಇದ್ದೀವಿ. ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ, ಸಹಜವಾದ ಉಸಿರಾಟದ ಮೇಲೆ ಗಮನ. ಯಾವುದೇ ಕೃತಿಕವಾಗಿ ಹೆಚ್ಚು ಕಮ್ಮಿ ಏನು ಮಾಡಬಾರ್ದು. ಯಾವುದೇ ಬಾಹ್ಯ ಪ್ರಾಣಾಯಾಮ ಅಲ್ಲ, ಇದು ಸುಖಮಯ ಪ್ರಾಣಾಯಾಮ. ಸ್ಥಿರ ಸುಖ ಆಸನ ಮತ್ತು ಸುಖಮಯ ಪ್ರಾಣಾಯಾಮ, ಅದುವೇ ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಧ್ಯಾನದಲ್ಲಿ ಸುಖಮಯ ಪ್ರಾಣಾಯಾಮ ಇದೆ, ಮತ್ತೆ ಸುಖ ಸ್ಥಿರ ಆಸನ ಇದೆ ಅಷ್ಟೇ. ಯಾವುದೇ ಕಠಿಣತರ ಆಸನ ಇಲ್ಲ, ಕಠಿಣತರ ಪ್ರಾಣಾಯಾಮ ಇಲ್ಲ. ಎಲ್ಲರನ್ನು ಆಳವಾದ ಧ್ಯಾನಕ್ಕೆ ಈಗಾಗಲೇ ಪ್ರಾರಂಭಿಸಿಕೊಂಡಿದ್ವಿ. ಯೋಚನೆಗಳೆಲ್ಲ ಖಾಲಿ ಆಗ್ತಾ ಇದೆ. ಯೋಚನೆಗಳು ಯಾವುದು ಬರ್ತಾ ಇಲ್ಲ. ಶ್ವಾಸದ ಮೇಲೆ ಮಾತ್ರ ಗಮನ ಇಟ್ಕೊಂಡಿದ್ದೀವಿ. ಶ್ವಾಸ ಮಾತ್ರ ಗಮನಿಸ್ತಾ ಇದ್ದೀವಿ. ಬರೀ ಶ್ವಾಸ ಮಾತ್ರ ಇದೆ. ಶ್ವಾಸ ಮಾತ್ರ ಗಮನಿಸ್ತಾ ಕೂತ್ಕೊಂಡಿದ್ದೀವಿ. ಯಾವುದು ಯೋಚನೆ ಬರ್ತಾ ಇಲ್ಲ. ಯಾವುದೇ ಯೋಚನೆ ಬಂದಿದ್ರೆ ಅದನ್ನು ಕಟ್ ಮಾಡಿ, ಅದನ್ನು ಕತ್ತರಿಸಿ, ತಿರ್ಗಾ ನಿಮ್ಮ ಉಸಿರಾಟದ ಮೇಲೆ ಗಮನ ಬನ್ನಿ. ಯಾವುದೇ ಯೋಚನೆ ಜೊತೆ ಹೋಗಬಾರ್ದು. ಯೋಚನೆಯನ್ನು ವಿಶ್ಲೇಷಣೆ ಮಾಡಬಾರ್ದು. ಯೋಚನೆ ಹೆಚ್ಚಾಗಿ ಅರ್ಥ ಮಾಡ್ಕೊಂಡು ಹೋಗಬಾರ್ದು. ಯೋಚನೆಯನ್ನು ತ್ಯಜಿಸಬೇಕು. ಧ್ಯಾನದಲ್ಲಿ ಪ್ರತ್ಯೇಕವಾಗಿ ಯೋಚನೆಗಳ ಶೂನ್ಯ ಮಾಡಕ್ಕೆ ಧ್ಯಾನ, ಶೂನ್ಯ ಧ್ಯಾನ. ಶ್ವಾಸ ಜೊತೆಗೆ ಇರೋದು, ಶ್ವಾಸದ ಮೇಲೆ ಗಮನ, ಶ್ವಾಸದ ಧ್ಯಾನ, ಶೂನ್ಯ ಧ್ಯಾನ, ಶಕ್ತಿಯುತ ಧ್ಯಾನ, ಯುಕ್ತ ಧ್ಯಾನ, ಅದ್ಭುತ ಧ್ಯಾನ, ಪವಾಡ ಧ್ಯಾನ.
ಅತ್ಯಂತ ಜ್ಞಾನಕೋಶ ಧ್ಯಾನ. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಪವಾಡ, ಅದಕ್ಕೆ ಧ್ಯಾನ. ಧ್ಯಾನವೇ ಸರ್ವಸ್ವಕ್ಕೂ ಕಾರಣ, ಸರ್ವಾಧಿಕಾರ, ಸರ್ವಶ್ರೇಷ್ಠ, ಸರ್ವ ಆನಂದ, ಅತ್ಯಂತ ಆನಂದ. ಅದಕ್ಕೂ ಧ್ಯಾನ. ಪ್ರತಿಯೊಂದಕ್ಕೂ ಧ್ಯಾನ ಮಾತ್ರ ಬೇಕು. ಧ್ಯಾನವೇ ಸರ್ವ, ಧ್ಯಾನವೇ ಶರಣ್ಯ, ಅನ್ಯದಾ ಶರಣಂ ನಾಸ್ತಿ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ. ಉಸಿರಾಟವೇ ನಮ್ಮ ಪ್ರಾಣವು, ಆ ಪ್ರಾಣವೇ ನಮ್ಮ ಜೀವನ. ಉಸಿರಾಟವೇ ನಮ್ಮ ಗುರು, ಗುರಿಯೇ ಗುರು. ಆ ಗುರು ಮೇಲೆ ನಾವು ಗುರಿ ಇಟ್ಕೋಬೇಕು, ಸರಿಯಾದ ಗುರಿ. ಆ ಗುರು ಯಾರು? ನಮ್ಮ ಶ್ವಾಸವೇ ನಮ್ಮ ಗುರು, ನಮ್ಮ ಅಂತರ ಶ್ವಾಸವೇ ನಮ್ಮ ಗುರು. ಆ ಶ್ವಾಸದ ಮೇಲೆ ಗುರಿಯೇ ಧ್ಯಾನ. ಆ ಗುರಿ ಸರಿಯಾಗಿದ್ರೆ ಖಂಡಿತವಾಗಿ ಯಶಸ್ವಿ ಆಗ್ತವೆ. ಧ್ಯಾನದ ಅತ್ಯಂತ ಫಲಿತಗಳು ಸಿಗತ್ತೆ. ಅದಕ್ಕೋಸ್ಕರ ನಮ್ಮ ಗುರಿ ಸರಿಯಾಗಿ ಇಟ್ಕೋಬೇಕು. ಶ್ವಾಸದ ಮೇಲೆ ಗುರಿ, ಅದೇ ಶ್ವಾಸದ ಮೇಲೆ ಗಮನ. ಶ್ವಾಸ ಜೊತೆಗೆ ಇರೋದು, ಶ್ವಾಸದೊಂದಿಗೆ ಇರೋದು, ಅದೇ ಸರಿಯಾದ ಗುರಿ. ಗುರು ಯಾರೂ ಅಲ್ಲ, ಬೇರೆ ಅಲ್ಲ. ನಮ್ಮ ಒಳಗಡೆ ಇರುವಂತ ನಮ್ಮ ಶ್ವಾಸವೇ ನಮ್ಮ ಅಂತಿಮ ಗುರು, ಶ್ರೇಷ್ಠವಾದ ಗುರು. ಬಾಹ್ಯ ಗುರು ಯಾರು ಏನು ಮಾಡಕ್ ಸಾಧ್ಯವಿಲ್ಲ. ಮಾರ್ಗದರ್ಶಿ ಮಾತ್ರ ನೀಡ್ತಾರೆ ಬಾಹ್ಯ ಗುರು. ಅಂತರಗುರು ಮಾತ್ರ ನಮ್ಮ ನಿಜವಾದ ನಮ್ಮ ಗೋಲ್, ನಮ್ಮ ಅಂತಿಮ ಲಕ್ಷ್ಯ ಏನಿದೆಯೋ ಅಲ್ಲಿಗೆ ಸೇರಿಸ್ತಾರೆ. ಅಂತಿಮ ಲಕ್ಷ್ಯ ಮುಕ್ತಿ, ಅಂತಿಮ ಲಕ್ಷ್ಯ ಮೋಕ್ಷ, ಅಂತಿಮ ಲಕ್ಷ್ಯ ದಿವ್ಯ ಜ್ಞಾನ ಪ್ರಕಾಶ, ಅಂತಿಮ ಲಕ್ಷ್ಯ ಸಮಾಧಿ, ಅಂತಿಮ ಲಕ್ಷ್ಯ ಇದೇ ಜನ್ಮ, ಕೊನೆ ಜನ್ಮ. ಅಂತಿಮ ಲಕ್ಷ್ಯ ನಾವೊಂದು ಸಹ ಸೃಷ್ಟಿಕರ್ತ. ಜನ್ಮರಾಹಿತ್ಯ, ಅಂತಿಮ ಗುರಿ ಜನ್ಮರಾಹಿತ್ಯ. ಇಂತಹ ಸ್ಥಿತಿ ಅದ್ಭುತವಾದ ಈ ಅಂತಿಮ ಲಕ್ಷ್ಯ ಸಾಧಿಸಬೇಕಂದ್ರೆ ನಮ್ಮ ಗುರಿಯೇ ಗುರು, ಶ್ವಾಸವೇ ನಮ್ಮ ಗುರು. ಶ್ವಾಸ ಜೊತೆಗೇ ಇರಬೇಕು, ಯಾವಾಗಲೂ ಶ್ವಾಸ ಜೊತೆಗೇ ಇರಬೇಕು. ಶ್ವಾಸನೇ ಗಮನಿಸ್ತಾ ಇರಬೇಕು. ಶ್ವಾಸದಿಂದ ಯಾವುದೇ ಕಾರಣಕ್ಕೆ ಪಕ್ಕ ಹೋಗಬಾರದು. ಯಾವುದೇ ಸ್ಥಿತಿಯಲ್ಲಿ ಶ್ವಾಸದಿಂದ ಪಕ್ಕಕ್ಕೆ ಹೋದ್ರೆ ತಿರುಗಾ ಶ್ವಾಸದ ಮೇಲೆ ಗಮನ ಬನ್ನಿ. ಎಚ್ಚರಿಕವಾಗಿ ಬನ್ನಿ, ಕಾನ್ಶಿಯಸ್ ಆಗಿ ಬನ್ನಿ. ಜಾಗರೂಕತೆಯಿಂದ ನಿಮ್ಮ ಶ್ವಾಸ ಗಮನಿಸ್ತಾ ಕೂತ್ಕೊಳ್ಳಿ. ನಿಧಾನವಾಗಿ ಈ ಶ್ವಾಸವನ್ನು ಶೂನ್ಯವಾಗತ್ತೆ. ನಿಧಾನವಾಗಿ ಕೊನೆಯದಾಗಿ ಶ್ವಾಸವನ್ನು ಬೇಕಾಗಿಲ್ಲ. ನಿಮ್ಮ ಶೂನ್ಯ ಸ್ಥಿತಿ ಜೊತೆಗೆ ನೀವು. ಆ ಶೂನ್ಯ ಸ್ಥಿತಿಯೇ ನಿಮ್ಮ ನಿಜವಾದ ಚೈತನ್ಯ ಸ್ಥಿತಿ. ಆ ಶೂನ್ಯ ಸ್ಥಿತಿಯೇ ನಿಮ್ಮ ಕಾನ್ಶಿಯಸ್ನೆಸ್, ನಿಮ್ಮ ಆತ್ಮ ಪದಾರ್ಥ. ಆ ಶೂನ್ಯ ಸ್ಥಿತಿ, ಆ ಆಳವಾದ ಶೂನ್ಯ ಸ್ಥಿತಿ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ.
1 ಮಿನಿಟ್. ಮೇಲಾಗಿ 1 ನಿಮಿಷ ಕಾಲ ಸ್ನೇಹಿತರೆ ಶ್ವಾಸದ ಮೀಟಿಂಗ್ ಉಸಿರಾಟ ಜೊತೆಗೆ ಇರಬೇಕು. Last 30 seconds, and 30 seconds ಕಾಲ ಸ್ನೇಹಿತರೆ ಲಾಸ್ಟ್ 10 seconds, ಕೊನೆಯದಾಗಿ 10 ಸೆಕೆಂಡ್ ಕಾಲ. ಲಾಸ್ಟ್ 5 seconds, 5 ಸೆಕೆಂಡ್ ಕಾಲ. 5, 4, 3, 2, 1, 0. ಸ್ನೇಹಿತರೆ ನಿಧಾನವಾಗಿ 2 ಕೈಗಿಂತ ತೆಗೆದ 2 ಕಣ್ಣ ಮೇಲೆ ಉಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ 2 ಕೈಗಳು ತೆಗೆದ 2 ಕಣ್ಣುಗಳು ನಿಧಾನವಾಗಿ ಬಿಡಬಹುದು ಸ್ನೇಹಿತರೆ. ಎಲ್ಲರೂ ನಿಧಾನವಾಗಿ ದೇಹಕ್ಕೆ ಬನ್ನಿ ಸ್ನೇಹಿತರೆ. ನಿಮ್ಮ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಎಸ್, ಯಾರು ವಿಡಿಯೋಗಳು ಆನ್ ಮಾಡಿಲ್ಲ? ಎಲ್ಲರೂ ಎಚ್ಚರಿಕೆಗೆ ಬಂದಿದ್ರ? ಇಲ್ಲಿನ ಎಚ್ಚರಿಕೆ ಬಂದಿದ್ರೆ ವಿಡಿಯೋಗಳು ಆನ್ ಮಾಡಿ ದಯವಿಟ್ಟು. ವಿಡಿಯೋಗಳು ಕೆಲಸ ಮಾಡ್ತಾ ಇಲ್ಲ. ಸೆಷನ್ ಅಲ್ಲಿ ಇದ್ದೀರಾ? ಇಲ್ಲ, ಕೇಳಿಸ್ಕೊತಾ ಇದ್ದೀರಾ? ದಯವಿಟ್ಟು ಸ್ನೇಹಿತರೆ, ನಾವೆಲ್ಲರೂ ಕೇಳಿಸ್ತಾ ಇದೆಯಾ? ಎಸ್, ಓಕೆ. ಅಂದ್ರೆ ಇದೆ ಅಂತ ಅರ್ಥ. ಸ್ವಲ್ಪ ಮಾಸ್ಟರ್ಸ್ ಈಗ ಆನ್ ಮಾಡ್ತಾ ಇದ್ರೆ ವಿಡಿಯೋಗಳು. ಯಾರು ಆನ್ ಮಾಡಿಲ್ಲ ಅಂದ್ರೆ ನನ್ಗೆ ಏನ್ ಅರ್ಥ ಆಗಲ್ಲ. ನೀವು ಸೆಷನ್ ಅಲ್ಲಿ ಇದ್ದೀರಾ ಇಲ್ಲ ಅಂದ್ರೆ ಎಚ್ಚರಿಕೆಯಲ್ಲಿ ಇದ್ದೀರಾ ಏನು ಅಂತ ಅರ್ಥ ಆಗಲ್ಲ. ಓಕೆ, ನಾನು ಟೀಚ್ ಮಾಡೋದು, ನಾನು ಏನ್ ಹೇಳ್ತೀನೋ ಅದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನೀವೆಲ್ಲರೂ ಎಚ್ಚರಿಕವಾಗಿರ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ವಿಡಿಯೋಗಳು ಆನ್ ಮಾಡಿ ಅಂತ ಹೇಳೋದು. ರೈಟ್. ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ರೈಟ್. ಸೊ ಓಕೆ, ಸೊ ತುಂಬಾ ಮಾಸ್ಟರ್ಸ್ ಈಗ ವಿಡಿಯೋಗಳು ಆನ್ ಮಾಡಿದ್ದಾರೆ. ಓಕೆ, ರೈಟ್, ವೆರಿ ಗುಡ್. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಒಂದು ಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಜ್ಞಾನ ಏನಂದ್ರೆ ಸ್ನೇಹಿತರೆ, ನಮ್ಮ ಉಪಪ್ರಜ್ಞಾ ಮನಸ್ಸಿಂದ ನಾವು ಯಾವುದೇ ಸಂಪದ ಸಾಧಿಸ್ಬೇಕಂದ್ರೂ
ಮತ್ತೆ ನಮ್ಮ ಒಳಗಡೆ ಇರುವಂತ ಯಾವುದೇ ಭಯ, ಫಿಯರ್ ಅಂತ ಇರ್ತೀವಿ, ಫಿಯರ್ ಇಲ್ಲಾಂದ್ರೆ ಭಯನು ಹೋಗಲಾಡಿಸೋದು, ಮತ್ತೆ ಒಳ್ಳೆ ಸಂಪತ್ತಕ್ಕಾಗಿ ನಮ್ಮ ಉಪಪ್ರಜ್ಞಾ ಮನಸ್ಸನ್ನು ಹೇಗೆ ಬಳಸ್ಕೋಬಹುದು, ಇದು ಇವತ್ತಿನ ಅಂಶ, ಅದ್ಭುತವಾದ ಜ್ಞಾನಾಂಶ ಸ್ನೇಹಿತರೆ. ಸೊ ಒಂದು ಏನಂದ್ರೆ ನಮ್ಮ ಇಡೀ ಜೀವನವೇ ನಾವು ಯಾವಾಗ ನೋಡಿ, ಈ ಜೀವನದಲ್ಲಿ ನಾವು ಕಾಣಿಸ್ಕೊಂತಾ ಇರೋಂಥ ನಮ್ಮ ಜೀವನದಲ್ಲಿ ನಾವು ಏನೇನು ಫೇಸ್ ಮಾಡ್ತಾ ಇರ್ತೀವೋ, ದಿವಸ ನಾವು ಏನೇನು ಫಲಿತಗಳು ಅನುಭವಿಸ್ತಾ ಇರ್ತೀವೋ ಅದೆಲ್ಲ ನಮ್ಮ ಮನಸ್ಥಿತಿ ಪ್ರಕಾರನೇ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಯಾರೂ ಏನು ಮಾಡೋದಿಲ್ಲ. ಅಂದ್ರೆ ಯಾವ ದೇವರು ಇಲ್ಲಾಂದ್ರೆ ಒಂದು ಜ್ಯೋತಿಷ್ಯರು ಆಗ್ಬೋದು, ಇನ್ನೊಬ್ರು ಯಾರು ತಜ್ಞರಾಗ್ಬೋದು, ನಿಮ್ಮ ಪೇರೆಂಟ್ಸ್ ಆಗ್ಬೋದು, ತಂದೆ ತಾಯಿ ಮತ್ತೆ ಸ್ನೇಹಿತರು, ಯಾರು ಕಾರಣ ಅಲ್ಲ. ಇದಕ್ಕೆ ಒಂದೇ ಒಂದು ಕಾರಣ, ನಿಮ್ಮ ಮನಸ್ಸು ಮಾತ್ರ ಕಾರಣ. ಅಂದ್ರೆ ನಿಮ್ಮ ಮನಸ್ಸು ಅಂದ್ರೆ ಮೊದಲನೇದಾಗಿ ಮನಸ್ಸು ಇಲ್ಲಿ ಎರಡು ಸ್ಥಿತಿಯಲ್ಲಿ ಇರ್ತದೆ ಸ್ನೇಹಿತರೆ, ಎರಡು ವಿಧಗಳು. ಒಂದು ನಿಮ್ಮ ಚೈತನ್ಯ ಮನಸ್ಸು, ಚೇತನಾ ಮನಸ್ಸು ಅಂತ ಇರ್ತೀವಿ. ಇನ್ನೊಂದು ಉಪಚೇತನಾ ಮನಸ್ಸು, ಉಪಪ್ರಜ್ಞಾ ಮನಸ್ಸು. ಹೇಳ್ಬೇಕಂದ್ರೆ ಉಪಪ್ರಜ್ಞಾ ಮನಸ್ಸು, ಅಂತರ ಮನಸ್ಸು ಅಂತ ಇರ್ತಾ ಇರ್ತೀವಿ ಸ್ನೇಹಿತರೆ. ಸೊ ಯಾವಾಗ್ಲೂ ಏನಾಗತ್ತಂದ್ರೆ ನಾವು ಈ ಚೇತನಾ ಮನಸ್ಸನ್ನು ಹೆಚ್ಚು ಬಳಸ್ಕೊಂತಾ ಇರ್ತೀವಿ. ಪ್ರತಿ ದಿವಸ ಪ್ರತಿ ಕ್ಷಣ ಚೇತನ ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇರ್ತದೆ. ಈ ಚೇತನ ಮನಸ್ಸಿಂದ ನಾವು ಏನೇನು ಭಾವಿಸ್ತೀವೋ, ಏನೇನು ಭಾವನೆಗಳು ಏನೇನು ನಾವು ಇಟ್ಕೊಂತೀವೋ ಆ ಚೇತನ ಮನಸ್ಸು ಸ್ನೇಹಿತರೆ, ಆ ಚೇತನ ಮನಸ್ಸಿಂದ ಏನೇ ಭಾವಿಸಿದ್ರು, ಏನೇ ನಾವು ಯೋಚಿಸಿದ್ರು, ಇಲ್ಲ ಏನೇ ಅನುಭವಗಳು ತಗೊಂಡಿದ್ರು, ಇಲ್ಲಾಂದ್ರೆ ಒಂದು ಹೇಳ್ಬೇಕಂದ್ರೆ ಭಾವನೆಗಳು, ಸೊ ಕೋರಿಕೆಗಳು, ಪ್ರತಿಯೊಂದು ಚೇತನ ಮನಸ್ಸಿಂದಲೇ ಶುರು ಆಗ್ತದೆ ಅಲ್ವಾ. ಈ ಚೇತನ ಮನಸ್ಸಕ್ಕೂ ಇಂತಹ ಯೋಚನೆಗಳು, ಭಾವನೆಗಳು, ಇಲ್ಲಾಂದ್ರೆ ಯಾವುದೇ ಒಂದು ಬೇರೆ ಅಂದ್ರೆ ನಮ್ಮ ಒಳಗಡೆ ಬರ್ತಾ ಇರೋಂಥ ಕೋರಿಕೆಗಳು ಹೆಚ್ಚು ಏನೇ ಬರುತ್ತೋ ಇದೆಲ್ಲ ಕಾರಣ ಹೇಳ್ಬೇಕಂದ್ರೆ ಇಂದಿನ ಜನ್ಮ, ನಮ್ಮ ಪೂರ್ವ ಜನ್ಮ ಸಂಸ್ಕೃತಿ ಒಂದು ಕಾರಣ ಆಗತ್ತೆ. ಈ ಜನ್ಮದಲ್ಲಿ ನಾವು ಏನೇ ಒಂದು ಚಟುವಟಿಕೆಗಳು ಅಂದ್ರೆ ಏನೇ ಕೆಲಸ ಮಾಡ್ತಾ ಇದ್ರು ಅದರಿಂದ ಉತ್ಪನ್ನ ಆಗ್ತಾ ಇರ್ತದೆ ಸ್ನೇಹಿತರೆ, ಪ್ರತಿ ದಿವಸ ಉತ್ಪನ್ನ ಆಗ್ತಾ ಇರ್ತದೆ. ಈಗ ನೋಡಿ, ಸಂಪದ ಇಲ್ಲ ಅಂತ ಎಷ್ಟೋ ಜನ ಒಂಥರ ತುಂಬಾ ಒಂದು ಕಷ್ಟಗಳು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕೂ ಕಾರಣ ನಮ್ಮ ಮನಸ್ಸೇ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾವಾಗ್ಲೂ ಏನ್ ಅನ್ಕೊಂತ ಅಂದ್ರೆ ನನಗೂ ಒಳ್ಳೆ ಜಾಬ್ ಬಂದಿಲ್ಲ ಅಂದ್ರೆ ಸೊ ನನಗೂ ಅವಕಾಶ ಇಲ್ಲ, ನನಗೂ ಅದಕ್ಕೂ ಅರ್ಹತೆ ಇಲ್ಲ ಅಂತ ಅನ್ಕೊಂತಾರೆ. ಆದ್ರೆ ಅರ್ಹತೆ ಇದೆ. ಅರ್ಹತೆ ಯಾವ ತರ ಸಂಪಾದಿಸ್ಕೋಬೇಕು, ನೀವೇ ಸಂಪಾದಿಸ್ಕೋಬೇಕು. ಅದು ಸಾಧ್ಯವಾಗತ್ತ ಅಂದ್ರೆ ಖಂಡಿತವಾಗಿ ಸಾಧ್ಯ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಾಧ್ಯವಾಗುತ್ತೆ. ಸೊ ಈ ಪ್ರಪಂಚದಲ್ಲಿ ನಾವು ನೋಡ್ತಾ ಇರೋಂಥ ಹತ್ತಿರ ಕುಬೇರ್ ಅಂದ್ರೆ ಅವರು ಹೇಳ್ಬೇಕಂದ್ರೆ ಹೆಚ್ಚು ಧನವಂತರು, ಹೆಚ್ಚು ಸಂಪತ್ತು ಎಲ್ಲ ಇದೆ ಅವ್ರಿಗೆ ಅಲ್ವಾ. ಅವರೆಲ್ಲರೂ ಅವ್ರ ಜೀವನ ಒಂದ್ಸರಿ ನೀವು ಅಬ್ಸರ್ವ್ ಮಾಡಿದ್ರೆ, ಅವ್ರ ಜೀವನ ನೀವು ಗಮನಿಸಿದ್ರೆ ಅವ್ರಿಗೆ ಇರೋದು ಒಂದೇ ಸ್ನೇಹಿತರೆ. ಅಂದ್ರೆ ಅವ್ರ ಬ್ಯಾಂಕಲ್ಲಿ ದುಡ್ಡಿದೆ ಅಂತ, ಇಲ್ಲಾಂದ್ರೆ ಹೆಚ್ಚು ಸಂಪದಗಳಿಲ್ಲ ಅಂತ ಅವ್ರ ಮನಸ್ಸಲ್ಲಿ ಯಾವಾಗ್ಲೂ ಇರಲ್ಲ. ಅವ್ರ ಮನಸ್ಸಲ್ಲಿ ಇರೋದು ಯಾವಾಗ್ಲೂ ಅವ್ರ ಮನಸ್ಥಿತಿ ಇರಲ್ಲ, ಅವ್ರ ಆಲೋಚನೆ ಇರ್ತದೆ ನೋಡಿ. ಅವ್ರ ಆಲೋಚನೆಗಳು ತುಂಬಾ ಹೇಳ್ಬೇಕಂದ್ರೆ ಅದ್ಭುತವಾಗಿರುತ್ತೆ, ಯಾವಾಗ್ಲೂ ಅದ್ಭುತವಾದ ಆಲೋಚನೆಗಳು. ಈ ಆಲೋಚನೆಗಳಲ್ಲೇ ನಮ್ಗೆ ಸಂಪತ್ತು ಮತ್ತೆ ಯಾವುದೇ ಒಂದು ಭಯ ಬರ್ಬೇಕಂದ್ರೂ, ಒಂದು ಸಂಪತ್ತು ನಮಗೆ ಬರ್ಬೇಕಂದ್ರೂ, ಕಷ್ಟ ಬರ್ಬೇಕಂದ್ರೂ, ಇಲ್ಲಾಂದ್ರೆ ಯಾವುದೇ ಸಂಬಂಧಿಕಗಳು ದೂರ ಆಗ್ಬೇಕಂದ್ರೂ, ಯಾವುದೇ ಒಂದು ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಎಕ್ಸಾಮ್ ಫೇಲ್ ಆಗೋದಕ್ಕೂ ಪ್ರತಿಯೊಂದು ಕಾರಣ ನಮ್ಮ ಮನಸ್ಸೇ, ಬೇರೆ ಯಾವುದು ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಮ್ಮ ಈ ಈ ಪ್ರಜ್ಞಾ ಮನಸ್ಸಿದೆಲ್ಲ, ಈ ಚೇತನ ಮನಸ್ಸಲ್ಲಿ ಯಾವುದೇ ಒಂದು ವಿಷಯ ಸ್ನೇಹಿತರೆ ಹೆಚ್ಚು ಸರಿ ನಾವು ರಿಪೀಟ್ ಮಾಡ್ಕೋಬಾರ್ದು, ಪದೇ ಹೇಳ್ಬಾರ್ದು. ಯಾವುದೇ ದುಃಖಕ್ಕೆ ಸಂಬಂಧಿತೋ, ಕಷ್ಟಕ್ಕೆ ಸಂಬಂಧಿತದೋ, ಇಲ್ಲ ಇನ್ನು ಯಾವುದೇ ಒಂದು ಅಂಶದ ಬಗ್ಗೆ ಹೆಚ್ಚು ಸರಿ ನಾವು ರಿಪೀಟ್ ಮಾಡ್ಕೋಬಾರ್ದು. ಯಾವಾಗ ನಾವು ನೋಡಿ, ಪ್ರತಿಯೊಂದಕ್ಕೂ ಕಾರಣ ನಾವೇ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇಲ್ಲಿ ಯಾವುದೋ ಒಂದು ದೇವ್ರು ನಮ್ಗೆ ಸರಿಯಾಗಿ ನೋಡಿಲ್ಲ, ಇಲ್ಲ ದೇವ್ರು ನನಗೆ ಆಶ್ವಾಸನೆ ಕೊಟ್ಟಿಲ್ಲ, ಇಲ್ಲ ದೇವ್ರು ನಮ್ಗೆ ಫಲಿತ ಕೊಟ್ಟಿಲ್ಲ ಅಂತ ನಾವು ಅನ್ಕೊಂಡೋದು ಅಷ್ಟೇ. ಓಕೆ. ಸೊ ಹೆಚ್ಚು ಜನ ಅಂದ್ರೆ ಈಗ ಅಟ್ಲೀಸ್ಟ್ ಈ ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕವಾಗಿ ನೀವೆಲ್ಲರೂ ಬಂದಿದ್ದಕ್ಕೋಸ್ಕರ ನಿಮ್ಗೆ ಸ್ವಲ್ಪ ಅರ್ಥ ಆಗತ್ತೆ. ಸೊ ಸಾಮಾನ್ಯ ಜನರಿಗೂ ಇದು ಅರ್ಥನೇ ಆಗಲ್ಲ, ಏನು ಅರ್ಥ ಆಗಲ್ಲ. ಅಂದ್ರೆ ಆಲೋಚನಾ ಶಕ್ತಿ ಎಷ್ಟಿದೆ ನಮ್ಮ ಒಳಗಡೆ, ಆಲೋಚನಾ ಶಕ್ತಿ. ಈಗಾಗಲೇ ಆಲೋಚನಾ ಶಕ್ತಿ ಬಗ್ಗೆ ಹೆಚ್ಚಾಗಿ ನಾವು ಇಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ. ಆಲೋಚನಾ ಶಕ್ತಿ, ಚಿಂತನಾ ಶಕ್ತಿ ಎಷ್ಟು ಪವರ್ಫುಲ್ ಆಗಿರ್ತದೆ, ಅಂದ್ರೆ ಎಷ್ಟು ಶಕ್ತಿವಂತದ್ದು, ಎಷ್ಟು ಅದ್ಭುತವಂತದ್ದು ಅಂತ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ವಿ. ಸೊ ಅದೇ ತರ ಸ್ನೇಹಿತರೆ ನೋಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಉಪಪ್ರಜ್ಞಾ ಮನಸ್ಸನ್ನು ನಾವು ಹೇಗೆ ಬಳಸ್ಕೋಬೇಕು, ಯಾವುದಕ್ಕೆ ಒಳ್ಳೆ ಸಂಪತ್ತಿ ಬರಬೇಕಂದ್ರೆ ಅನ್ನೋದು ನಾವು ತಿಳ್ಕೊಂಡ ಸ್ನೇಹಿತರೆ. ನೋಡಿ,
ಯಾವುದೇ ಒಂದು ನಿಮಗೆ ಸಿಗ್ಬೇಕು, ಒಂದು ಒಳ್ಳೆ ಸಂಪತ್ತು ಬರಬೇಕಂದ್ರೆ ಕಾರಣ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡೇ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ನೀವು ಉಪಚೇತನ ಮನಸ್ಸೇ ಅದ್ಭುತವಾದ ಅದೇ ಕಾರಣ. ಅಂದ್ರೆ ಅದೇ ಕಾರಣ, ಫೇಲ್ಯೂರ್ಗೆ ಅದೇ ಕಾರಣ. ಅಂದ್ರೆ ಒಂದು ಯಶಸ್ವಿ ಕಂಡಿಡ್ಬೇಕಂದ್ರೂ, ಯಾವುದೇ ಒಂದು ಸೋಲ್ಬೇಕಂದ್ರೂ, ಯಾವುದೇ ಒಂದು ನಷ್ಟ ಬರ್ಬೇಕಂದ್ರೂ ಎಲ್ಲದಕ್ಕೂ ಕಾರಣ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ವಿಷಯ ಸ್ನೇಹಿತರೆ, ನಾವೊಂದು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅನ್ನೋದು ಅದು ಕರೆಕ್ಟ್ ಅಲ್ಲ. ಅಂದ್ರೆ ಸ್ವಲ್ಪ ಜನ ಏನ್ ಅನ್ಕೋತಾರೆ ಅಂದ್ರೆ, ನಾವು ಎಷ್ಟೋ ಕಷ್ಟಪಟ್ಟಿದ್ರೆ ಈ ದುಡ್ಡು ಸಂಪಾದನೆ ಮಾಡೋಕ್ಕಾಗೋದು, ಇಲ್ಲ ಅಂದ್ರೆ ಆಗಲ್ಲ ಅಂತ ಅನ್ಕೋತಾ ಇರ್ತಾರೆ. ಅದು ಕರೆಕ್ಟ್ ಅಲ್ಲ. ಅದ್ರ ಹೇಳ್ಬೇಕಂದ್ರೆ, ನಾವು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡೋದು ಅಂತ ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಏನ್ ಇರ್ಬೇಕಂದ್ರೆ ನಿಮ್ಮ ಒಳಗಡೆ ಅಂತ ಯೋಚನೆಗಳು, ಒಳ್ಳೆಯ ಸಕಾರಾತ್ಮಕ ಯೋಚನೆಗಳು ಸಂಪತ್ತು ಬಗ್ಗೆ, ಅಂದ್ರೆ ಈ ವೆಲ್ತ್ ಅಂತ ಹೇಳ್ತೀವಲ್ಲ, ವೆಲ್ತ್ ಅಂದ್ರೆ ಸಂಪದ. ಈ ಸಂಪದ ಬಗ್ಗೆ ನಿಮ್ಗೆ ಇರುವಂತ ಯೋಚನೆಗಳು ಏನಿದೆ, ನಿಮ್ಮ ಅಂತರಾಳದಲ್ಲಿ, ಅಂದ್ರೆ ನಿಮ್ಮ ಉಪಪ್ರಜ್ಞಾ ಮನಸ್ಸು ಅಂತ ಇದೆಯಲ್ಲ, ಆ ಅಂತರಾಳದಲ್ಲಿ ಏನಿಟ್ಕೊಂಡಿದ್ರಿ, ಮತ್ತೆ ನಿಮ್ಮ ಮನಸ್ಸು ಅಂದ್ರೆ ನಿಮ್ಮ ಈ ಚೇತನ ಮನಸ್ಸಲ್ಲಿ ಏನಿಟ್ಕೊಂಡಿದ್ರಿ, ಎರಡು ಒಂದೇ ಇದೆಯಾ ನೋಡ್ಕೊಳ್ಳಿ. ಓಕೆ, ಎರಡು ಒಂದೇ ಇದೆಯಾ? ನೀವು ಚೇತನ ಮನಸ್ಸಲ್ಲಿ ಒಂದು ಅನ್ಕೋತೀರಿ, ನನಗೆ ಒಳ್ಳೆ ದುಡ್ಡು ಬೇಕು, ಒಳ್ಳೆ ಸಂಪಾದನೆ ಬೇಕಂತ ಅನ್ಕೊಡೋದು ಸಾಮಾನ್ಯ, ಸರ್ವಸಾಮಾನ್ಯ, ಎಲ್ಲರೂ ಅದೇ ಅದೇ ತರ ಅನ್ಕೋತಾರೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ, ಇನ್ನು ಸ್ವಲ್ಪ 10 ನಿಮಿಷನೋ, ಒಂದು ಗಂಟೆನೋ 2 ಗಂಟೆ ಆದ್ಮೇಲೆ, ನನಗೂ ಇದು ಸಾಧ್ಯವಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ಇದು ನನಗೂ ಬರಲ್ಲ, ನನ್ನ ಜೀವನ ಹೀಗೆ ನಡೀತದೆ ಅಂತ ನಿಮ್ಮ ಒಳಗಡೆ ಈಗಾಗಲೇ ಪೂರ್ತಿ, ಅಂದ್ರೆ ಎಷ್ಟು ಬಲವಾಗಿದೆ ಅಂದ್ರೆ ಅಂತ ಆ ಅಂಶ, ಈ ನಿರ್ಣಯ, ಈ ಯೋಚನೆಗಳು ತುಂಬಾ ಬಲವಾಗಿದೆ ಅಂತರದಲ್ಲಿ. ಬಾಹ್ಯದಲ್ಲಿ ಮಾತ್ರ ನೀವು ಬಾಯಿಂದ ಹೇಳೋದು ಮತ್ತೆ ಯೋಚನೆಗಳು, ಚೇತನ ಮನಸ್ಸಲ್ಲಿ ಇನ್ನೊಂದು ತರ ಇದೆ ನೋಡ್ಕೊಳ್ಳಿ. ಚೇತನ ಮನಸ್ಸು, ಉಪಚೇತನ ಮನಸ್ಸು ಎರಡು ಒಟ್ಟಾಗಿದ್ರೇನೆ, ಒಗ್ಗಟ್ಟಾಗಿದ್ರೇನೆ ನಿಮ್ಗೆ ಫಲಿತ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ ಅಷ್ಟೇ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಅವರು ಸೋಲು ಅನುಭವಿಸೋದು, ತುಂಬಾ ದುಃಖ ಅನುಭವಿಸೋದು, ಯಾವುದೇ ಫಲಿತಗಳು ಬರಲ್ಲ. ಸಂಪತ್ತು, ವಿದ್ಯೆ, ಮತ್ತೆ ಇನ್ನು ಯಾವುದೇ ಇರಲಿ, ಒಳ್ಳೆ ಮನಃಶಾಂತಿ, ಒಳ್ಳೆ ಎಕ್ಸಾಮ್ಸ್ ಬರೆದ್ರೆ ಒಳ್ಳೆ ರಿಸಲ್ಟ್ಸ್ ಬರೋದು, ಯಾವುದೇ ಇರಲಿ ಎಕ್ಸಾಮಿನೇಷನ್, ಅದು ಒಂದು ಇನ್ನೊಂದು ಭಯ ಅನ್ನೋದು ತುಂಬಾ ಭಯಗಳಿದೆ ಅಲ್ವಾ, ಎಷ್ಟೋ ಭಯಗಳಿದೆ. ಆ ಭಯಗಳಿಂದ ಅದೆಲ್ಲನೂ ಹೋಗಲಾಡಿಸ್ಬೇಕಂದ್ರೆ ಪ್ರತಿಯೊಂದಕ್ಕೂ ಏನಂದ್ರೆ ಸ್ನೇಹಿತರೆ, ನಿಮ್ಮ ಅಂತರ ಮನಸ್ಸಕ್ಕೂ ಏನೇನು ನೀವು ಫೀಡ್ ಮಾಡ್ತಾ ಇರ್ತೀರೋ, ಅಂದ್ರೆ ನಿಮ್ಮ ಅಂತರ ಮನಸ್ಸು, ಉಪಪ್ರಜ್ಞಾ ಮನಸ್ಸು ಏನೇನು ಕಲಿಸ್ತಾ ಇರ್ತೀರೋ, ಏನೇನು ಕಲ್ಸಕ್ ಸಾಧ್ಯವಾಗುತ್ತೆ, ನಮ್ಮ ಚೇತನ ಮನಸ್ಸಲ್ಲಿ ಹೆಚ್ಚು ನಾವು ಏನು ಅನ್ಕೊಂತೀವೋ ಅದೇ ಒಂದು ಮಂತ್ರ ಸ್ನೇಹಿತರೆ. ಅಂದ್ರೆ ನಮ್ಮ ಚೇತನ ಮನಸ್ಸಲ್ಲಿ ಹೆಚ್ಚಾಗಿ ನಾವು ಏನು ಹೇಳ್ತಾ ಇರ್ತೀವೋ, ನಮ್ಮ ಬಾಯಿಂದ ಹೇಳೋದು ಮತ್ತೆ ಮನಸ್ಸಲ್ಲಿ ಯೋಚನೆ ಮಾಡೋದು, ಈ ಎರಡು ಹೆಚ್ಚಾಗಿ ಏನು ಬಳಸ್ತಾ ಇರ್ತೀವೋ ಅದೇ ಒಂದು ಮಂತ್ರ ಆಗತ್ತೆ. ಅದೇ ನೇರವಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಅಂದ್ರೆ ಉಪಪ್ರಜ್ಞಾ ಮನಸ್ಸು ಸೇರುತ್ತೆ. ಉಪಪ್ರಜ್ಞಾ ಮನಸ್ಸು ಹೇಗಿರುತ್ತಂದ್ರೆ ಸ್ನೇಹಿತರೆ, ಇದೊಂದು ಉಪಪ್ರಜ್ಞಾ ಮನಸ್ಸು ಅನ್ನೋದು ಯಾವ ತರ ಅಂದ್ರೆ, ಇದೊಂದು ಉಪಪ್ರಜ್ಞಾ ಮನಸ್ಸೇ, ನಾವು ನಿಜವಾಗಿ ಹೇಳ್ಬೇಕಂದ್ರೆ ಅದೇ ಒಂದು ದೊಡ್ಡ, ಇದೊಂದು ಕಾಸ್ಮೋಸ್, ಅಂದ್ರೆ ಈ ವಿಶ್ವನೇ ಅದು. ಉಪಪ್ರಜ್ಞಾ ಮನಸ್ಸು ಏನ್ ನಮ್ಮ ಒಳಗಡೆ ಇದೆಯೋ, ನಾನು ಹೆಚ್ಚು ಸಮಯದಲ್ಲಿ ಹೇಳ್ತಾ ಇರ್ತೀನಿ, ಉಪಪ್ರಜ್ಞಾ ಮನಸ್ಸು ಅನಂತವಾಗಿರೋದು, ಅದೇ ನಮ್ಮ ಒಳಗಡೆ ಇರುವಂತ ಆತ್ಮ ಅಂಶ ಸ್ನೇಹಿತರೆ, ಆತ್ಮ ಪದಾರ್ಥ. ನಾವು ಆತ್ಮ ಪದಾರ್ಥ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಅಂದ್ರೆ ಅಟ್ಲೀಸ್ಟ್ ನಾವೆಲ್ಲರೂ ಪ್ರಾಕ್ಟೀಸ್ ಅಭ್ಯಾಸ ಮಾಡ್ತಾ ಇದೀವಿ. ಒಂದ್ ಕಡೆ ಧ್ಯಾನ ಮಾಡ್ತಾ ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ನಾವು ತಿಳ್ಕೊಂತಾ ಇದೀವಿ. ಈಗಾಗಲೇ ನಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಅರಿವು ಬಂದಿದೆ ಅಲ್ವಾ. ಸೊ ಆದ್ರೆ ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದೆ ಅಂದ್ರೆ, ಈ ಪ್ರಜ್ಞಾ ಮನಸ್ಸು, ಈ ಆತ್ಮ ಪದಾರ್ಥ ಏನ್ ನಮ್ಮ ಒಳಗಡೆ ಇದೆಯೋ ಅದೇ ನಾವೇ ಅದು. ಅರ್ಥ ಮಾಡ್ಕೊಳ್ಳಿ. ಆ ಉಪಪ್ರಜ್ಞಾ ಮನಸ್ಸೇ ಇಡೀ ಈ ಪ್ರಪಂಚ, ಇಡೀ ಈ ವಿಶ್ವ ಅಂತ ಹೇಳ್ತಾರೆ ಸ್ನೇಹಿತರೆ. ವಿಶ್ವ ಅಂದ್ರೆ ಈ ಕಾಸ್ಮೋಸ್ ಸ್ನೇಹಿತರೆ. ಸೊ ಇಡೀ ಈ ಯೂನಿವರ್ಸ್ ಏನಿದೆಯೋ, ಆ ಯೂನಿವರ್ಸ್, ವಿಶ್ವ ಏನಿದೆಯೋ, ಆ ವಿಶ್ವದೇ ಈ ಸಬ್ ಕಾನ್ಶಿಯಸ್ ಮೈಂಡ್. ಇದ್ರ ಒಳಗಡೆ ಪ್ರತಿ ಒಂದು ಇರುತ್ತೆ ಸ್ನೇಹಿತರೆ. ನಿಮ್ಗೆ ಏನ್ ಬೇಕೋ ಅದು ಸಿಗತ್ತೆ. ನಾವ್ ಯಾವಾಗ್ಲೂ ನೋಡ್ಕೊಳ್ಳಿ, ನಮ್ಮ ಪೂರ್ವಿಕರು, ನಮ್ಮ ನಮ್ಮ ತಾಯಿ ತಂದೆ, ನಮ್ಮ ಅಜ್ಜೆ ಎಲ್ಲರನ್ನು, ಸೊ ತುಂಬಾ ಅಂತ ಹೇಳ್ಬೇಕಂದ್ರೆ ಪಾವರ್ಟಿ ಅಂದ್ರೆ ಅವ್ರಿಗೂ ಏನು, ಅಂದ್ರೆ ಅವರು ಶ್ರೀಮಂತರಲ್ಲ, ಅವರೆಲ್ಲ ಆತರ ಇರುವಾಗ ನಾನು ಹೇಗೆ ಶ್ರೀಮಂತನ ಆಗ್ತೀನಿ ಅಂತ ಈ ಭಾವನೆಗಳೆಲ್ಲ ನಿಮ್ಮ ಒಳಗಡೆ ಇದೆ ಈಗಾಗ್ಲೇ. ಈ ಭಾವನೆಗಳೆಲ್ಲ ನಿಮ್ ಒಳಗಡೆ ಇಟ್ಕೊಂಡಿದ ಮೇಲೆ ನಿಮ್ಗೂ, ಅಂದ್ರೆ ಮತ್ತೆ ನಿಮ್ಗೆ ಯಶಸ್ವಿ ಬರ್ಬೇಕಂದ್ರೆ ನಿಮ್ಮ ಭಾವನೆಗಳು ಚೇಂಜ್ ಮಾಡ್ಬೇಕು. ಸೊ ಅಂದ್ರೆ 360 ಡಿಗ್ರಿ ಚೇಂಜ್ ಮಾಡ್ಬೇಕು. ಹೇಳ್ಬೇಕಂದ್ರೆ ಎಲ್ಲ ಉಲ್ಟಾ ಮಾಡ್ಬೇಕಾಗತ್ತೆ. ಈಗಾಗಲೇ ಇರುವಂತ ಭಾವನೆಗಳೆಲ್ಲ ತೆಗೆದು ಹೊಸ ಭಾವನೆಗಳು, ಅದ್ಭುತವಾದ ಭಾವನೆಗಳು, ಪವಾಡ ಅಂದ್ರೆ ಮಿರಾಕ್ಯುಲರ್ ಥಾಟ್ಸ್ ಅಂದ್ರೆ ಪವಾಡ ಯೋಚನೆಗಳು ನಮ್ಮ ಒಳಗಡೆ ಪ್ರಾರಂಭಿಸ್ಕೋಬೇಕು. ಇದಕ್ಕೊಂದು ಪ್ರಾರ್ಥನೆ, ಇಲ್ಲಾಂದ್ರೆ ಇದಕ್ಕೊಂದು ಪ್ರಾಕ್ಟೀಸ್ಗಳು ಎಲ್ಲ ಮಾಡ್ಕೋಬಹುದು.
ಅದೆಲ್ಲ ಅಂದ್ರೆ ಧ್ಯಾನ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಆಲೋಚನಾ ಶಕ್ತಿ ಪವಾಡವಾಗಿ ತಯಾರಾಗತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ಇದು ಹೆಚ್ಚು ಮಾಹಿತಿ ಯಾಕೆ ಹೇಳ್ತೀವಿ ಅಂದ್ರೆ, ವಿಧ ವಿಧ ರೂಪದಲ್ಲಿ ಯಾವುದೇ ಒಂದು ಅಂಶ ವಿವಿಧ ಕೋನದಲ್ಲಿ ತಿಳ್ಕೊಂಡಿದ್ರೆ ಅದಕ್ಕೆ ನಿಮಗೆ ಬೇಕಾಗಿರುವಂತ ಆ ಏನ್ ಹೇಳ್ತೀವಿ ಅಂದ್ರೆ ಆ ನಾಲೆಡ್ಜ್ ಅಂದ್ರೆ ಹೇಳ್ಬೇಕಂದ್ರೆ ಆ ಜ್ಞಾನ ನಿಮ್ಮ ಅಂತರ ಒಳಗಡೆ ಹೋಗುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ಅದು ಸರಿಯಾಗಿ ಅರ್ಥ ಆಗಲ್ಲ. ಸ್ವಲ್ಪ ಅರ್ಥ ಆಗಿರ್ತದೆ ಸ್ವಲ್ಪ ಮಟ್ಟಿಗೆ. ಸೊ ಪೂರ್ತಿ ಕೂಲಂಕುಷವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಪ್ರತಿ ವಿಷಯವನ್ನು ನಾವು ವಿವಿಧ ವಿಧ ಕೋನದಲ್ಲಿ ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಈಗ ನಾವು ನೋಡ್ತಾ ಇರುವಂತ ಅಂಶ ಏನಂದ್ರೆ, ಈಗ ನೋಡಿ, ಈ ಯಾವುದೇ ಒಂದು ನಾವು ಹೊಂದಬೇಕು, ನಾವು ಅಚೀವ್ ಮಾಡ್ಕೋಬೇಕು ಅಂದ್ರೆ, ನಾವು ಅದರಲ್ಲಿ ಯಶಸ್ವಿ ಕಂಡಿಡ್ಬೇಕಂದ್ರೆ ಪೂರ್ತಿ ಹಾರ್ಡ್ ವರ್ಕ್ ಮಾಡ್ಲೇಬೇಕು ಅಂತ ಆ ಆ ವಿಷಯ ಪಕ್ಕ ಸ್ನೇಹಿತರೆ. ಅದು ಯಾವಾಗ್ಲೂ ಮೈಂಡ್ ಅಲ್ಲಿ ಇಟ್ಕೊಳಕ್ ಹೋಗ್ಬಿಡಿ, ಅದು ಪಕ್ಕಕ್ಕೆ ತೆಗೆದಾಕಿ. ಯಾವುದೇ ವಿಷಯ ನಾವು ಹೊಂದಬೇಕಂದ್ರೆ ನಮ್ಮ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಯೋಚನೆಗಳಲ್ಲಿ ಸರಿಯಾಗಿ ಇಟ್ಕೋಬೇಕು. ಅಂದ್ರೆ ನಮ್ಗೆ ಇದು ಬೇಕು ಅಂತ ನೀವು ಈ ವಿಶ್ವಕ್ಕೆ ಒಂದು ಸೂಚನೆ ಇರ್ಬೇಕಂದ್ರೆ, ಒಂದು ಕಮ್ಯಾಂಡ್, ಒಂದು ಆಜ್ಞೆ ಅನ್ನೋದು ಕಲಿಸುವಂತ ಪರಿಸ್ಥಿತಿ ನಿಮ್ಮ ಹೊರಗಡೆ ಇರಬೇಕು. ಅವಾಗ ನಿಮ್ದಾಗತ್ತೆ, ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ತರ ನೋಡ್ತಾ ಇದ್ರೆ ಯಾವುದೇ ಅಂದ್ರೆ ಮೊದಲನೇದು ಏನಂದ್ರೆ ಸ್ನೇಹಿತರೆ, ನಿಮ್ಗೆ ಒಂದು ವೆಲ್ತ್ ಬೇಕು, ಸಂಪದ ಬೇಕು. ನೀವು ಯಾರನ್ನು ಕನ್ವಿನ್ಸ್ ಮಾಡ್ಬೇಕು ಅಂತ, ನಿಮ್ಮ ಬಾಸ್ನು ಕನ್ವಿನ್ಸ್ ಮಾಡೋದಲ್ಲ, ಮತ್ತೆ ನಿಮ್ಮ ಪ್ಯಾರೆಂಟ್ಸ್ ಕನ್ವಿನ್ಸ್ ಮಾಡೋದಲ್ಲ, ಇಲ್ಲಾಂದ್ರೆ ಆಚೆ ಕಡೆ ನಿಮ್ಮ ಫ್ರೆಂಡ್ ಕನ್ವಿನ್ಸ್ ಮಾಡೋದಲ್ಲ. ನೀವು ಕನ್ವಿನ್ಸ್ ಮಾಡ್ಬೇಕಾಗಿರೋದು ಅಂದ್ರೆ, ನೀವು ಯಾರನ್ನ ಒಪ್ಪಿಸ್ಬೇಕು ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಸಬ್ ಕಾನ್ಶಿಯಸ್ ಮೈಂಡ್ ಒಪ್ಪಿಸ್ಬೇಕು. ಅದೇ ಉಪಪ್ರಜ್ಞಾ ಮನಸ್ಸಿದೆ ನೋಡಿ, ಅದನ್ನು ಒಪ್ಪಿಸ್ಬೇಕು ನೀವು. ಯಾವಾಗ ಅದನ್ನು ನೀವು ಒಪ್ಪಿಸಿತಿರೋ ಖಂಡಿತವಾಗಿ ನಿಮಗೆ ಯಶಸ್ವಿ ಸಿಗುತ್ತೆ ಸ್ನೇಹಿತರೆ. ನೀವು ಯಾವಾಗ ನೀವು ಹೇಳ್ಬೇಕಂದ್ರೆ ಯಾವಾಗ್ಲೂ ಅದನ್ನ ಒಪ್ಸಿಲ್ಲ, ನೀವು ಒಪ್ಸಕ್ಕೆ ಪ್ರಯತ್ನ ಮಾಡಿಲ್ಲ. ಯಾವಾಗ್ಲೂ ಏನ್ ಮಾಡ್ತಾ ಇದ್ರೆ ಗೊತ್ತಾ, ನಿಮ್ಮ ಚೇತನಾ ಮನಸ್ಸಿಂದನೇ ಯೋಚನೆ ಮಾಡೋದು ಬೇಡದು. ಆ ಚೇತನಾ ಮನಸ್ಸಲ್ಲಿ ಈಗೊಂದು ಯೋಚನೆ ಬರ್ತದೆ ಸಕಾರಾತ್ಮಕವಾಗಿ, ಇನ್ನೊಂದು 10 ನಿಮಿಷ 20 ನಿಮಿಷ ಗಂಟದಲ್ಲಿ ಆ ಸಕಾರಾತ್ಮಕ ಯೋಚನೆ ನಕಾರಾತ್ಮಕ ಆಗಿರ್ತದೆ. ಹಾಗೆ ಮತ್ತೆ ಹೇಗೆ ನಿಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇದು ಅರ್ಥ ಆಗತ್ತೆ? ಸಬ್ ಕಾನ್ಶಿಯಸ್ ಮೈಂಡ್ಗೆ ಏನ್ ಅರ್ಥ ಆಗತ್ತೆ? ಏನ್ ಯೋಚನೆ ನೀವು ಮಾಡಿರ್ತೀರೋ ಅದು ಮತ್ತೆ ನಕಾರಾತ್ಮಕ ಮಾಡಿರ್ತೀರಲ್ಲ, ಆ ನಕಾರಾತ್ಮಕ ಮಾತ್ರ ಅರ್ಥ ಆಗತ್ತೆ ಅದಕ್ಕೆ ನಿಮಗೆ ಆ ಫಲಿತ ತೋರಿಸ್ತದೆ ನೋಡಿ. ಸಬ್ ಕಾನ್ಶಿಯಸ್ ಮೈಂಡ್ ಉಪಪ್ರಜ್ಞಾ ಮನಸ್ಸು ಅಂದ್ರೆ ಏನಂದ್ರೆ, ನಿಮ್ಗೆ ಏನ್ ಬೇಕೋ ಅದು ಕೊಡಕ್ಕೆ ರೆಡಿ ಇದೆ ಸ್ನೇಹಿತರೆ. ನಿಮ್ಗೆ ಏನ್ ಬೇಕಂತ ನಿಮ್ಗೆ ಕ್ಲಾರಿಟಿ ಬೇಕು. ನಿಮ್ಮ ಚೇತನಾ ಮನಸ್ಸಲ್ಲಿ ನಿಮ್ಗೆ ಕ್ಲಾರಿಟಿ ಇದೆಯಾ, ಅದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ತರ ನೋಡ್ತಾ ಇದ್ರೆ ಖಂಡಿತವಾಗಿ ಸೊ ಪ್ರತಿಯೊಂದು ಯಾವುದೇ ಆಗ್ತಾ ಇದೆ ಅಂದ್ರೆ ನಮ್ಮ ಉಪಚೇತನ ಮನಸ್ಸಿಂದಲೇ ಆಗ್ತಾ ಇದೆ, ಇನ್ನು ಯಾವುದಿಂದ ಆಗ್ತಾ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ಬೇಕು, ಇದು ಇಂತ ಅಂದ್ರೆ ನಮ್ಗೆ ಸಕಾರಾತ್ಮಕ ಆಲೋಚನೆಗಳು ಬೇಕು. ಮತ್ತೆ ನಾನು ಒಳ್ಳೆ ಯಶಸ್ವಿ ನಾವು ಕಂಡಿಡ್ಬೇಕು, ಒಳ್ಳೆ ಸಂಪತ್ತು ನಮಗೆ ಬೇಕು ಅಂತ ಅಂದಿರುವಾಗ ಏನ್ ಮಾಡ್ತಂದ್ರೆ, ಒಂದು ಒಳ್ಳೆ ಚಿಕ್ಕದ ಮಂತ್ರ ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಮಲಗಕ್ ಮುಂಚೆ ಏನ್ ಮಾಡ್ತೀರಿ ಅಂದ್ರೆ, ಆರಾಮಾಗಿ ಕೂತ್ಕೊಳ್ಳಿ. ಬೆಡ್ ಮೇಲೆ ಕೂತ್ಕೊಂಡಿದ್ಮೇಲೆ ನಿದ್ದೆ ಹೋಗಕ್ ಮುಂಚೆ ಏನ್ ಮಾಡ್ಬೋದು, ಈ ಸಂಪದಾನ ಪದ ಇದೆ ನೋಡಿ, ಅದು ಪದೇ ಪದೇ ಒಂಥರ ಮಂತ್ರ ತರ ರಿಪೀಟ್ ಮಾಡ್ಕೋಬಹುದು ಸ್ನೇಹಿತರೆ. ಸಂಪದಾನ ಪದ ಇದೆಯಲ್ಲ, ಅದನ್ನ ರಿಪೀಟ್ ಮಾಡ್ಕೊಳ್ಳಿ. ಅಂದ್ರೆ ಆ ರಿಪೀಟ್ ಮಾಡ್ಕೊಂಡಿದ ಮೇಲೆ ನೀವು ಧ್ಯಾನ, ಮತ್ತೆ ಅದು ರಿಪೀಟ್ ಮಾಡ್ಕೊಳ್ಳಿ, ಆಮೇಲೆ ಧ್ಯಾನ ಶುರು ಮಾಡಿ ಆ ತದನಂತರ ನೀವು ಯೋಗ ನಿದ್ರಕ್ಕೂ ಹೋಗ್ಬೇಕು. ಯೋಗ ನಿದ್ರೆ ಅನ್ನೋದು ನೀವು ಹೋಗ್ಬೋದು. ಅವಾಗ ಏನಾಗುತ್ತೆ ಗೊತ್ತಾ, ಯಾವುದೇ ಒಂದು ಪದ, ಯಾವುದೇ ಒಂದು ಮಂತ್ರ ನಿದ್ದೆ ಮುಂಚೆ ನಾವು ಏನ್ ಹೇಳ್ಕೊಂತೀವ ನೈಟ್ ಸ್ನೇಹಿತರೆ, ಇದು ನೇರವಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮ್ ಆಗುತ್ತೆ ಹೋಗಿ. ಇದು ಅದ್ಭುತವಾದ ಹೇಳ್ಬೇಕಂದ್ರೆ, ಇದು ಅದ್ಭುತವಾದ ಒಂದು ಚಿಟ್ಕ. ಇದು ಚಿಕ್ಕ ಒಂಥರ ಹೇಳ್ಬೇಕಂದ್ರೆ, ಇದು ಈಸಿಯೆಸ್ಟ್ ಟೆಕ್ನಿಕ್ ಅಂತ ಹೇಳ್ತೀವಿ ನಾವು. ಏನ್ ಟೆಕ್ನಿಕ್ ಇದು? ನಿದ್ದೆ ಮಾಡಕ್ ಮುಂಚೆ ನೀವ್ ಏನೇ ಭಾವಿಸ್ತೀರಿ ಅಂದ್ರೆ, ನೀವೇನೇ ಭಾವನೆ ಇಟ್ಕೊಂಡಿದ್ರೋ ನಿದ್ದೆ ಮಾಡಕ್ ಮುಂಚೆ ನೀವೇನೇ ಭಾವನೆ, ಇಲ್ಲಾಂದ್ರೆ ಏನೇ ಒಂದು ಪವಾಡ ಅಂಶ, ಪವಾಡ ಯೋಚನೆ ಮಾಡ್ಬೇಕಂದ್ರೆ ಅವಾಗ ಮಾಡಿ. ನೀವು ಮೊನ್ನೆ ದಿವಸ ಇದೆ ನಿಮ್ಮ ಫ್ಯೂಚರ್ ಅಲ್ಲಿ, ಭವಿಷ್ಯದಲ್ಲಿ ನಿಮ್ಗೆ ಏನ್ ಬೇಕು ಅನ್ನೋದು ಪೂರ್ತಿ ಒಂದು ಮೆಂಟಲ್ ಪಿಕ್ಚರ್ ನಿಮ್ಮ ಒಳಗಡೆ, ಒಂದು ಮೆಂಟಲ್ ಇಮೇಜ್, ಮಾನಸಿಕವಾಗಿ ಒಂದು ಆ ಚಿತ್ರ ನಿಮ್ಮ ಒಳಗಡೆ ಬರಬೇಕು. ಅದು ಬೇಕು ಅಂತ ಆ ಚಿತ್ರ ನಿಮ್ ಹೊರಗಡೆ ಬರಬೇಕು. ಇಲ್ಲಾಂದ್ರೆ ಈ ಪದ ಪದೇ ಪದೇ ಹೇಳ್ಕೊಳ್ಳಿ, ಸಂಪದೆ 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 ಸಂಪದೆ, ಅದು ಬರ್ತಾ ಇದೆ, ನಾನು ಅನುಭವಿಸ್ತಾ ಇದ್ದೀನಿ ಅಂತ ನೀವು ನಿಮ್ಮ ಯೋಚನೆ ಒಳಗಡೆ ಅದೆಲ್ಲ ಅನುಭವ ತಗೊಂಡಿದ್ರೆ, ತದನಂತರ ಧ್ಯಾನ ಮಾಡಿ, ಹಲವಾದ ಒಂದು 20 ನಿಮಿಷ 30 ನಿಮಿಷ ಧ್ಯಾನ ಮಾಡಿ, ಹಾಗೆ ನೀವು ನಿದ್ದೆಯಲ್ಲಿ ಹೋಗಿ. ಸೊ ನಿದ್ದೆಯನ್ನು ಉಪಕ್ರಮಿಸಿದ್ರೆ ಖಂಡಿತವಾಗಿ ನಿಮ್ಗೆ ಈ ಫಲಿತ ಅನ್ನೋದು ವೇಗವಂತವಾಗಿ ಬರ್ತಾ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ನೀವು ಅದು ಖಂಡಿತವಾಗಿ ಸಾಧಿಸೋದಂತೂ ಏನು ಸಂಶಯನೇ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದು ಅದ್ಭುತವಾದ ವಿಷಯ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗ್ಲೂ ಏನ್ ಬೇಕಂದ್ರೆ, ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ
ಈ ಸಂಪದ ಬಗ್ಗೆ ಯಾವಾಗಲೂ ಸಕಾರಾತ್ಮಕವಾಗಿ ಇಟ್ಕೋಬೇಕು ಸ್ನೇಹಿತರೆ. ಸಕಾರಾತ್ಮಕವಾಗಿ ಖಂಡಿತವಾಗಿ ಇಟ್ಕೋಬೇಕಾಗತ್ತೆ. ಆಮೇಲೆ ಯಾವುದೇ ವಿಷಯಕ್ಕೂ ನಿಮ್ಮ ಚೇತನ ಮನಸ್ಸು ಉಪಚೇತನ ಮನಸ್ಸು ಎರಡೂ ಒಂದಾಗಬೇಕು. ಎರಡು ಯಾವಾಗ ಒಪ್ಕೊಂತದೋ ಅವಾಗ ನಿಮ್ಗೆ ಅದ್ಭುತವಾದ ಫಲಿತಗಳು ಸಿಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದೇನಂದ್ರೆ ಸ್ನೇಹಿತರೆ, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಅಂದ್ರೆ ಉಪಚೇತನ ಮನಸ್ಸು ಅನ್ನೋದು ಯಾವ್ದನ್ನು ಒಪ್ಕೊಂತದಂದ್ರೆ ನಿಮ್ಮ ಮನಸ್ಸಲ್ಲಿ ಹೆಚ್ಚು ಸಮಯದ ಯಾವ ಯೋಚನೆಗಳು ಇಟ್ಕೊಂಡಿದೆ ನೀವು. ಒಂದು ಸಂಪದ ಬಗ್ಗೆ ಇಟ್ಕೊಂಡಿದ್ದೀರಾ, ಇಲ್ಲಾಂದ್ರೆ ಪಾವರ್ಟಿ ಬಗ್ಗೆ ಇಟ್ಕೊಂಡಿದ್ದೀರಾ. ಪಾವರ್ಟಿ ಅಂದ್ರೆ ಬೀದರೇಖ ಹೇಳ್ಬೇಕಂದ್ರೆ ಸೊ ಅದು ಕಷ್ಟ ಅಂದ್ರೆ ಅವ್ರಿಗೆ ಪ್ರತಿದೂ ಕಷ್ಟ ಆಗ್ತದೆ. ಯಾವುದೇ ಅವ್ರ ಹಣಕಾಸು ಸಮಸ್ಯೆಗಳು ಹೆಚ್ಚು. ಸೊ ಅಂತ ಯೋಚನೆಗಳು ಒಳಗಡೆ ಇಟ್ಕೊಂಡಿದ್ದೀರಾ, ಇಲ್ಲಾಂದ್ರೆ ನಿಮ್ಮ ಒಳಗಡೆ ಹೆಚ್ಚು ಸಂಪದ ಬಗ್ಗೆ ಅಬಂಡೆನ್ಸ್ ಅಂದ್ರೆ ಸೊ ಅಂತದ ಬಗ್ಗೆ ನೀವು ಐಶ್ವರ್ಯ ಬಗ್ಗೆ ಇಟ್ಕೊಂಡಿದ್ದೀರಾ. ನಿಮ್ಮ ಯೋಚನೆಗಳು ಏನಿದೆ, ಹೆಚ್ಚು ಯೋಚನೆಗಳು ಏನಿದೆಯೋ ಅದನ್ನೇ ಒಪ್ಕೊಂತದೆ ಸಬ್ ಕಾನ್ಶಿಯಸ್ ಮೈಂಡ್, ಅರ್ಥ ಮಾಡ್ಕೊಳ್ಳಿ. ಹೆಚ್ಚಾಗಿ ಯೋಚನೆ ನೀವು ಒಳಗಡೆ ಪಾಲನೆ ಮಾಡ್ತಿರೋ ಅದನ್ನು ಮಾತ್ರ ಸಬ್ ಕಾನ್ಶಿಯಸ್ ಮೈಂಡ್ ಒಪ್ಕೊಂತದೆ. ಒಪ್ಕೊಂಡಿರೋದು ಖಂಡಿತವಾಗಿ ನಿಮ್ಗೆ ಕೊಡ್ತದೆ ಸ್ನೇಹಿತರೆ. ಅದು ಅದ್ಭುತವಾದ ವಿಷಯ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ರೀತಿಯಲ್ಲಿ ಸ್ನೇಹಿತರೆ ನಿಮ್ಗೆ ಯಾವುದೇ ಕಾರಣಕ್ಕೆ ಅಂದ್ರೆ ನೀವು ಒಪ್ಕೊಳಕ್ ಆಗ್ತಾ ಇಲ್ಲ ನೋಡಿ. ಸ್ವಲ್ಪ ಜನ ಏನಾಗತ್ತೆ, ಹೌದು ನನಗೆ ದುಡ್ಡು ಬೇಕು, ಸಂಪದ ಬೇಕು ಅನಿಸ್ತದೆ, ಈಗ ಅನಿಸ್ತದೆ. ಮತ್ತೆ ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅದು ನಮ್ಮ ಕೈಯಲ್ಲಿ ಆಗಲ್ಲ, ನಮ್ಗೆ ಸಾಧ್ಯವಾಗಲ್ಲ ಅಂತ ನಮಗೊಂದು ಇನ್ನೊಂಥರ ಒಂದು ಭಾವನೆ ಬರ್ತಾ ಇರ್ತದೆ ಸ್ನೇಹಿತರೆ. ಇಂಥ ಪರಿಸ್ಥಿತಿ ಇರುವಾಗ ನೀವೊಂದು ಮಂತ್ರ, ಓಕೆ, ಯಾವಾಗ್ಲೂ ಅಂದ್ರೆ ನೀವು ಆರಾಮಾಗಿ ಕೂತ್ಕೊಂಡು ಒಂದು ರೂಮಲ್ಲಿ ಆರಾಮಾಗಿ ಕೂತ್ಕೊಂಡು ಅಂದ್ರೆ ಸೈಲೆಂಟ್ ಆಗಿ ಕೂತ್ಕೋಬೇಕಾಗತ್ತೆ. ನಾವು ಪೂರ್ತಿ ರಿಲ್ಯಾಕ್ಸ್ ಆಗ್ಬೇಕಾಗತ್ತೆ. ಕಣ್ಣು ಮುಚ್ಕೊಂಡೆ ಒಂದು ಮಂತ್ರ ತರ ಏನ್ ಹೇಳ್ಕೋಬಹುದು ಅಂದ್ರೆ ಸೊ ನೋಡಿ, ಇದು ಅಂದ್ರೆ ಈ ಚಿಕ್ಕ ಮಂತ್ರನೇ ಆದ್ರೆ ಹೋಗ್ತಾ ಹೋಗ್ತಾ ಏನಾಗ್ತದೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಸೊ ತುಂಬಾ ಬದಲಾವಣೆ ತಗೊಂಡ್ ಬರ್ತದೆ ಸ್ನೇಹಿತರೆ. ಅದೇನು ಅಂತಂದ್ರೆ ಚಿಕ್ಕ ಮಂತ್ರನೇ ಇದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನಿದೆ, ಉಪಪ್ರಜ್ಞಾ ಮನಸ್ಸು ಇದೆಯಲ್ಲ, ಅದನ್ನು ನಾವು ನಿಧಾನವಾಗಿ ಬದಲಾವಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಯಾಕಂದ್ರೆ ಹೆಚ್ಚು ಜನಗೆ ಕಾಣಿಸ್ಕೊಂತಾರ ಪ್ರಾಬ್ಲಮ್ ಏನಂದ್ರೆ, ಸಮಸ್ಯೆ ಏನಂದ್ರೆ ಅವ್ರ ಒಳಗಡೆ ಹೆಚ್ಚು ಒಂಥರ ವ್ಯತಿರೇಕ ಭಾವನೆಗಳು. ಈಗ ಒಂದು ಭಾವನೆ ಮತ್ತೆ ಇನ್ ಸ್ವಲ್ಪ ಹೊತ್ತಾದ್ಮೇಲೆ ವ್ಯತಿರೇಕ ಭಾವನೆ, ಅವಾಗ ರಿಸಲ್ಟ್ ಬರೋದೇ ಇಲ್ಲ. ಅದು ಸಂಪದ ಇರ್ಲಿ, ಅದು ಭಯದ ಬಗ್ಗೆ ಇರ್ಲಿ, ಒಂದು ಒಳ್ಳೆ ಹೇಳ್ಬೇಕಂದ್ರೆ ನಮ್ಮ ಒಳಗಡೆ ಇರುವಂತ ನಾವು ಯಾವುದೇ ಯಶಸ್ವಿ ಕಂಡುಹಿಡಬೇಕಂದ್ರೆ ಅದ್ರ ಬಗ್ಗೆ ಯಾವುದೇ ಇರ್ಲಿ, ಸಂಬಂಧಗಳು ಹೆಚ್ಚಾಗಬೇಕು, ನಾನು ಒಳ್ಳೆ ಬೆಳವಣಿಗೆ ಬರಬೇಕು ನಮ್ಮ ಒಳಗಡೆ. ಸೊ ಇಂಥದ್ದು ಯಾವುದೇ ಇರ್ಲಿ, ನಿಮಗೆ ಆರೋಗ್ಯದ ಹೇಳ್ತಾನೆ, ಆರೋಗ್ಯ ಚೆನ್ನಾಗಾಗ್ಬೇಕಂತ ಒಂದ್ಸರಿ ಇರ್ತದೆ. ನಮ್ಗೆ ಏನೋ ಆಗಿದೆ ಒಳಗಡೆ ಅಂತ ಒಂದ್ಸರಿ ನಿಮ್ಗೆ ಭಾವನೆ ಬರ್ತಾ ಇರ್ತದೆ. ಹೇಳ್ಬೇಕಂದ್ರೆ ನಿಮ್ಮ ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರ್ತದೆ. ನಿಮ್ಮ ಒಳಗಡೆ ನಿಮ್ಮ ಯೋಚನೆಗಳು ಏನಿದೆಯೋ ಅದೇ ನಿಮ್ಗೆ ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ಇಡೀ ದೇಹದ ಮೇಲೆ ಪರಿಣಾಮ ಬೀಳ್ತಾ ಇರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಪ್ರತಿಯೊಂದು ಕಾರಣ ನಮ್ಮ ಒಳಗಡೆ ಇರುವಂತ ವ್ಯತಿರೇಕ ಭಾವನೆಗಳು. ಇದು ನಾವು ಕಡಿಮೆ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ನನಗೆ ಕೂತ್ಕೊಂಡಿದ್ರೆ ಅಂದ್ರೆ ಯಾವಾಗ್ಲೂ ಒಳ್ಳೆ ಯೋಚನೆ ಬರ್ಬೇಕಂತಾನೆ ಅನ್ಕೊಂತೀವಿ, ಆದ್ರೆ ವ್ಯತಿರೇಕ ಆಚರಣೆ ಬರ್ತಾ ಇದೆ, ನಾನು ಅದನ್ನು ಅವಾಯ್ಡ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಮೊದಲನೇದು ಒಳ್ಳೆ ಧ್ಯಾನ ಮಾಡ್ತಾ ಹೋಗ್ಬೇಕು. ಅದು ಮಾತ್ರ ಕಡ್ಡಾಯ. ಪ್ರತಿದಿನ ಧ್ಯಾನ ಮಾಡ್ತಾ ಹೋದ್ರೆ ನಿಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಸೊ ಒಂದು ಮಿರಾಕಲ್ ಥಾಟ್ಸ್ ಇರ್ತದೆ, ಇಲ್ಲಾಂದ್ರೆ ಸಕಾರಾತ್ಮಕ ಯೋಚನೆಗಳೇ ಓಡ್ತಾ ಇರ್ತದೆ ಸ್ನೇಹಿತರೆ. ನಕಾರಾತ್ಮಕ ಯೋಚನೆಗಳಿಂದ ನೀವು ಬೇಗ ಆಚೆ ಬರುವಂತ ಅವಕಾಶ ಅದ್ಭುತವಾಗಿದೆ, ಅದು ಮಾತ್ರ ಏನು ಸಂಶಯ ಇಲ್ಲ ಸ್ನೇಹಿತರೆ. ಈಗ ಏನ್ ಮಾಡ್ಬೇಕಂದ್ರೆ ನೋಡಿ, ಯಾವಾಗ್ಲೂ ಒಂದು ಅಂದ್ರೆ ಹಗಲು ದಿನ ಅಂದ್ರೆ ಹಗಲು ಟೈಮಲ್ಲಿ, ನೈಟ್ ಟೈಮಲ್ಲಿ ಒಂದು ಮಾತ್ರ ಯಾವಾಗ್ಲೂ ನಿಮ್ಮ ಒಳಗಡೆ ಹೇಳ್ಕೊಂತ ಇರ್ಬೇಕು ಸ್ನೇಹಿತರೆ. ನಾನು ಜೀವನದಲ್ಲಿ ಪ್ರತಿಯೊಂದರಲ್ಲಿ ನಾನು ಬೆಳೀತಾ ಇದ್ದೀನಿ. ಪ್ರತಿಯೊಂದರಲ್ಲಿ ಯಾವುದೇ ವಿಷಯದಲ್ಲಿ ನಾನು ದಿನ ನಾನು ಬೆಳೀತಾ ಇದ್ದೀನಿ, ನಾನು ಬೆಳೀತಾ ಇದ್ದೀನಿ ಅಂತ ಈ ಯೋಚನೆ ಪದೇ ಪದೇ ರಿಪೀಟ್ ಮಾಡ್ಕೊಂತ ಇರ್ಬೇಕು ಸ್ನೇಹಿತರೆ. ಅದು ಹೇಳ್ಬೇಕಂದ್ರೆ ಸೊ ಚೇತನವಾಗಿ ರಿಪೀಟ್ ಮಾಡ್ತೀರಾ, ಇಲ್ಲಾಂದ್ರೆ ಸೊ ನಿದ್ದೆ ಹೋಗಕ್ ಮುಂಚೆ ರಿಪೀಟ್ ಮಾಡ್ತೀರಾ, ಅದು ನಿಮ್ಮ ಇಷ್ಟ. ಸಮಯ ಅನ್ನೋದು ಯಾವ ಸಮಯ ಬೇಕಂದ್ರೆ ಆ ಸಮಯ ಮಾಡ್ಕೋಬಹುದು. ಆದ್ರೆ ಪ್ರತಿ ದಿನ ಅಂದ್ರೆ ರಾತ್ರಿ ಹಗಲು ನಾನು ಪ್ರತಿದಿನ ನನಗೆ ಏನೇನು ಬೇಕೋ ಅದರಲ್ಲಿ ಎಲ್ಲದರಲ್ಲಿ ನಾನು ದಿನ ಬೆಳೀತಾ ಇದ್ದೀನಿ. ಯಾವುದೇ ನಕಾರಾತ್ಮಕ ಇಲ್ಲ, ಸಕಾರಾತ್ಮಕ ಕಡೆ ನಾವು ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಒಳಗಡೆ ನೀವು ಬದಲಾವಣೆ ಮಾಡ್ಕೋಬೇಕು ಸ್ನೇಹಿತರೆ. ಇದಕ್ಕಿರೋದು ಒಂದೇ, ನಿಮ್ಮ ಚೇತನ ಮನಸ್ಸು ಬದಲಾವಣೆ ಎಷ್ಟು ಬೇಗ ನೀವು ಮಾಡ್ಕೊತೀರೋ ಯಾವ್ದ್ರ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ, ನಿಮಗೆ ದುಡ್ಡು ಬೇಕಾ, ಇಲ್ಲ ಕೀರ್ತಿ ಬೇಕಾ, ಎಜುಕೇಶನ್ ಬೇಕಾ, ಏನ್ ಬೇಕು ಹೇಳಿ, ಏನು ಬೇಕೋ ಎಲ್ಲಾದ್ರು ಕೊಡಕ್ಕೆ, ಎಲ್ಲ ಕೊಡೋದಕ್ಕೆ ರೆಡಿ ಆಗಿರೋದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಅದರಲ್ಲಿ ಏನು ಸಂಶಯ ಇಲ್ಲ, ಅದು ಮಾತ್ರ ಸಂಶಯ ಇಲ್ಲ. ಯಾಕಂದ್ರೆ ಅದೇ ಯೂನಿವರ್ಸ್, ಹೇಳ್ಬೇಕಂದ್ರೆ ಅದೇ ನಿಸರ್ಗ, ಅದಕ್ಕೋಸ್ಕರ ಅದೇ ದೇವ್ರು ಅಂದ್ರೆ ಎಲ್ಲೋ ಇಲ್ಲ ಸ್ನೇಹಿತರೆ. ನಿಮ್ಮ ಒಳಗಿರುವಂತ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ಉಪಪ್ರಜ್ಞೆ ಮನಸ್ಸೇ ದೇವ್ರು.
ಅದೇ ಆತ್ಮ, ಅದೇ ದೇವರು ಅನ್ನುವಾಗ ನಿಮ್ಗೆ ಏನ್ ಬೇಕೋ ಅದನ್ನು ಕರೆಕ್ಟಾಗಿ ಕೇಳಿ. ಕೇಳೋದ್ರಲ್ಲಿ ತಪ್ಪು ನಮ್ದಿದೆ. ಆ ಕೇಳೋದ್ರಲ್ಲಿ ಕೇಳೋವಂಥ ಅಂದ್ರೆ ಅವಕಾಶ ನಮ್ಗಿರುವಾಗನು ಆ ಕೇಳೋ ರೀತಿ ಸರಿಯಾಗಿಲ್ಲ. ಈಗ ಕೇಳೋದು ಮತ್ತೆ ನಾಳೆ ಇಲ್ಲ ಅದು ಆಗಲ್ಲ, ಇದು ಬೇಡ, ಅದು ಆಗ್ತದೋ ಇಲ್ಲ ಗೊತ್ತಿಲ್ಲ, ಯಾರೇ ಇನ್ನೊಬ್ರು ಯಾರನ್ನೋ ನೆಪ ತೋರಿಸೋದು, ಕಾರಣಗಳು ತೋರಿಸೋದು, ಮತ್ತೆ ಅದು ನಕಾರಾತ್ಮಕ ಮಾಡಿ ಅದನ್ನು ಅದು ತಟಸ್ಥ ಮಾಡೋದು ಹಾಗಾಗ್ತಾ ಇದೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈ ತರ ಮಾಡಿ ಸ್ನೇಹಿತರೆ ನಿಮ್ಗೆ ಅದ್ಭುತವಾದ ಸಿಗತ್ತೆ. ಆಮೇಲೆ ನೋಡಿ, ಯಾರೇ ಒಬ್ರು ಒಂದು ವ್ಯಕ್ತಿ ಬಿಸ್ನೆಸ್ ಪರ್ಸನ್ ಅಂತ ಇಟ್ಕೊಳ್ಳಿ. ಅವರು ಬಿಸ್ನೆಸ್ ಅನ್ನೋದು ಚೆನ್ನಾಗಿ ಆಗ್ಬೇಕು, ವೇಗವಂತವಾಗಿ ಪರ್ತಿಗಳು ಬರ್ಬೇಕಂದ್ರೆ ಏನ್ ಹೇಳ್ಬೇಕಂದ್ರೆ ಪ್ರತಿಯೊಂದು ದಿವಸ ಅವರು ಹೇಳ್ಕೊಂತ ಇರ್ಬೇಕು. ಏನಂದ್ರೆ ನಮ್ಮ ಯಾವುದೇ ಚಟುವಟಿಕೆಗಳು ಮತ್ತೆ ಒಳ್ಳೆ ಸೇಲ್ಸ್ ಆಗ್ತಾ ಇದೆ ಅಲ್ವಾ, ಸೊ ನಾನು ದಿನ ದಿನ ಪ್ರೋಗ್ರೆಸ್ ಆಗ್ತಾ ಇದ್ದೀನಿ, ಸೊ ನಮ್ಗೆ ಪ್ರತಿಯೊಂದು ದಿವಸ ನಮ್ಮ ಹೆಚ್ಚಾಗ್ತಾ ಇದೆ ಅಂತ ಇಂಥ ಪಾಸಿಟಿವ್ ಆಲೋಚನೆಗಳು ಅಂದ್ರೆ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚು ಮಾಡ್ಕೊಂತ ಹೋಗ್ಬೇಕು ಸ್ನೇಹಿತರೆ. ಅವಾಗ ಖಂಡಿತವಾಗಿ ಅವ್ರಿಗೂ ಆ ರಿಸಲ್ಟ್ಸ್ ಅನ್ನೋದು ಬರ್ತದೆ ಸ್ನೇಹಿತರೆ. ಅದರಲ್ಲಿ ಏನೂ ಸಂಶಯ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಅಷ್ಟೇ. ಇನ್ನೊಂದು ಏನಂದ್ರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಸೊ ಪ್ರತಿಯೊಂದು ಯಾವ ತರ ಇರ್ತದೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು ಬ್ಯಾಂಕ್ ತರ ನೋಡಿ. ಯಾವುದೇ ಬ್ಯಾಂಕ್ ಅಲ್ಲಿ ನಾವು ಏನೋ ಒಂದು ಕ್ಯಾಶ್ ಹೋಗಿ ಡಿಪಾಸಿಟ್ ಮಾಡ್ತೀವಿ, ಅಂದ್ರೆ ಸಂಗ್ರಹಣ ಮಾಡ್ತೀವಿ ಬ್ಯಾಂಕ್ ಒಳಗಡೆ ಅಲ್ವಾ. ಅದು ಸಂಗ್ರಹಣ ಮಾಡ್ತಾ ಇದ್ರೆ ಅದು ಹೆಚ್ಚು ಆಗ್ತಾನೆ ಹೋಗ್ತದೆ ಸ್ನೇಹಿತರೆ, ಅರ್ಥ ಆಯ್ತಾ. ಸೊ ಅದೇ ತರ ನಮ್ಮ ಒಳಗಡೆ, ನಾವು ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ನಾವು ಏನು ಸಂಗ್ರಹಣ ಮಾಡ್ತಾ ಇದ್ದೀವಿ, ನಮಗೆ ಬೇಕಾ ಬೇಡವಾ, ಏನು ಸಂಗ್ರಹಣ ಮಾಡ್ತಾ ಇದ್ದೀವಿ ಅದೇ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ನಾವು ಯಾವಾಗಲೂ ನನಗೆ ಇಲ್ಲ, ನನಗಾಗಲ್ಲ, ನನ್ನ ಕೈಯಲ್ಲಾಗಲ್ಲ, ನಾನು ಇಷ್ಟೇ, ಇಂಥ ವಾಕ್ಯಗಳು ನಾವು ಹೆಚ್ಚಾಗಿ ನಾವು ಸಂಗ್ರಹಣ ಮಾಡ್ತಾ ಇದ್ರೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಬ್ಯಾಂಕ್ ತರ. ಬ್ಯಾಂಕ್ ಏನ್ ಮಾಡುತ್ತೆ, ನೀವು ಏನ್ ಕೊಡ್ತದೋ ಅದನ್ನ ಹೆಚ್ಚು ಮಾಡ್ತದೆ ಅಲ್ವಾ. ಇವತ್ತು ಒಂದು ಹೇಳ್ಬೇಕಂದ್ರೆ 1,000 ರೂಪಾಯಿ ಹಾಕ್ತೀವಿ, ಇಲ್ಲಾಂದ್ರೆ 1,00,000 ರೂಪಾಯಿ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಇನ್ನೊಂದು 10 ದಿವಸಕ್ಕೋ ಇಲ್ಲಾಂದ್ರೆ 1 ತಿಂಗಳಿಗೋ ಸ್ವಲ್ಪ ಬಡ್ಡಿ ಹಾಕಿ ಕೊಡ್ತದೆ ಅಲ್ವಾ. ಬಡ್ಡಿ ಹಾಕಿ ಬ್ಯಾಂಕ್ ಅವರು ಕೊಡ್ತಾರೆ ನಿಮಗೆ. ಅದೇ ತರ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡತ್ತೆ, ಆ ಸಬ್ ಕಾನ್ಶಿಯಸ್ ಮೈಂಡ್ ಅದೇ ಉಪಪ್ರಜ್ಞಾ ಮನಸ್ಸಲ್ಲಿ ನೀವು ಏನ್ ಆಗ್ತಾ ಇದ್ರಿ, ಎಂತ ಅಂಶಗಳು ನೀವು ಅದ್ರ ಒಳಗಡೆ ಆಗ್ತಾ ಇದ್ರಿ ಅಲ್ವಾ. ನನಗಿದು ಇವ್ರಿಗೂ ನನಗೂ ಆಗಲ್ಲ ಅಂತ ಒಂದು ಅಂಶ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಅದನ್ನ ಹೆಚ್ಚಾಗಿ ಮಾಡಿ ಮತ್ತೆ ಇನ್ನೊಂದ್ ತರ ತೋರಿಸ್ತದೆ. ಯಾವ ತರ ನಿಮ್ ಮುಂದೆ ಬರ್ತದೆ ಅಂದ್ರೆ ಎಂತ ಸಿಚುವೇಶನ್ ಬರುತ್ತಂದ್ರೆ ನೀವು ತಟ್ಕೊಳಕ್ ಆಗಲ್ಲ, ಅಂತ ಪರಿಸ್ಥಿತಿಗಳು ಬರ್ತದೆ. ಯಾವಾಗ ಅದಕ್ಕೆ ನಕಾರಾತ್ಮಕ ಅಂಶಗಳು ತಗೊಂಡೋಗಿ ಈ ಉಪಪ್ರಜ್ಞಾ ಮನಸ್ಸಲ್ಲಿ ಸೇರಿಸೋದು ಒಳ್ಳೇದಲ್ಲ. ಯಾವಾಗ್ಲೂ ಅದು ಮೇಲಿನ ಕಟ್ ಮಾಡ್ಬೇಕು. ಈ ಹೇಳ್ಬೇಕಂದ್ರೆ ಚೇತನ ಮನಸ್ಸಲ್ಲಿ. ಅದಕ್ಕೆ ನಾವು ಇಂಥ ಪರಿಸ್ಥಿತಿ ಬರುತ್ತಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ಕೊಡೋದು ಅದಕ್ಕೆ. ಈ ಧ್ಯಾನದಲ್ಲಿ ನಿಮ್ಮ ಮನಸ್ಸು ಮೇಲೆ, ನಿಮ್ಮ ಚೇತನ ಮನಸ್ಸು ಮೇಲೆ ನಿಮಗೆ ನಿಯಂತ್ರಣ ಸಿಗತ್ತೆ. ಇನ್ನು ಬೇರೆ ಯಾವ ರೀತಿಯಲ್ಲಿ ಸಿಗಲ್ಲ ಸ್ನೇಹಿತರೆ. ನಾನು ಎಷ್ಟೇ ಮಾತುಗಳು ಹೇಳ್ಬೋದು, ಈಗ ನಾನು ಹೇಳ್ತಾ ಇದ್ದೀನಿ, ಈ ಪೂರ್ತಿ ಈ ಸೆಷನ್ ಅಂತ ನೀವು ಕೇಳ್ಕೊಂಡಿದ್ಮೇಲೆ ನೀವು ಆಚೆ ಕಡೆ ಹೋದ್ಮೇಲೆ ಸ್ವಲ್ಪ ಹೊತ್ತುವರೆಗೂ ಓಕೆ, ಉಪಪ್ರಜ್ಞಾ ಮನಸ್ಸು ನಾನು ಯಾವಾಗಲೂ ಒಂದು ಸಕಾರಾತ್ಮಕ ವಿಷಯದಲ್ಲಿ ಕಲಿಸ್ಬೇಕು, ನಾನು ಹಾಗೆ ಥಿಂಕ್ ಮಾಡ್ತೀನಿ, ಈಗಿಂದ ನಾಳೆಯಿಂದ ಈ ಸೆಕೆಂಡ್ ಈ ಕ್ಷಣದಿಂದ ನಾನು ಆ ಥರ ಥಿಂಕ್ ಮಾಡೋದು ಶುರು ಮಾಡ್ತೀನಿ. ಯಾವುದೇ ನಕಾರಾತ್ಮಕವಾಗಿ ನಾವು ಥಿಂಕ್ ಮಾಡಲ್ಲ. ದುಡ್ಡು ಇಲ್ಲ ಅಂದ್ರೆ ದುಡ್ಡು ಇದೆ ನನ್ನ ಹತ್ರ, ಬೇಕಾಗಿರೋಂಥ ನನ್ನ ದುಡ್ಡು ಇದೆ, ನನಗೇನು ತೊಂದರೆಗಳಿಲ್ಲ, ನಾನು ಆರಾಮಾಗಿದ್ದೀನಿ. ಬೈಕ್ ಬೇಕಂದ್ರೆ ಬೈಕ್ ನನ್ನ ಹತ್ರ ಇದೆ, ಇಲ್ಲ ಅಂದ್ರೂ ನನಗೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಹ್ಯಾಪಿ ಆಗಿದ್ದೀನಿ. ಅಂದ್ರೆ ನೀವು ಈ ಯೂನಿವರ್ಸ್ಗೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಏನು ಕಲಿಸ್ತಾ ಇದ್ರಿ, ಎಂತ ಆಲೋಚನೆ ನೀವು ಕಲಿಸ್ತಾ ಇದ್ರಿ ಅನ್ನೋದು ಪ್ರತಿಯೊಂದು ನೀವು ನಿಯಂತ್ರಣವಾಗಿ ಇಟ್ಕೊಂಡು ನೀವು ಆ ಥರ ಜೀವನ ಮಾಡಿ ಅಂತ ನಾನು ಹೇಳ್ತೀನಿ. ನೀವು ಖಂಡಿತ ಒಪ್ಕೊಂತೀರಿ ಅಲ್ವಾ. ಒಪ್ಕೊಂಡು ಆಚೆ ಕಡೆ ಹೋದ್ಮೇಲೆ ಮತ್ತೆ ಏನಾಗತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ 1 ದಿವಸ ಆದ್ಮೇಲೆ ಅದೆಲ್ಲ ಕರ್ಗೋಗ್ತದೆ ಸ್ನೇಹಿತರೆ. ಅಂದ್ರೆ ನಾನು ಏನೇನು ಹೇಳಿರ್ತೀನೋ ಅದೆಲ್ಲ ಕರ್ಗೋಗ್ತದೆ. ಮತ್ತೇನಾಗತ್ತೆ, ನಕಾರಾತ್ಮಕ ಯೋಚನೆಗಳು, ನಕಾರಾತ್ಮಕ ಸ್ಥಿತಿ, ನಕಾರಾತ್ಮಕ ಅಂದ್ರೆ ಹೇಳ್ಬೇಕಾದ್ರೆ ಪ್ರತಿಯೊಂದು ನಕಾರಾತ್ಮಕವಾಗಿ ತಯಾರಾಗ್ತದೆ ಸ್ನೇಹಿತರೆ. ನೋಡಿ, ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾವಾಗ ಈ ತರ ಆಗ್ತಾ ಇರ್ತದೋ ಅಂತ ವಿಷಯಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಈ ಉಪಪ್ರಜ್ಞಾ ಮನಸ್ಸಂತ ಅದೊಂದು ಬ್ಯಾಂಕ್, ಅದು ಒಳಗಡೆ ಏನೇ ಇಟ್ಟಿದ್ರು ಸ್ನೇಹಿತರೆ ಅದು ಹೆಚ್ಚಾಗಿ ಅದಕ್ಕೂ ಹೇಳ್ಬೇಕಂದ್ರೆ ಬಡ್ಡಿ ಆಡ್ ಮಾಡಿ, ಬಡ್ಡಿ ಅದ್ರ ಜೊತೆಗೆ ಸೇರಿಸಿ ನಿಮ್ಗೆ ಕೊಡ್ತಾ ಇರ್ತದೆ ಜೀವನದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ನೀವು ಒಳ್ಳೇದು ಕೊಟ್ಟಿದ್ರ ಅದು ಮತ್ತೆ ಇನ್ನು ಸ್ವಲ್ಪ ಹೆಚ್ಚಾಗಿ ಅದ್ರ ಬಡ್ಡಿ ಹಾಕಿ ಅಂದ್ರೆ ಸಕಾರಾತ್ಮಕವಾಗಿ ನಿಮ್ಗೆ ಹೆಚ್ಚಾಗಿ ಫಲಿತಗಳು ಹೆಚ್ಚು ಕೊಡ್ತಾ ಇರ್ತದೆ ಸ್ನೇಹಿತರೆ. ಈ ತರ ಆಗೋದು ಸಬ್ ಕಾನ್ಶಿಯಸ್ ಮೈಂಡ್. ಇದು ಒಂದಿಲ್ಲ ಸ್ನೇಹಿತರೆ. ಇನ್ನು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ರೆ ನೋಡಿ, ಸ್ವಲ್ಪ ಅಂದ್ರೆ ಯಾರೇ ಒಂದು ಒಳ್ಳೆ ಸಂಪತ್ತಿದೆ ಅಂತ ಇಟ್ಕೊಳ್ಳಿ, ಅವ್ರ ಹತ್ರ ಒಳ್ಳೆ ಸಂಪತ್ತಿದೆ, ಒಳ್ಳೆ ಯಶಸ್ವಿ ಅಂತ ಇಟ್ಕೊಳ್ಳಿ. ಅವ್ರು ನೋಡಿದ್ರೆ ಏನ್ ಮಾಡ್ತೀವಿ ನಾವು, ಯಾವಾಗಲೂ ಅಸೂಯೆ ಪಡ್ತಾ ಇದ್ವಿ ಅಲ್ವಾ. ಈ ಅಸೂಯೆ ಪಡೋದಿದೆ ನೋಡಿ, ಅಲ್ಲಿ ತೊಂದರೆ ಇದೆ ಸ್ನೇಹಿತರೆ. ಯಾವಾಗ್ಲೂ ಒಂದು ಒಳ್ಳೆ ಸಂಪತ್ತಿರೋರ್ನು, ಒಳ್ಳೆ ಯಶಸ್ವಿ ಮತ್ತೆ ಐಶ್ವರ್ಯ ಇರೋಂಥವ್ರು ನೋಡಿದ್ರೆ ನಾವ್ ಏನ್ ಮಾಡ್ಕೋಬೇಕಂದ್ರೆ ಯಾವಾಗ್ಲೂ ನಮ್ಮ ಒಳಗಡೆ
ಅವ್ರ ಒಲೆ ಇನ್ನೂ ಹೆಚ್ಚಾಗಿ ಒಂಥರ ದೀವೆನ ತರ ಇರಬೇಕು, ಆಶೀರ್ವಾದ ತರ ಇರಬೇಕು. ಆಶೀರ್ವಾದ ಹೆಂಗಿರ್ಬೇಕು ಅಂದ್ರೆ, ಸೊ ಅವ್ರು ನೋಡಿದ್ರೆ ನೀವು ಖುಷಿ ಪಡ್ಬೇಕು. ಅರ್ಥ ಆಯ್ತಾ? ಯಾವಾಗ ಇದು ಮಾಡ್ತಾ ಇಲ್ಲೋ ನೀವು ಅಂದ್ರೆ, ಅವಾಗ ಏನಾಗುತ್ತೆ ಗೊತ್ತಾ? ಅರ್ಥ ಏನಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮ ಒಳಗಡೆ ಸಬ್ ಕಾನ್ಶಿಯಸ್ ಏನ್ ಅರ್ಥ ಮಾಡ್ಕೊಂತಂದ್ರೆ, ನೀವು ಯಾವಾಗ ದುಡ್ಡು ಇರೋರ್ನು, ಒಳ್ಳೆ ಐಶ್ವರ್ಯವಂತು ರಿಚ್ ಪೀಪಲ್ ನೋಡಿದ್ರೆ, ನೀವು ಯಾವುದೇ ಕಾರಣಕ್ಕೆ ಅವ್ರನ್ನ ವ್ಯತಿರೇಕ ಮಾಡಿದ್ರೆ, ನಿಮ್ಮ ಒಳಗಡೆ ಇರುವಂತ ಸಬ್ ಕಾನ್ಶಿಯಸ್ ಏನ್ ಅರ್ಥ ಮಾಡ್ಕೊಂಡ್ರೆ ಗೊತ್ತಾ? ಇವ್ರಿಗೂ ದುಡ್ಡು ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಅಂದ್ರೆ ಯಶಸ್ವಿ ಅಂದ್ರೆ ಒಳ್ಳೆ ಸಂಪತ್ತು, ಇನ್ನೊಂದು ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇವ್ರಿಗೆ ಶ್ರದ್ಧೆ ಇಲ್ಲ, ಇವ್ರಿಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ತಕ್ಷಣವೇ ಅದು ನಿರ್ಣಯ ಮಾಡ್ತಾರೆ ಸ್ನೇಹಿತರೆ. ನಿರ್ಣಯ ಮಾಡಿ ನಿಮ್ಮ ಜೀವನದಲ್ಲಿ ಅಂತ ಪರಿಸ್ಥಿತಿ ತಂದು ಕೊಡ್ತದೆ. ಅಂದ್ರೆ ಯಾವುದೇ ನನಗೆ ಇಲ್ಲ ಅಂದ್ರೆ, ನನಗೊಂದು ಒಂಥರ ಹೇಳ್ಬೇಕಂದ್ರೆ, ಪಾವರ್ಟಿ ಅನ್ನೋದು, ನಿಮ್ಗೆ ದುಡ್ಡು ಇಲ್ಲ, ಸಂಪದಿಲ್ಲ, ಮತ್ತೆ ಕಷ್ಟಗಳೆಲ್ಲ ನಿಮ್ಮ ಒಳಗಡೆ, ನಿಮ್ಮ ಜೀವನ ಒಳಗಡೆ ತಂದು ಕೊಡ್ತಾರೆ ಸ್ನೇಹಿತರೆ. ಯಾವ್ದು ಅವ್ರು ಅದಕ್ಕೆ ಯಾರು ಕಾರಣ ಆಗಿದ್ದಾರೆ? ನಾವೇ ಕಾರಣ ಆಗಿದ್ವಿ, ಇನ್ನು ಯಾರು ಕಾರಣ ಆಗಿಲ್ಲ. ಇದು ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಅದಕ್ಕೋಸ್ಕರ ಯಾವಾಗ್ಲೂ ಆತರ ಮಾಡಕ್ ಹೋಗ್ಬಿಡಿ. ಯಾರೇ ಒಳ್ಳೆ ಐಶ್ವರ್ಯವಂತರು, ಶ್ರೀಮಂತರು ಇದ್ರೆ ಅವ್ರನ್ನು ಮೆಚ್ಕೋಬೇಕು. ಮತ್ತೆ ಅವ್ರ ಜೊತೆಗೆ ಆದ್ರೆ ಅವ್ರ ಜೊತೆಗೆ ಓಡಾಡ್ಬೋದು, ತೊಂದರೆ ಇಲ್ಲ. ಅಂದ್ರೆ ಅವ್ರ ಒಳಗಡೆ ಇರುವಂತ ನಕಾರಾತ್ಮಕ ಅಂಶಗಳು ನೀವೇನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಇನ್ ಸ್ವಲ್ಪ ನಿಮ್ಗೆ ಡೌಟ್ ಬರ್ಬೋದು. ಆಯ್ತು, ಈ ತರ ಇರುವಾಗ ಮತ್ತೆ ಅನ್ಯಾಯವಾಗಿ ಸಂಪಾದನೆ ಮಾಡ್ತಾರೆ ಅವ್ರು ಹೇಗೆ ಅಂತ ನೀವು ಅನ್ಕೋಬಹುದು ಸ್ನೇಹಿತರೆ. ಅನ್ಯಾಯವಾಗಿ ಸಂಪಾದನೆ ಮಾಡೋದು, ಅದ್ರ ಬಗ್ಗೆ ನೀವು ಅಂದ್ರೆ ಹೆಚ್ಚಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಅದ್ರ ಬಗ್ಗೆ ಯೋಚನೆ ಮಾಡೋದು ನಮ್ಗೆ ಸಂಬಂಧಿತ ವಿಷಯ ಅಲ್ಲ. ಅದೇನ್ ಮಾಡತ್ತಂದ್ರೆ, ಅದು ಈ ಉಪಪ್ರಜ್ಞಾ ಮನಸ್ಸು, ಆತ್ಮ ಇದೆ ನೋಡಿ, ಇದಕ್ಕೆ ಸಂಬಂಧಿತ ಕರ್ಮ ಸಿದ್ಧಾಂತ ಒಂದಿರ್ತದೆ ಸ್ನೇಹಿತರೆ. ಯಾರೇ ಅನ್ಯಾಯವಾಗಿ ಸಂಪಾದನೆ ಮಾಡಿದ್ರೆ ಅವ್ರಿಗಿರುವಂತ ಕರ್ಮ ಸಿದ್ಧಾಂತ ಯಾವಾಗಲೂ ಇರ್ತದೆ. ಅರ್ಥ ಮಾಡ್ಕೊಳ್ಳಿ, ಅದ್ರ ಬಗ್ಗೆನೇ ಬಿಟ್ಬಿಡಿ. ಓಕೆ, ಯಾವಾಗ್ಲೂ ಏನ್ ನಾವು ಯೋಚನೆ ಮಾಡ್ಬೇಕಂದ್ರೆ, ದುಡ್ಡು ಇರೋವರ್ನು ಅಂದ್ರೆ ಒಳ್ಳೆ ಐಶ್ವರ್ಯ ಇರುವಂತವ್ರು ನೋಡಿದ್ರೆ ಯಾವುದೇ ವ್ಯತಿರೇಕ ಯೋಚನೆಗಳು, ನಕಾರಾತ್ಮಕ ಯೋಚನೆಗಳು ಬೇಡ ಅಂತ ಇರ್ತಾರೆ ಸ್ನೇಹಿತರೆ. ಆತರ ಇರುವಾಗ ನಿಮ್ಗೆ ಅದ್ಭುತವಾದ ಫಲಿತಗಳು ನೀವು ಅನುಭವಿಸಬಹುದು. ಮುಂದೆ ಅಂದ್ರೆ ನಿಮ್ಮ ಮುಂದಿನ ಜೀವನದಲ್ಲಿ ಅದ್ಭುತವಾದ ಯೋಚನೆಗಳು ಖಂಡಿತವಾಗಿ ನಾವು ಅನುಭವಿಸೋ ಸ್ನೇಹಿತರೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನಾವೇ ಏನ್ ಮಾಡ್ತೀವಿ, ಈ ಯಶಸ್ವಿ ಇಲ್ಲ ಈ ಸಂಪದೆ ಅನ್ನೋದು ನಮ್ಮ ಒಳಗಡೆ ನಾವೇ ಒಂದು ಅಡ್ಡಂಕಿಯಾಗಿ ತಯಾರಾಗುತ್ತೆ ಸ್ನೇಹಿತರೆ. ಅಂದ್ರೆ ನಾವೇ ಬ್ಲಾಕ್ ಮಾಡ್ತಾ ಇದೀವಿ. ಅದು ನಮ್ಮ ಒಳಗಡೆ ಬರಕ್ಕೆ ಅವಕಾಶ ನಾವು ಕೊಡ್ತಾ ಇಲ್ಲ. ಸೊ ಅವಕಾಶ ಕೊಡಲ್ಲ ಅಂದ್ರೆ ಖಂಡಿತವಾಗಿ ಅದು ಕೆಲಸ ಮಾಡಲ್ಲ ಸ್ನೇಹಿತರೆ. ಇದು ಈ ಜ್ಞಾನ ಅನ್ನೋದು ಸ್ನೇಹಿತರೆ ಅರ್ಥ ಮಾಡ್ಕೊಂಡು, ಯಾವಾಗ್ಲೂ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಒಳಗಡೆ ಇರುವಂತ ಉಪಪ್ರಜ್ಞಾ ಮನಸ್ಸನ್ನು ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಖಂಡಿತವಾಗಿ ನಾವು ಟ್ರೈನಿಂಗ್ ಮಾಡ್ತಾ ಹೋಗ್ಬೇಕು. ಟ್ರೈನಿಂಗ್ ಮಾಡಿದ್ರೆ ನಿಮ್ಗೆ ಯಶಸ್ವಿ ಸಿಗತ್ತೆ ಸ್ನೇಹಿತರೆ. ಪ್ರತಿಯೊಂದು ದಿವಸ ನೀವು ನಿದ್ದೆ ಹೋಗಕ್ ಮುಂಚೆ ಸ್ನೇಹಿತರೆ, ನಿದ್ದೆ ಹೋಗಕ್ ಮುಂಚೆ ಏನ್ ಮಾಡ್ತೀರಿ, ಈಗಾಗ್ಲೇ ಹೇಳಿದಲ್ಲ, ಸಂಪದೆ ಅನ್ನೋದು ಎಷ್ಟು ಸರ್ ನೀವು ಒಂಥರ ಮಂತ್ರ ತರ ರಿಪೀಟ್ ಮಾಡ್ಕೊಂಡ್ರೆ ಏನ್ ತೊಂದರೆ ಇಲ್ಲ ಸ್ನೇಹಿತರೆ. ಮಂತ್ರ ತರ ರಿಪೀಟ್ ಮಾಡ್ಕೊಂಡು ನೀವು ನಿದ್ದೆ ಮಾಡಿದ್ರು ಖಂಡಿತವಾಗಿ ಅದು ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಹೋಗಿ ಅದು ನಿಮ್ಗೆ ಏನ್ ಬೇಕೋ ಅದು ನಿಮ್ಗೆ ತಂದು ಕೊಡ್ತಾ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಮ್ಮ ನಮ್ಮ ಚೇತನ ಮನಸ್ಸಲ್ಲಿ ಆಗ್ತಾ ಇರುವಂತ ಎಲ್ಲಾ ವಿಷಯಗಳನ್ನು ಸರಿಯಾಗಿ ನಿಯಂತ್ರಣ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಧ್ಯಾನದಿಂದ ಆ ನಿಯಂತ್ರಣ ಖಂಡಿತವಾಗಿ ಸಿಗತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ, ಸಂಶಯ ಇಲ್ಲ ಸ್ನೇಹಿತರೆ. ಆತರ ಮಾಡ್ತಾ ಹೋದ್ರೆ ಸೊ ಅದ್ಭುತವಾದ ಫಲಿತಗಳು ನಾವು ಅನುಭವಿಸಬಹುದು. ನಾವು ಉಪಚೇತನ ಮನಸ್ಸಿಂದ ಯಶಸ್ವಿ ಮತ್ತೆ ನಾವು ರಿಚ್ ಆಗ್ಬೇಕು, ಶ್ರೀಮಂತರು ಆಗ್ಬೇಕಂದ್ರೆ ಏನು ಸಂಶಯ ಇಲ್ಲ, ಖಂಡಿತವಾಗಿ ಆಗ್ಬೋದು. ಒಂದೇ ಒಂದು ಅಡ್ಡ, ನಿಮ್ಮ ಚೇತನ ಮನಸ್ಸು ನಿಮ್ಮ ಹೊರಗಡೆ ವ್ಯತಿರೇಕ ಭಾವನೆಗಳು ಮತ್ತೆ ನಕಾರಾತ್ಮಕ ಯೋಚನೆಗಳು ಸ್ನೇಹಿತರೆ, ಅಷ್ಟೇ, ಇನ್ಯಾವುದು ಇಲ್ಲ. ಸೊ ಈ ತರ ಅರ್ಥ ಮಾಡ್ಕೊಂಡು, ಇದು ಸಂಪತ್ತು ಬಗ್ಗೆ ನಾವು ತಿಳ್ಕೊಬೇಕಾದಂತ ಅಂಶ ಸ್ನೇಹಿತರೆ. ಆಮೇಲೆ ನೋಡಿ, ಇನ್ನೊಂದು ಯಾವುದೇ ಒಂದು ಸ್ನೇಹಿತರೆ ಭಯ ಅನ್ನೋದಿದೆ. ಅಂದ್ರೆ ಭಯ ಅನ್ನೋದು ವಿಧ ಭಯಗಳಿದೆ ಅಲ್ವಾ. ಆದ್ರೆ ಅತಿ ಹೆಚ್ಚು ಭಯ ಏನಪ್ಪಾ ಅಂದ್ರೆ ಫಿಯರ್ ಆಫ್ ಡೆತ್, ಅಂದ್ರೆ ಸಾವು ಭಯ ಸ್ನೇಹಿತರೆ. ಈ ಸಾವು ಭಯ ಅನ್ನೋದು ಇದೆ ನೋಡಿ, ಆ ಸಾವು ಭಯ ಅನ್ನೋದು ಅದನ್ನು ಹೋಗಲಾಡಿಸೋದು, ಅಂದ್ರೆ ಅದನ್ನು ಜಯಿಸ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿರೋ ವಿಷಯ, ನಾವು ಧ್ಯಾನ ಮಾಡ್ತಾ ಹೋಗ್ತೀವಿ, ಅದ್ರ ಬಗ್ಗೆ ನಮ್ಗೆ ಅರಿವು ಬರುತ್ತೆ. ಎಲ್ಲ ಬರುವಾಗ ಆ ಸಾವು ಭಯ ಅನ್ನೋದು ಏನಿದೆ ನೋಡಿ, ಅದು ನಮ್ಗೆ ಅರ್ಥ ಆಗತ್ತೆ. ನಾನು ಯಾರಂತ ನಮ್ಗೆ ಅರ್ಥ ಆಗಿದ ಮೇಲೆ ಇನ್ನು ಏನು ಭಯ ಬರಲ್ಲ ಸ್ನೇಹಿತರೆ. ಆ ಭಯ ಅನ್ನೋದು ಹೋಗುತ್ತೆ, ನಮ್ಮಿಂದ ಹೋಗಲಾಡಿಸ್ಬೋದು. ಅದು ನಾನು ಇಂದಿನ ಕ್ಲಾಸಲ್ಲಿ ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಸ್ನೇಹಿತರೆ. ಅಂದ್ರೆ ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋವರೆಗೂ ನಿಮ್ಗೆ ಅರ್ಥ ಆಗಲ್ಲ. ನೀವು ಯಾರಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಸೊ ನಿಮ್ಮ ಒಳಗಡೆ ಹೆಚ್ಚು ಭಯ ಇರುತ್ತೆ, ಪ್ರತಿಯೊಂದು ಭಯ ಸ್ನೇಹಿತರೆ. ಈ ಸಾವು ಭಯ ಅನ್ನೋದು ಎಲ್ಲಾ ಭಯಗಿಂತ ಅತಿ ಹೆಚ್ಚು ಭಯ ಅಂದ್ರೆ ಅದೊಂದೇ. ದೊಡ್ಡ ಭಯ ಏನಪ್ಪಾ ಅಂದ್ರೆ, ನಮ್ಮ ಜೀವನ ಒಳಗಡೆನೆ ಬಿಗ್ಗೆಸ್ಟ್ ಫಿಯರ್, ಅತಿ ಹೆಚ್ಚು ಫಿಯರ್ ಅಂದ್ರೆ ಭಯ ಏನಪ್ಪಾ ಅಂದ್ರೆ ಸಾವು ಭಯ. ಅದನ್ನು ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂತೀವೋ, ಸಾವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು, ಮತ್ತೆ ನಮ್ಮ ಜೀವನದ ಬಗ್ಗೆ, ನಮ್ಮ ಆತ್ಮ ಬಗ್ಗೆ ಯಾವಾಗ ನಮ್ಗೆ ಧ್ಯಾನ ಮಾಡ್ತಾ ಯಾವಾಗ ಒಳ್ಳೆ ಅರಿವು ಬರುತ್ತೋ, ಅವಾಗ ನಿಮ್ಗೆ ಏನು ಚಿಂತೆ ಇಲ್ಲ. ಈ ಭಯ ಅನ್ನೋದು ನಿಮ್ಮಿಂದ ದೂರ ಆಗತ್ತೆ. ಈ ಭಯ ಯಾವಾಗ ದೂರ ಆಗುತ್ತೋ ಬೇರೆ ಯಾವ ಭಯಗಳು ನಿಮ್ಮನ್ನು
ಸೊ ಅಷ್ಟು ಬಾಧಿಸಲ್ಲ, ಅಷ್ಟು ತೊಂದರೆ ಕೊಡಲ್ಲ ಸ್ನೇಹಿತರೆ. ಆದ್ರೂ ಸ್ವಲ್ಪ ಭಯಗಳು ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ, ಎಲ್ಲರೂ ಜೀವನದಲ್ಲಿ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಅದು ಈ ಉಪಪ್ರಜ್ಞಾ ಮನಸ್ಸಿಂದ ನಾವು ತೊಲಗಿಸ್ಕೋಬಹುದು, ಆರಾಮಾಗಿ ತೊಲಗಿಸ್ಕೋಬಹುದು ಸ್ನೇಹಿತರೆ. ಏನು ಅದ್ರ ಬಗ್ಗೆ ತೊಂದರೆ ಇಲ್ಲ. ಸೊ ಸ್ನೇಹಿತರೆ, ಯಾವುದೇ ಒಂದು ನೋಡಿ, ನಮ್ಮ ಭಯ ಇರ್ಬೋದು, ನಾವು ಯಾವುದೇ ಒಂದು ಫೇಲ್ ಆಗಿದ್ದೀವಿ, ಸೋಲಿದೀವಿ ಅಂದ್ರೆ ಕಾರಣ ಏನು ಗೊತ್ತಾ? ಸೋಲಿದೋ ಕಾರಣ, ಇಲ್ಲಾಂದ್ರೆ ಸೋಲಿದೋಕು ಕಾರಣ ಒಂದೇ ಒಂದಿರ್ತದೆ, ಅದು ಹಿಂದ್ಗಡೆ ಒಂದು ಭಯ ಇರ್ತದೆ ಸ್ನೇಹಿತರೆ. ಒಂದು ಭಯ ಅನ್ನೋದಿದೆ ನೋಡಿ, ನಾನು ಸಕ್ಸಸ್ ಆಗ್ಬೇಕು, ನಾನು ಸಾಧಿಸ್ಬೇಕು ಅಂತ ಭಯ ಇರ್ತದೆ ನೋಡಿ, ಆ ಭಯವೇ ನಿಮ್ಮ ಫೇಲ್ಯೂರ್ ಕಾರಣ ಆಗುತ್ತೆ ಸ್ನೇಹಿತರೆ. ಅದು ಬಿಟ್ಟು ಬೇರೆ ಯಾರು ಕಾರಣ ಅಲ್ಲ. ಸೊ ಹೆಚ್ಚು ಜನ ಸ್ನೇಹಿತರೆ, ಅವ್ರು ಏನು ಭಯ ಇಟ್ಕೊಂಡಿರ್ತಾರೆ ಅಂದ್ರೆ, ಇಂದಿನ ಜೀವನ ಬಗ್ಗೆ, ಪಾಸ್ಟ್ ಬಗ್ಗೆ, ಭೂತಕಾಲದ ಬಗ್ಗೆ, ಮತ್ತೆ ಭವಿಷ್ಯದ ಬಗ್ಗೆ ಭಯ ಅಲ್ವಾ. ಎಷ್ಟೋ ಜನ ಈ ವಯಸ್ಸಾಗ್ತಾ ಇದ್ರೆ ಹೆಚ್ಚು ಭಯ ಬರ್ತಾ ಇರ್ತದೆ ಜೀವನದ ಬಗ್ಗೆ. ಇನ್ನು ಹೇಳ್ಬೇಕಂದ್ರೆ ಕೊನೆಯದಾಗಿ ಡೆತ್ ಅನ್ನೋದು ಅಂದ್ರೆ ಸಾವು ಅನ್ನೋದು ಭಯ ಇಲ್ಲೇ ಇದೆ ಅಲ್ವಾ. ಇಂಥದ್ದೆಲ್ಲ ಪ್ರತಿಯೊಬ್ಬರು ಜೀವನದಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಆದ್ರೆ ಈ ಭಯ ಅನ್ನೋದು ಏನದು? ಭಯ ಅನ್ನೋದು ಒಂದು ಯೋಚನೆ ಅಷ್ಟೇ. ಯಾವ್ದದು? ಒಂದು ಯೋಚನೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ಒಳಗಡೆ ಇರುವಂತ ಒಂದು ಯೋಚನೆ ಆ ಭಯ ಸ್ನೇಹಿತರೆ. ಅದಕ್ಕೋಸ್ಕರ ಆ ಭಯ ಅನ್ನೋದು ಏನಿದೆ ನೋಡಿ, ಆ ಯೋಚನೆಗೆಲ್ಲ ಅದೇ ನಿಮ್ಗೆ ನಿಮಗೆ ಹೆಚ್ಚಾಗಿ ಬಾಧಿಸ್ತಾರೆ ಸ್ನೇಹಿತರೆ. ಅದನ್ನ ನಾವು ನಿಯಂತ್ರಣವಾಗಿ ಇಟ್ಕೋಬೇಕು. ಅದನ್ನ ನಿಯಂತ್ರಣ ಮಾಡ್ಕೋಬೇಕಂತ ಖಂಡಿತವಾಗಿ ನಮಗೆ ಧ್ಯಾನ ಅನ್ನೋದು ಹೆಚ್ಚು ಸಹಾಯ ಮಾಡ್ತಾ ಹೋಗ್ತದೆ, ಅದರಲ್ಲಿ ಏನು ಡೌಟ್ ಇಲ್ಲ ಸ್ನೇಹಿತರೆ. ಈ ತರ ನೋಡಿ ಸ್ನೇಹಿತರೆ, ಸೊ ಒಂದು ಚಿಕ್ಕದು ಒಂದು ಏನಾಗ್ತದೆ, ಸಣ್ಣ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ನಮ್ಮನ್ನು ಸ್ವಲ್ಪ ಎದುರಿಸಕ್ಕೆ ಏನ್ ಮಾಡ್ತಾ ಇರ್ತಾರೆ, ಸೊ ಒಂದು ಡೋರ್ ಹಿಂದ್ಗಡೆ ಯಾವುದೋ ಒಂದು ಭೂತ ಇದೆ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇರ್ತಾರೆ ಅಲ್ವಾ. ಸೊ ಎದುರಿಸುವಾಗ ನಾವೇನ್ ಮಾಡ್ತೀವಿ, ಅವ್ರು ಹೇಳಿರೋದು ಕೇಳ್ತೀವಿ ಅಲ್ವಾ, ಅವ್ರು ಹೇಳಿರೋದು ಕೇಳ್ತೀವಿ ಅಂತ ಅವ್ರು ಆತರ ಭಯ ಅನ್ನೋದು ತೋರಿಸ್ತಾ ಇರ್ತಾರೆ. ಚಿಕ್ಕ ಸಣ್ಣ ವಯಸ್ಸಲ್ಲಿ ಆತರ ಭಯ ಅನ್ನೋದು ತೋರಿಸ್ತಾರೆ, ಪೇರೆಂಟ್ಸ್ ತೋರಿಸ್ತಾರೆ, ಆತರ ಆಗ್ತಾ ಇರ್ತದೆ. ಆದ್ರೆ ನಿಜವಾಗಿ ಅದು ಒಂದ್ಸರಿ ಆ ಡೋರ್ ಅನ್ನೋದು ಓಪನ್ ಮಾಡಿ ಅವ್ರಿಗೆ ತೋರಿಸಿದ್ರೆ, ಇಲ್ಲಾಂದ್ರೆ ಬೆಡ್ ಕೆಳಗಡೆ ಇದೆ ಅಂತ, ಮಂಚ ಕೆಳಗಡೆ ಇದೆ ಅಂತ ಹೇಳ್ತಾ ಇರ್ತಾರೆ, ಏನೋ ಒಂದು ಭೂತ ಇದೆ, ನೀವು ಎದ್ದೋಗೋಗ್ಬಿಡಿ, ಚೆನ್ನಾಗಿ ಮಲಗಿ ಅಂತ ನಮ್ಗೆ ಭಯ ತೋರಿಸ್ತಾ ಇರ್ತಾರೆ. ಆದ್ರೆ ಮಲಗ್ತಾ ಇರೋವಾಗ ನಾವು ಮಲಗ್ತಾ ಇಲ್ಲ ಕರೆಕ್ಟ್ ಆಗಿ ಅಂದ್ರೆ ಪೇರೆಂಟ್ಸು ಅಂದ್ರೆ ತಂದೆ ತಾಯಿ ಆತರ ಭಯ ಹುಟ್ಟಿಸ್ತಾರೆ ಅಲ್ವಾ. ಸೊ ಆದ್ರೆ ಒಂದ್ಸರಿ ಕೆಳಗಡೆ ಅವ್ನು ಕರ್ಕೊಂಡೋಗಿ ಕೆಳಗಡೆ ತೋರಿಸಿದ್ರೆ, ಅದು ಇಲ್ಲ ಅಂತ ಅವ್ರಿಗೆ ಯಾವಾಗ ಅರ್ಥ ಆಗತ್ತೋ ಅವಾಗ ಏನಾಗತ್ತೆ, ಅವನ ಭಯ ಹೋಗ್ಬಿಡ್ತದೆ. ಅದೇ ತರ ಮಾಡ್ಬೇಕು ಸ್ನೇಹಿತರೆ. ಯಾವುದೇ ಭಯ ನಿಮ್ ಮುಂದೆ ಬರ್ತಾ ಇದ್ರೆ ಫಸ್ಟ್ ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಭಯ ಹೋಗ್ಬೇಕು, ಭಯನ ಹೋಗಲಾಡಿಸ್ಬೇಕಂದ್ರೆ ಮಾಡ್ಬೇಕಾಗಿರೋದು ಒಂದೇ, ಆ ಭಯ ಏನಿದೆಯೋ ಅದನ್ನು ನಾವು ಎದುರ್ಕೋಬೇಕಾಗತ್ತೆ, ನೇರವಾಗಿ ಎದುರ್ಕೋಬೇಕು ಸ್ನೇಹಿತರೆ. ಒಂದು ಸ್ಟೇಜ್ ಫಿಯರ್ ಅಂತ ಇಟ್ಕೊಳ್ಳಿ, ಸ್ಟೇಜ್ ಮೇಲೆ ಹೋಗಿ ಚಿಕ್ಕ ಪ್ರಯತ್ನ ಮಾಡ್ತಾ ಇರ್ಬೇಕು ಅಷ್ಟೇ. ಅದು ಫೇಲ್ ಆಗೋದ, ಸೋಲೋದ, ಗೆಲ್ಲೋದ ಆಮೇಲೆ. ಆದ್ರೆ ಅಲ್ಲಿ ಹೋಗಿ ನೀವು ಅದು ಪ್ರಯತ್ನ ಮಾಡ್ತಾ ಇರುವಾಗ ಆ ಭಯ ಅನ್ನೋದು ನಿಮ್ಮಿಂದ ಹೊರ್ಟೋಗ್ತದೆ ಸ್ನೇಹಿತರೆ. ಸೊ ಈ ತರ ಅರ್ಥ ಮಾಡ್ಕೊಂತ ಇದ್ರೆ ಸ್ನೇಹಿತರೆ, ಖಂಡಿತವಾಗಿ ನಾವು ಅದರಿಂದ ದೂರ ಆಗ್ತೀವಿ ಅಂತ ಅರ್ಥ ಮಾಡ್ಬೋದು. ಅಂದ್ರೆ ಸ್ನೇಹಿತರೆ, ಇನ್ನೊಂದೇನಂದ್ರೆ ನೋಡಿ, ಸ್ವಲ್ಪ ಜನ ಈಗ ಲಿಫ್ಟ್ ಅಂದ್ರೆ ಭಯ, ಯಾವಾಗೋ ಒಂದ್ಸರಿ ಲಿಫ್ಟ್ ಅಲ್ಲಿ ಸ್ಟಕ್ ಆಗಿರ್ತದೆ ಅಂತ ಇಟ್ಕೊಳ್ಳಿ, ಅವಾಗ ನಿಮಗೆ ಪ್ರಾಣ ಭಯ ಬಂದಿರ್ತದೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಲಿಫ್ಟ್ ಅಂದ್ರೇನೆ ಭಯ ಆಗ್ತದೆ. ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ, ಸ್ವಲ್ಪ ಎಂಪ್ಲಾಯೀಸು ಕೆಳಗೆಯಿಂದ ಮೇಲೆವರೆಗೂ 5 ಫ್ಲೋರ್ 6 ಫ್ಲೋರ್ ನಡ್ಕೊಂಡು ಹೋಗ್ತಾ ಇರ್ತಾರೆ, ಯಾಕಂದ್ರೆ ಅವನಿಗೆ ಲಿಫ್ಟ್ ಅಂದ್ರೆ ಭಯ. ಮತ್ತೆ ಈಗೇನ್ ಮಾಡ್ಬೇಕು ನಾವು? ಆ ಭಯ ಹೋಗ್ಬೇಕಂದ್ರೆ ನೈಟು ನಿದ್ದೆ ಮಾಡಕ್ ಮುಂಚೆ ಆರಾಮ ಕೂತ್ಕೊಂಡು ಲಿಫ್ಟ್ ಬಗ್ಗೆ ಹೇಳ್ತಾ ಇರ್ಬೇಕು. ನಾನು ನಿಮ್ನ ಪ್ರೇಮಿಸ್ತೀನಿ, ಸೊ ನೀವು ನನ್ಗೆ ಏನು ತೊಂದರೆ ಕೊಡಲ್ಲ, ನಾನು ಎಷ್ಟೋ ಸಲ ನಿಮ್ ಜೊತೆಗೆ ಬಂದಿದ್ದೀನಿ, ನೀವು ನನಗೆ ಹೆಲ್ಪ್ ಮಾಡಿದ್ರಿ, ಅಂದ್ರೆ ಸಹಾಯ ಮಾಡಿದ್ರಿ, ಸೊ ನಾನು ಅಂತ ಒಂಥರ ಪ್ರೇಮಪೂರ್ವಕವಾಗಿ ಅದ್ರ ಬಗ್ಗೆ ನೀವು ಒಳ್ಳೆ ಸಕಾರಾತ್ಮಕ ಯೋಚನೆಗಳು ಹೆಚ್ಚು ಮಾಡ್ತಾ ಹೋಗಿ. ಇಷ್ಟುವರೆಗೂ ನಿಮ್ ಒಳಗಡೆ ನಕಾರಾತ್ಮಕ ಯೋಚನೆಗಳಿದೆ, ಏನಿದೆ, ಇದು ಸ್ಟಕ್ ಆಗ್ತದೆ ಲಿಫ್ಟ್ ಅಲ್ಲಿ, ಹೊರಗಡೆ ಯಾವಾಗ ಸ್ಟಾಪ್ ಆಗ್ತೋ ಗೊತ್ತಿಲ್ಲ, ಏನಾಗ್ತದೋ ಗೊತ್ತಿಲ್ಲ ಅಂತ ನಿಮ್ಗೆ ಒಂಥರ ಭಯ ಅನ್ನೋದು ಹೆಚ್ಚು ನಿಮ್ ಒಳಗಡೆ ಇದೆ. ಅದನ್ನೆಲ್ಲ ನೀವು ನಕಾರಾತ್ಮದಿಂದ ಸಕಾರಾತ್ಮಕ ಕಡೆ ನೀವು ಏನ್ ಮಾಡ್ಬೇಕು, ಪರಿವರ್ತನೆಗೊಳಿಸ್ಬೇಕು ಸ್ನೇಹಿತರೆ. ಅಂದ್ರೆ ಸಕಾರಾತ್ಮಕ ಯೋಚನೆಗಳು ಹೆಚ್ಚು ಮಾಡ್ತಾ ಹೋಗಿ, ಅವಾಗ ಏನಾಗ್ತದೆ, ಈ ನಕಾರಾತ್ಮಕ ಇರುವಂತದ್ದೆಲ್ಲ ಕಡಿಮೆ ಆಗ್ತಾ ಬರ್ತದೆ ಅಲ್ವಾ. ಅದು ಲಿಫ್ಟ್ ಬಗ್ಗೆ. ಇನ್ನೊಬ್ರು ಏನಂದ್ರೆ ಸ್ನೇಹಿತರೆ, ಸೊ ಚಿಕ್ಕ ವಯಸ್ಸದಲ್ಲಿ ಸೊ ಏನೇ ಒಂದು ಕಾರಣದಿಂದ ನೀರು ಒಳಗಡೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಸ್ವಿಮ್ಮಿಂಗ್ ಮಾಡುವಾಗನೋ, ಈಜ್ ಮಾಡುವಾಗನೋ, ಇಲ್ಲಾಂದ್ರೆ ನದಿ ಒಳಗಡೆನೋ, ಸೊ ಈ ತರ ಯಾವುದೇ ಒಂದು ಲೇಕ್ ಇದೆ ನಿಮ್ಮ ಮನೆ ಹತ್ರ, ಯಾವುದೇ ಒಂದು ಚಾನಲ್ ಏನೋ ಇಲ್ಲಿ ಇದೆ, ಒಂದು ನದಿ ಇದೆ, ಏನೋ ಇದೆ, ಅಲ್ಲಿ ಈಜ್ಗೆ ಹೋಗಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ನೀವು ಮುಳುಗುವಾಗ ಹೆಚ್ಚು ಭಯ ಕಾಣಿಸುತ್ತೆ ಸ್ನೇಹಿತರೆ. ಅವಾಗ ನೀವು ಪ್ರಾಣ ಭಯದಿಂದ ಹೆಂಗಾಗ್ತದೆ ಅಂದ್ರೆ, ಯಾರೊಬ್ರು ಬಂದು ನಿಮ್ನ ಮೇಲೆಗೆ ತಗೊಂಡ್ ಬರ್ತಾರೆ. ಅವಾಗ ಸಡನ್ ಆಗಿ ಏನಾಗ್ತದೆ, ಆ ಭಯ ಅನ್ನೋದು ನಿಮ್ ಹೊರಗಡೆ ಪೂರ್ತಿ ನಿಮ್ಮ ಉಪಚೇತನ ಮನಸ್ಸು ಹೊರಗಡೆ ಹೋಗಿ ಕೂತ್ಕೊಂಡ್ರೆ ಸ್ನೇಹಿತರೆ, ಆವಾಗಿಂದ ನೀರ್ ನೋಡಿದ್ರೆ ನಿಮ್ಗೆ ಆಗಲ್ಲ, ನೀರ್ ನೋಡಿದ್ರೆ ಭಯ, ಅವ್ರಿಗೆ ಹೆಚ್ಚು ಭಯ. ಓಕೆ, ಆ ನೀರ್ ನೋಡಕ್ಕಾಗಲ್ಲ, ನೀರ್ ಹತ್ರ ಹೋಗಕ್ಕಾಗಲ್ಲ, ಇಂತಹ ಪರಿಸ್ಥಿತಿ ಬರ್ತದೆ ಅಲ್ವಾ.
ಈಗ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಅದಕ್ಕೂ ಒಂದೇ ಪರಿಹಾರ ಸ್ನೇಹಿತರೆ. ನೀರ್ ಹತ್ರ ಹೋಗಿ, ಓಕೆ, ಮೊದಲನೇದಾಗಿ ನೀರ್ ಹತ್ರ ಹೋಗಕ್ ಮುಂಚೆ ಆರಾಮಾಗಿ ಕೂತ್ಕೊಳ್ಳಿ. ನಿದ್ದೆಯಕ್ಕೆ ಮುಂಚೆ ಒಂದು ಮನಸ್ಸಲ್ಲಿ ಯೋಚನೆಗಳು ಶುರು ಮಾಡಿ. ಯಾವ ತರ ಶುರು ಮಾಡ್ಬೇಕಾದ್ರೆ, ನಾನು ಹಾಯಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡತ್ತಾ ನೋಡಿ, ಯಾವುದೇ ವಿಷಯಗಳನ್ನು ಸ್ನೇಹಿತರೆ ನೀವು ಸಾಧಿಸ್ಬೇಕಂದ್ರೆ ರಿಲ್ಯಾಕ್ಸ್ ಮೋಡಲ್ಲಿ ಇರ್ಬೇಕು. ಅಂದ್ರೆ ನಿಮ್ಮ ಮನಸ್ಸು ನಿರ್ಮಲವಾಗಿರುವಾಗನೇ ನೀವು ಸಾಧಿಸೋಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನಸ್ಸು ಅನ್ನೋದು ನಿರ್ಮಲವಾಗಿ ಪ್ರಶಾಂತವಾಗಿಲ್ಲ ಅಂದ್ರೆ ನೀವು ಏನು ಸಾಧಿಸಿ ಈ ಭೂಮಿಯಲ್ಲಿ ಆಗಲ್ಲ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಯಾವಾಗ್ಲೂ ನೋಡಿ, ಹೆಚ್ಚು ಸ್ಟ್ರೆಸ್ ಇಂದ, ಒತ್ತಡದಿಂದ, ಇಲ್ಲಾಂದ್ರೆ ಭಯದಿಂದ, ಇಲ್ಲಾಂದ್ರೆ ಯಾವುದೇ ಒಂದು ಹೊರಗಡೆ ಒಂದು ಆತಂಕ, ಒಂದು ಆಂದೋಲನ ಇರುವಾಗ ನಾವು ಯಾವುದೇ ನಿರ್ಣಯಗಳು ತಗೋಬಾರ್ದು. ನಿರ್ಣಯಗಳು ಯಾವ ತಗೊಳಕ್ ಹೋಗ್ಬೇಡಿ. ಅದು ಫಸ್ಟ್ ಅಲ್ಲಿ ನಿರ್ಣಯ ತಗೊಂಡು ನಿಲ್ಲಿಸ್ಬಿಡಿ. ಮನೆಗೆ ಹೋಗಿ ಆರಾಮ ಕೂತ್ಕೊಳ್ಳಿ. ಓಕೆ, ಪೂರ್ತಿ ರಿಲ್ಯಾಕ್ಸ್ ಆಗಿ ಮೈಂಡ್ ಅಂದ್ರೆ ಸೊ ಚೆನ್ನಾಗಿ ಸ್ನಾನ ಮಾಡಿ ಹಾಗೆ ಆಮೇಲೆ ಒಂದು ಒಳ್ಳೆ ರೂಮಲ್ಲಿ ಕೂತ್ಕೊಳ್ಳಿ. ಆ ರೂಮ್ ಕ್ಲೋಸ್ ಮಾಡ್ಕೊಂಡು ಅದು ಪರವಾಗಿಲ್ಲ, ಆರಾಮಾಗಿ ಕೂತ್ಕೊಳ್ಳಿ. ಸೊ ನೀವು ನಿಚ್ಚಳವಾಗಿ ಕೂತ್ಕೊಂಡು ಮನಸ್ಸು ಶೂನ್ಯ ಮಾಡ್ಕೊಳ್ಳಿ. ಅಂದ್ರೆ ಧ್ಯಾನ ಶುರು ಮಾಡಕ್ ಮುಂಚೆ ಇದು ಮಾಡಿ. ಧ್ಯಾನ ಮಾಡಬೇಕು ಖಂಡಿತವಾಗಿ. ಆದ್ರೆ ಧ್ಯಾನ ಮಾಡಕ್ ಮುಂಚೆ ಸೊ ನಿಚ್ಚಳವಾಗಿ ಕೂತ್ಕೊಳ್ಳಿ, ಮನಸ್ಸೆಲ್ಲ ಖಾಲಿ ಖಾಲಿ ಮಾಡ್ಕೊಳ್ಳಿ. ಯಾರು ಇರಬಾರ್ದು ಸುತ್ತಮುತ್ತ. ಅವಾಗ ಒಂದು ಒಳ್ಳೆ ಯೋಚನೆಗಳು ಶುರು ಮಾಡಿ. ಅಂದ್ರೆ ನಿಮ್ ಒಳಗಡೆ, ಈಗ ನಾನು ನೀರ್ ಹತ್ರ ಹೋಗ್ತಾ ಇದ್ದೀನಿ, ಸ್ವಿಮ್ಮಿಂಗ್ ಹತ್ರ ಹೋಗ್ತಾ ಇದ್ದೀನಿ, ನನಗೆ ನೀರಂದ್ರೆ ತುಂಬಾ ಇಷ್ಟ. ಸೊ ನಾನು ಚೆನ್ನಾಗಿ ಅಲ್ಲಿ ಹೋಗಿ ಅಲ್ಲಿ ಒಳಗಡೆ ನಾನು ಒಳಗಡೆ ಹೋಗಿದ್ದೀನಿ, ಮತ್ತೆ ನೀರು ಒಳಗಡೆ ಹೋಗಿದ್ದೀನಿ, ಏನು ಇಲ್ಲ, ಚೆನ್ನಾಗಿದೆ ಇಂತ ಒಂದು ಭಾವನೆ ಇದೆ ನೋಡಿ. ಇದೆಲ್ಲ ನೀವು ಒಂಥರ ನೀವು ಒಳಗಡೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ರಿ ಅಂತಾನು. ಈಗಾಗಲೇ ಈಜು ಅನ್ನೋದು ನೀವು ಮಾಡ್ತಾ ಇದ್ರಿ. ಸೊ ಅದರಿಂದ ಏನ್ ತೊಂದರೆ ಆಗ್ತಾ ಇಲ್ಲ ಅಂತ ಈ ಭಾವನೆಗಳಿದೆಲ್ಲ ಒಳಗಡೆ, ಅದನ್ನು ಹೆಚ್ಚಾಗಿ ಒಂದು ನಾಲ್ಕೈದು ಆತರ ನಿಮ್ಮ ಯೋಚನೆಗಳು ಆತರ ಮಾಡ್ಕೊಂಡು, ಸಕಾರಾತ್ಮಕ ಯೋಚನೆ ಮಾಡ್ಕೊಂಡು ಆಮೇಲೆ ನೀವು ಧ್ಯಾನ ಬೇಕಾದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ತರ ಮಾಡ್ಕೊಂಡವಾಗ ಈ ಸ್ವಿಮ್ಮಿಂಗ್ ಭಯ ಅನ್ನೋದು ನೋಡಿ, ಆ ಸ್ವಿಮ್ಮಿಂಗ್ ಅನ್ನೋದು ಭಯ ಇದೆ, ಆ ಭಯ ಹೋಗ್ಲಾಡಿಸ್ಬೋದು ಸ್ನೇಹಿತರೆ. ಅದೇ ತರ ಪ್ರತಿಯೊಂದು ಸಾಧ್ಯವಾಗತ್ತೆ. ಅದೆಲ್ಲ ನಿಮ್ಮಿಂದನೇ ಸಾಧ್ಯವಾಗತ್ತೆ, ಅದು ಬೇರೆ ಯಾವುದಿಂದನೂ ಸಾಧ್ಯವಾಗಲ್ಲ ಸ್ನೇಹಿತರೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಇಂಥ ಯಾವುದೇ ಒಂದು ಸ್ನೇಹಿತರೆ, ಇನ್ನೂ ನೋಡಿ, ಸ್ವಲ್ಪ ಜನ ಏನಾಗತ್ತೆ, ಈ ಎಕ್ಸಾಮ್ಸ್ ಬರೆಯುವಾಗ ತೊಂದರೆಗಳು ಫೇಸ್ ಮಾಡ್ತಾರೆ. ಎಕ್ಸಾಮ್ಸ್ ಬರೆಯಕ್ ಮುಂಚೆ, ಯಾವುದೇ ಒಂದು ಎಕ್ಸಾಮ್ ಬರಕ್ ಮುಂಚೆ ಒಂದು ವಾರದಿಂದನೇ ಅವ್ರು ಶುರು ಮಾಡ್ತಾರೆ. ಏನ್ ಶುರು ಮಾಡ್ಕೊಂಡಿರ್ತಾರೆ ಅಂದ್ರೆ ಒಳಗಡೆ, ನಾನು ಎಕ್ಸಾಮ್ ಬರ್ದಿದ್ರೆ ಖಂಡಿತವಾಗಿ ನನಗೇನೋ ಒಂಥರ, ಅವ್ರಿಗೇನು ಭಯ ಅಂದ್ರೆ ಎಲ್ಲಿ ನಾನು ಮಾರ್ಕ್ಸ್ ಕಡಿಮೆ ಬರತ್ತೋ, ಇಲ್ಲಾಂದ್ರೆ ನಾನು ಫೇಲ್ ಆಗ್ತೀನೋ ಅಂತ ಒಂದು ಭಯ ಇಟ್ಕೊಂಡಿರ್ತಾರೆ ಅಲ್ವಾ. ಅದರಿಂದ ಏನಾಗತ್ತೆ ಹೇಳ್ಬೇಕಂದ್ರೆ, ಒಳ್ಳೆ ಸ್ಟೂಡೆಂಟ್ಸ್ ಅವ್ರಿಗೆ ಎಲ್ಲ ನಾರ್ಮಲ್ ಸಾಮಾನ್ಯ ಸ್ಥಿತಿಯಲ್ಲಿ ಎಲ್ಲ ಆನ್ಸರ್ಸ್ ಹೇಳ್ತಾರೆ. ಅವ್ರು ಖಂಡಿತವಾಗಿ ಎಲ್ಲ ಆನ್ಸರ್ಸ್ ಸಾಮಾನ್ಯ ಸ್ಥಿತಿಯಲ್ಲಿ ಹೇಳ್ತಾರೆ. ಎಕ್ಸಾಮ್ಗೆ ಹೋಗಿ ಕೂತ್ಕೊಂಡಿದ ಮೇಲೆ ಅವ್ರು ಬರೆಯೋದು ರಾಂಗ್ ಇರ್ತದೆ. ಅವ್ರು ಅನ್ಕೊಂಡಿರೋದು ಅಲ್ಲಿ ಬರೆಯಕ್ಕಾಗಲ್ಲ ನೋಡಿ, ಅಲ್ಲಿ ಫೇಲ್ಯೂರ್ ಬರ್ತದೆ. ಅರ್ಥ ಆಯ್ತಾ? ಯಾಕೆ ಆತರ ಬಂದಿದೆ ಅಂದ್ರೆ, ಅವನು ಒಳಗಡೆ ಈಗಾಗ್ಲೇ ಹೆಚ್ಚು ಸಮಯ ಅವನು ಮೈಂಡಲ್ಲಿ ಅನ್ಕೊಂಡಿರ್ತಾನೆ. ನಾನು ಏನೋ ಒಂದು, ನಾನು ಟೆನ್ಷನು, ಎಕ್ಸಾಮ್ ಅಂದ್ರೆ ಟೆನ್ಷನು, ಅಲ್ಲಿ ಬರೀದ್ರೆ ನಾನು ಸರಿಯಾಗಿ ಬರೆಯಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗ್ತದೋ ಇಲ್ಲ ಅಂತ ಇಂಥ ಯೋಚನೆಗಳು ಹೆಚ್ಚಾಗಿ ಅವ್ನು ಕಾಣಿಸ್ತಾ ಇರ್ತದೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಪ್ರತಿಯೊಂದು ವಿದ್ಯಾರ್ಥಿ ಧ್ಯಾನ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಧ್ಯಾನ ಮಾಡುವಾಗ ಅವನ ಒಳಗಡೆ ಇಂಥ ನಕಾರಾತ್ಮಕ ಯೋಚನೆಗಳು ಯಾವುದು ಬರಲ್ಲ. ಯಾಕಂದ್ರೆ ಒಂದು ಯಾವುದೇ ನಕಾರಾತ್ಮಕ ಯೋಚನೆ ಬರ್ತಾ ಇದೆ ಅಂದ್ರೆ ಕಾರಣ ಸ್ನೇಹಿತರೆ, ನಮ್ಮ ಒಳಗಡೆ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಬೋದು. ಶಕ್ತಿ ಕಡಿಮೆ ಇರುವಾಗಲೇ ನಿಮ್ಮ ಒಳಗಡೆಯಿಂದ ನಕಾರಾತ್ಮಕ ಯೋಚನೆಗಳು ಆಚೆಗಡೆ ಬರೋದು, ಇಲ್ಲಾಂದ್ರೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾವಾಗ್ಲೂ ಹೆಚ್ಚು ಧ್ಯಾನ ಮಾಡ್ತಾ ಹೋದ್ರೆ, ಇವ್ರ ಮಕ್ಕಳು ಅಷ್ಟೇ, ಎಕ್ಸಾಮ್ ಬರೆಯಕ್ ಮುಂಚೆ ಅಂದ್ರೆ ಸಾಮಾನ್ಯ ಸ್ಥಿತಿಯಲ್ಲಿ ಪ್ರತಿ ದಿವಸ ಒಂದು 10 ನಿಮಿಷ 15 ನಿಮಿಷ ಧ್ಯಾನ ಮಾಡೋದು. ಅವ್ರ ಒಳಗಡೆ ಹೆಚ್ಚು ಶಕ್ತಿ ಅನ್ನೋದು ಹೆಚ್ಚಾಗಿ ಉತ್ಪನ್ನ ಮಾಡ್ಕೊಳ್ಳೋದು, ಶಕ್ತಿ ಸಂಗ್ರಹಿಸ್ಕೊಳ್ಳೋದು ಮಾಡ್ತಾನೆ ಇರ್ಬೇಕು. ಅವಾಗ ಎಕ್ಸಾಮ್ ಅಲ್ಲಿ ಏನ್ ತೊಂದರೆ ಆಗಲ್ಲ. ಅಂತ ಮಕ್ಕಳು, ಈ ಧ್ಯಾನ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳು ನೋಡ್ತಾ ಇರ್ತೀವಿ, ಅದ್ಭುತವಾಗಿ ಮಾರ್ಕ್ಸ್ ಆಗ್ಬೋದು, ರ್ಯಾಂಕ್ ಆಗ್ಬೋದು, ಅವರು ಎಕ್ಸಾಮ್ ಅಲ್ಲಿ ಎಜುಕೇಶನ್ ಅಲ್ಲಿ ತುಂಬಾ ಬೆಳವಣಿಗೆ ಬರ್ತಾರೆ ಸ್ನೇಹಿತರೆ. ಅದರಲ್ಲಿ ಏನು ಸಂಶಯ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಮೈಂಡೇ ಸ್ನೇಹಿತರೆ. ನಮ್ಮ ಚೇತನ ಮನಸ್ಸಿಂದ ನಾವು ಹೆಚ್ಚಾಗಿ ಇಂಥ ನಕಾರಾತ್ಮಕ ಯೋಚನೆ ಮಾಡಿ ಅದು ಒಳಗಡೆ ಅಂದ್ರೆ ನಮ್ಮ ಉಪಚೇತನ ಮನಸ್ಸಲ್ಲಿ ಒಳಗಡೆ ಹೋಗಿ ಸ್ಥಿರವಾಗಿ ಕೂತ್ಕೊಳ್ಳುವಾಗ, ಬಲವಾಗಿ ಕೂತ್ಕೊಳ್ಳುವಾಗ, ಅವಾಗ ಏನಾಗುತ್ತೆ, ನಮ್ಮ ಉಪಚೇತನ ಮನಸ್ಸು ಅದೇ ತಂದು ನಿಮ್ಗೆ ಒಂದು ಫಲಿತ ಕೊಡುತ್ತೆ. ಅವಾಗ ನೀವು ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟೂಡೆಂಟ್ಸ್ಗೂ ಸಹ ಇದು ತುಂಬಾ ಸಹಾಯ ಆಗುತ್ತೆ ಸ್ನೇಹಿತರೆ. ಇದನ್ನು ಖಂಡಿತವಾಗಿ ನಾವು ಅವ್ರಿಗೆ ಸೊ ಇದು ಎಲ್ಲ ಹೇಳ್ಕೊಡ್ಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಮ್ಮ ಕಾನ್ಶಿಯಸ್ ಮೈಂಡ್ ಇಂದ ಸೊ ಇನ್ನು ಸ್ವಲ್ಪ ಜನ ಏನಾಗುತ್ತೆ ಸ್ನೇಹಿತರೆ, ಈ ಬೆಟ್ಟೆ ಹತ್ತುವಾಗ ಅವ್ರಿಗೆ ಭಯ, ಬೆಟ್ಟೆ ಹತ್ತೋದು ಭಯ. ಅದಕ್ಕೆಲ್ಲ ಇದೇ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ನೈಟು ನಿದ್ದೆ ಮಾಡಕ್ ಮುಂಚೆ ಒಂದು 10 ನಿಮಿಷ 15 ನಿಮಿಷ ಇದು ಸ್ವಲ್ಪ ಒಳ್ಳೆ ಪವಾಡ ಯೋಚನೆಗಳು,
ನಿಮ್ಮ ಒಳಗಡೆ ಅನ್ಕೋಬೇಕು, ಮತ್ತೆ ಅದನ್ನು ಯೋಚಿಸಬೇಕು ಅಂತ ಸ್ವಲ್ಪ ಸಮಯ ಅದಕ್ಕೂ ಕೊಡಿ. ಆಮೇಲೆ ಧ್ಯಾನ ಮಾಡಿ, ಆಮೇಲೆ ಮಲಗಿ. ಸೊ ಅವಾಗ ಅದ್ಭುತವಾದ ಫಲಿತಗಳು ನಿಮ್ಗೆ ಸಿಗತ್ತೆ, ಯಾವುದೇ ಅದರಲ್ಲಿ ಸಂಶಯ ಇಲ್ಲ ಸ್ನೇಹಿತರೆ. ಸೊ ಈ ತರ ಮಾಡ್ತಾ ಹೋಗಿ. ಯಾವುದೇ ಸ್ನೇಹಿತರೆ ಒಂದೇನಂದ್ರೆ ಯಾವಾಗ್ಲೂ ನೋಡ್ಕೊಳ್ಳಿ, ಈ ಅಬ್ನಾರ್ಮಲ್ ಪೇರ್ ಅಂತ ಒಂದು ಇರ್ತದೆ. ಅಬ್ನಾರ್ಮಲ್ ಪೇರ್ ಅಂದ್ರೆ ಹೇಳ್ಬೇಕಂದ್ರೆ ಅದು ಯಾವ ತರ ಅಂದ್ರೆ, ಅದು ಒಂಥರ ಹೆಚ್ಚಾಗಿ, ಅದು ನಾರ್ಮಲ್ ಫಿಯರ್ ಬೇರೆ, ಅಬ್ನಾರ್ಮಲ್ ಫಿಯರ್ ಅಂದ್ರೆ ಏನಾಗತ್ತಂದ್ರೆ ಅದಕ್ಕೂ ಒಂದು ಪರಿಮಿತಿ ಇಲ್ಲ ಸ್ನೇಹಿತರೆ, ಪರಿಮಿತಿ ಇಲ್ಲ. ಯಾವ ತರದ ಅಂದ್ರೆ, ನಾವು ಒಂದು ಯಾವುದೋ ಏರೋಪ್ಲೇನ್ ನಾನು ಹತ್ತಾ ಇದೀನಿ, ಏರೋಪ್ಲೇನ್ ಬಿದ್ದು ಹೋಗ್ತದೆ ಅಂತ ಯೋಚನೆ ಮಾಡ್ತಾರೆ ನೋಡಿ. ಏರೋಪ್ಲೇನ್ ಹತ್ತಾ ಇದೀವಿ, ಬಟ್ ಏರೋಪ್ಲೇನ್ ಅದು ಹೋಗಲ್ಲ, ಅದು ಏನಾಗ್ತದೋ, ನಾನು ಆಕ್ಸಿಡೆಂಟ್ ಆಗ್ತದೋ, ಇಂಥ ಯೋಚನೆಗಳು ಸ್ವಲ್ಪ ಜನ ಮಾಡ್ತಾ ಇರ್ತಾರೆ. ಅದನ್ನೂ ಒಳ್ಳೇದಲ್ಲ, ಅದು ಮಾಡಬಾರ್ದು. ಆ ಥರ ಯಾವಾಗ್ಲೂ ಒಂದೇ ಅಂದ್ರೆ, ಒಂದು ಕೊನೆ ಭಯ ನಮ್ಮ ಏನಂದ್ರೆ ಜೀವನ ಭಯ, ಅಂದ್ರೆ ಫಿಯರ್ ಆಫ್ ಡೆತ್ ಅಲ್ವಾ, ಸಾವು ಭಯ. ಅದ್ರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಇರುವಾಗ, ಹೆಚ್ಚು ಧ್ಯಾನ ಮಾಡ್ತಾ ಹೋಗುವಾಗ ನನ್ಗೆ ಅರ್ಥ ಆಗತ್ತೆ ಖಂಡಿತವಾಗಿ. ಅವಾಗ ಆ ಭಯನೂ ಹೋಗತ್ತೆ. ಅವಾಗ ಇಂಥ ಯೋಚನೆಗಳು ಯಾವುದು ಬರಲ್ಲ ಸ್ನೇಹಿತರೆ. ಆದ್ರೆ ಸ್ವಲ್ಪ ಜನಕ್ಕೆ ಈ ತರ ಬರ್ತಾ ಇರ್ತದೆ. ಸೊ ಅವಾಗ ಖಂಡಿತವಾಗಿ ಏನಾಗುತ್ತಂದ್ರೆ, ಅವರು ಸೊ ಆದಷ್ಟು ಅದಕ್ಕೂ ಅದು ಎದುರ್ಕುವಂತ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ. ಸ್ವಲ್ಪ ಜನ ನೋಡಿ, ಸ್ವಲ್ಪ ಬಿಸ್ನೆಸ್ ಪೀಪಲ್ ನೋಡ್ಕೊಳ್ಳಿ, ಅವ್ರಿಗೆ ಭಯ ಹೆಂಗಿರ್ತದೆ ಅಂದ್ರೆ, ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಸೊ ಆದಷ್ಟು ಚೆನ್ನಾಗಿ ಮಾಡ್ತಾನೆ ಇರ್ತಾರೆ. ಒಂದು ಭಯ ಹೆಂಗ್ ಕಾಣಿಸ್ಕೊಂತದಂದ್ರೆ, ಏನು ನಾನು ನೆಕ್ಸ್ಟ್ ಫೇಲ್ ಆಗ್ತೀನಿ ಬಿಸ್ನೆಸ್ ಅಲ್ಲಿ, ಹೆಚ್ಚು ಲಾಸ್ ಬರುತ್ತೆ, ಇನ್ನು ಮುಂದೆ ನಾನು ಹೋಗ್ತಾ 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 ಎಲ್ಲ ನಾನು ಆಸ್ತಿಗಳೆಲ್ಲ ನಾನು ಸೇಲ್ ಮಾಡ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಬರುತ್ತೆ, ನಮ್ಮ ಬ್ಯಾಂಕ್ ಒಳಗಡೆ ಜೀರೋ ಆಗತ್ತೆ. ಸೊ ಇಂಥದ್ದೆಲ್ಲ ಅವರು ಯಾವಾಗ ಅವ್ರು ಒಳಗಡೆ ಅವರು ಯೋಚನೆ ಅಂದ್ರೆ ಚೇತನ ಮನಸ್ಸಲ್ಲಿ ಯಾವಾಗ ಇಂಥದ್ದೆಲ್ಲ ಶುರು ಆಗ್ತದೆ ಸ್ನೇಹಿತರೆ, ಹೋಗಿ ನೇರವಾಗಿ ಇದೆಲ್ಲ ಹೋಗಿ ಎಲ್ಲಿ ಕೂತ್ಕೊಳ್ತದೆ ಗೊತ್ತಾ, ಉಪಚೇತನ ಮನಸ್ಸಲ್ಲಿ ಕೂತ್ಕೊಂಡು ಅವರು ದಿವಾಲ ಕೋರು ಅಂದ್ರೆ ಒಂಥರ ಬ್ಯಾಂಕ್ ರಪ್ಸಿ ಅಂತ ಇರ್ತೀವಿ ನೋಡಿ, ಬ್ಯಾಂಕ್ ರಪ್ಸಿ ಅಂತಾನೂ ತಂದು ಅವ್ರ ಜೀವನದಲ್ಲಿ ಕೊಡ್ತಾರೆ ಸ್ನೇಹಿತರೆ. ಯಾವುದು ಕೊಡಲ್ಲ, ನಿಮ್ಮ ಉಪಚೇತನ ಮನಸ್ಸೇ ನಿಮ್ಗೆ ಕೊಡೋದು ಆ ಅನುಭವ. ಯಾಕಂದ್ರೆ ನೀವು ಕೋರ್ಕೊಂಡಿದ್ರೆ, ಅದು ನನಗೆ ಇದು ಬೇಕು ಅಂತ ಕೋರ್ಕೊಂಡಿದ್ರಿ, ಮತ್ತೆ ನೀವು ಆ ಯೋಚನೆಗಳು ಹೆಚ್ಚು ನೀವು ನಿಮ್ಮ ಮೈಂಡ್ ಅಲ್ಲಿ ರಿಪೀಟ್ ಮಾಡಿದ್ರಿ. ಸೊ ಇಂಥದ್ದು ಇದು ಅಬ್ನಾರ್ಮಲ್ ಫಿಯರ್ ಅಂತ ಸ್ನೇಹಿತರೆ. ಇದು ಅಬ್ನಾರ್ಮಲ್ ಫಿಯರ್. ಅದು ಒಂಥರ ಹೇಳ್ಬೇಕಂದ್ರೆ, ಇಂಥದ್ದು ನಾವು ಯಾವಾಗ್ಲೂ ಮಾಡಬಾರ್ದು ಸ್ನೇಹಿತರೆ. ಈ ತರ ಮಾಡಿದ್ರೆ ಖಂಡಿತವಾಗಿ ನಮ್ಗೆ ತೊಂದರೆ ಆಗ್ತದೆ. ಅರ್ಥ ಆಯ್ತಾ? ಸೊ ಇದು ಪ್ರತಿಯೊಂದು ಕಾರಣ ಏನಂದ್ರೆ, ಈ ಪ್ರತಿಯೊಂದು ಕಾರಣ ನಮ್ಮ ಮನಸ್ಸೇ, ನಮ್ಮ ಚೇತನ ಮನಸ್ಸು, ತದನಂತರ ಉಪಚೇತನ ಮನಸ್ಸು ಸ್ನೇಹಿತರೆ. ಉಪಚೇತನ ಮನಸ್ಸು ಮಾಡುವಂತ ಈ ವಿಷಯಗಳು ನಾವು ಯಾವಾಗಲೂ ಸೊ ಜಾಗೃತವಾಗಿ ನಾವು ಇರಬೇಕಾಗತ್ತೆ. ಒಂದು ಅದ್ಭುತವಾದ ಒಂದೇ ಒಂದು ಪ್ರೇಯರ್ ಏನಿರ್ತದೆ ಅಂದ್ರೆ ಸ್ನೇಹಿತರೆ, ನಾವು ಈ ಯಾವುದೇ ಒಂದು ಭಯದಿಂದ ಆಚೆ ಕಡೆ ಹೋಗು ಯಾವುದೇ ಮಾಡ್ಬೇಕಾದ್ರೂ ನೋಡ್ಕೊಳ್ಳಿ, ನಾವು ದೇವರನ್ನು ಪ್ರಾರ್ಥಿಸೋದು ಅಂತಂದ್ರೆ, ನಾವು ಧ್ಯಾನ ಮಾಡೋದು ನಮ್ಮ ಅದ್ಭುತವಾದ ಪದ್ಧತಿ ನಮ್ಗೆ ಗೊತ್ತು. ಆದ್ರೂ ಯಾವುದೇ ಒಂದು ವ್ಯಾಖ್ಯಾನ ಉಲ್ಲೇಖನ ಅಂತ ಹೇಳ್ಬೇಕಂದ್ರೆ, ಸೊ ಅವಾಗ ಏನು ಹೇಳ್ಬೋದು ಅಂದ್ರೆ, ಸೊ ನಾವು ಅನ್ಕೋಬೇಕು ನಮ್ಮ ಮನಸ್ಸಲ್ಲಿ, ದೇವ್ರು ನಮ್ಮನ್ನು ಎಲ್ಲ ಕೇಳಿಸ್ಕೊಂಡಿದ್ದಾನೆ, ಮತ್ತೆ ನನ್ಗೆ ಏನು ಅಂದ್ರೆ, ನಾನು ಯಾವ ಭಯಗಳಿದೆ ನಮ್ಮ ಒಳಗಡೆ ಅದೆಲ್ಲದಿಂದನೂ ತಪ್ಪಿಸ್ತಾ ಇದ್ದಾನೆ ಅಂತ ನಮ್ಮ ಒಳಗಡೆ ಭಾವಿಸ್ಬೇಕು, ತುಂಬಾ ಸ್ಟ್ರಾಂಗ್ ಆಗಿ ಭಾವಿಸ್ಬೇಕು ಸ್ನೇಹಿತರೆ. ಅಂದ್ರೆ ದೇವರು ಏನ್ ಮಾಡಿದ್ದಾರೆ, ನಾನು ಕೇಳಿಸ್ಕೊಂಡಿದ್ದಾರೆ, ನಾನು ಹೇಳ್ತಾ ಇದ್ದೀನಿ, ನಾನು ಏನೇನು ಹೇಳ್ತೀನೋ, ನಾನು ಏನೇನು ನಮ್ಮ ಹೊರಗಡೆ ಇರುವಂತ ಭಯಗಳು, ಇನ್ನೊಂದು ಏನೇನು ಹೇಳಿದಿನೋ ಎಲ್ಲ ಕೇಳಿಸ್ಕೊಂಡಿದ್ದಾನೆ, ಮತ್ತೆ ನನಗಿರುವಂತ ಎಲ್ಲಾ ಭಯಗಳಿಂದ ನಾನು ತಪ್ಪಿಸಿದ್ದಾನೆ ಅಂತ ಒಂದು ಭಾವನೆ ನಿಮ್ ಒಳಗಡೆ ಸೊ ಯಾವಾಗ್ಲೂ ಅನ್ಕೊಂತ ಇದ್ರೆ, ಸೊ ಖಂಡಿತವಾಗಿ ನಿಮ್ನು ಇದೆಲ್ಲದಿಂದ ನಿಮ್ನು ಆಚೆ ಕಡೆ ತಗೊಂಡ್ ಬರಂತ ಅವಕಾಶ ಅನ್ನೋದು ನಿಸರ್ಗಕ್ಕೆ ಖಂಡಿತವಾಗಿರುತ್ತೆ ಸ್ನೇಹಿತರೆ. ಅವಾಗ ಯಾವುದೂ ಭಯಗಳು ನಾವು ಕಾಣಿಸ್ಕೊಂಡಲ್ಲ, ಅದ್ಭುತವಾದ ಪ್ರಗತಿ, ಅದ್ಭುತವಾದ ಜೀವನವನ್ನು ನಾವು ಸಾಗಿಸ್ಬೋದು ಸ್ನೇಹಿತರೆ. ಇದು ಈ ತರ ಉಪಪ್ರಜ್ಞಾ ಮನಸ್ಸನ್ನು ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರೋ ಅಂದ್ರೆ, ಹೆಚ್ಚು ನಿಮ್ಮ ಮನಸ್ಸಲ್ಲಿ ಈ ಸಕಾರಾತ್ಮಕ ಯೋಚನೆಗಳು ಮತ್ತೆ ಪವಾಡ ಯೋಚನೆಗಳು ಇಟ್ಕೊಂಡು ಆ ತರ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಅದೇ ಅಭ್ಯಾಸ ನಮ್ಮ ಉಪಚೇತನ ಮನಸ್ಸು, ಉಪಪ್ರಜ್ಞಾ ಮನಸ್ಸುಗೂ ಖಂಡಿತವಾಗಿ ಸೇರ್ತದೆ. ಅಲ್ಲಿ ಏನು ಸೇರುತ್ತೋ ಉಪಪ್ರಜ್ಞಾ ಮನಸ್ಸು ಒಳಗಡೆ ನೀವು ಏನು ಅದ್ರ ಒಳಗಡೆ ಸೇರಿಸ್ತಿರೋ ಅದನ್ನೇ ನಿಮ್ಗೆ ಆಗ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಇದು ಯಾವ ತರ ಅಂದ್ರೆ, ಒಂದು ನೋಡಿ, ಮಣ್ಣು ಒಳಗಡೆ ಯಾವ ಬೀಜ ನೀವು ಹಾಕ್ತಿರೋ, ಆಯ್ತಾ, ಆ ಬೀಜ ಹಾಕಿದ ಮೇಲೆ ಏನಾಗುತ್ತೆ ಸ್ನೇಹಿತರೆ, ಖಂಡಿತವಾಗಿ ನೀವು ಚೇಂಜ್ ಮಾಡಕ್ಕಾಗಲ್ಲ. ಆ ಬೀಜ ಹಾಕಕ್ ಮುಂಚೆ ನಿಮ್ಗೆ ಕಂಟ್ರೋಲ್ ಇದೆ, ನಿಮ್ಗೂ ನಿಯಂತ್ರಣ ಇದೆ, ನಿಮಗೂ ಅದ್ರ ಮೇಲೆ ನಿಯಂತ್ರಣ, ಕಂಟ್ರೋಲ್ ಇದೆ. ಅದು ಬೀಜ ಹಾಕಿದ ಮೇಲೆ ನಿಮ್ಗೂ ನಿಯಂತ್ರಣ ಇಲ್ಲ. ಅದೇ ತರ ನಾವು ಯಾವುದೇ ಯೋಚನೆ ನಮ್ಮ ಮನಸ್ಸು ಒಳಗಡೆ, ಚೇತನ ಮನಸ್ಸು ಒಳಗಡೆ ಏನೇ ಯೋಚನೆ ಮಾಡ್ಬೋದು, ನಿಮ್ಮ ಇಷ್ಟ ಅದು. ಆ ಯೋಚನೆ ಮಾಡ್ಬೋದು, ಯೋಚನೆನು ಕ್ಯಾನ್ಸಲ್ ಮಾಡ್ಬೋದು, ರದ್ದು ಮಾಡ್ಬೋದು, ಮತ್ತೆ ಇನ್ನೊಂದು ಯೋಚನೆ ಮಾಡ್ಬೋದು ಅಲ್ವಾ. ಆರೋಗ್ಯದ ಬಗ್ಗೆ ಅಂತ ಇಟ್ಕೊಳ್ಳಿ, ನಾನು ಆರೋಗ್ಯ ಸಾಧಿಸಬೇಕು,
ನಾನು ಆರೋಗ್ಯವಂತ ಇರಬೇಕು. ಏನಿರಬೇಕು ನಿಮ್ಮ ಯೋಚನೆ, ನಿಮ್ಮ ಆ ಈ ಚೇತನ ಮನಸ್ಸಲ್ಲಿ ಹೇಗಿರ್ಬೇಕು? ಚೇತನ ಮನಸ್ಸಲ್ಲಿ ಯಾವಾಗಲೂ ನೀವು ಸಕಾರಾತ್ಮಕವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾನೆ ಇರಬೇಕು. ನಕಾರಾತ್ಮಕವಾಗಿ ಯಾವುದೇ ರೀತಿಯ ನೀವು ಆಲೋಚನೆ ಇಲ್ಲಿ ಮಾಡಿದ್ರೆ ಅದು ಹೆಚ್ಚು ಸಮಯ ಮಾಡಿದ್ರೆ ಏನಾಗ್ತದೆ, ನೇರವಾಗಿ ನಿಮ್ಮ ಉಪಚೇತನ ಮನಸ್ಸು ಸೇರುತ್ತೆ ಸ್ನೇಹಿತರೆ. ಅದು ಏನು ಈ ಉಪಚೇತನ ಮನಸ್ಸು ಸೇರುತ್ತೋ ಆ ಆ ನಕಾರಾತ್ಮಕ ಯೋಚನೆಗಳು ಆರೋಗ್ಯದ ಬಗ್ಗೆ, ಸಂಪದ ಬಗ್ಗೆ, ಭಯದ ಬಗ್ಗೆ, ಮತ್ತೆ ಇನ್ನೂ ಯಾವುದೇ ಬಗ್ಗೆ, ಯಾವುದೇ ವಿಷಯ ಇರಲಿ, ಅದು ಅಲ್ಲಿ ಹೋಗಿ ಆ ಒಳಗಡೆ ಆ ಉಪಚೇತನ ಮನಸ್ಸು, ಉಪಪ್ರಜ್ಞಾ ಮನಸ್ಸಲ್ಲಿ ಕೂತ್ಕೊಂತದೋ ಅದು ಕೆಲಸ ಮಾಡೇ ಮಾಡ್ತದೆ. ಅದನ್ನ ನೀವು ತಪ್ಸಕ್ಕಾಗಲ್ಲ. ಅದು ಮತ್ತೆ ತಪ್ಸ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಸಕಾರಾತ್ಮಕವಾಗಿ ಥಿಂಕ್ ಮಾಡ್ತಾ ಮಾಡ್ತಾ ಅಂದ್ರೆ ನಮ್ಮ ಪೂರ್ತಿ ನಮ್ಮ ಯೋಚನೆಗಳಲ್ಲಿ ಬದಲಾವಣೆ ಮಾಡ್ಕೊಂತ ಧ್ಯಾನ ಮಾಡುತ್ತಾ ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ತಾ ಮಾಡ್ತಾ ಹೋದ್ರೆ ಅವಾಗ ನಿಮ್ಗೆ ಮತ್ತೆ ನಿಮ್ಮ ಒಳಗಡೆ ಅಂತರದಲ್ಲಿ ಬದಲಾವಣೆ ಯಾವಾಗ ಆಗುತ್ತೋ ಅವಾಗ ಮತ್ತೆ ಉಪಚೇತನ ಮನಸ್ಸು, ಉಪಪ್ರಜ್ಞಾ ಮನಸ್ಸು ನಿಮ್ಗೆ ಏನ್ ಬೇಕೋ ಅದು ಮತ್ತೆ ಕೊಡ್ತಾ ಇರ್ತದೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಈ ಭೂಮಿ ಮೇಲೆ ಸಂಪದಕ್ಕೂ ಇನ್ನೊಂದಕ್ಕೂ ಯಾವುದೂ ಕೊರತೆ ಇಲ್ಲ ಸ್ನೇಹಿತರೆ. ಕೊರತೆ ಇರೋದು ನಮ್ಮ ಮನಸ್ಸಲ್ಲಿ ಮಾತ್ರ ಕೊರತೆ ಇದೆ. ಆ ಮನಸ್ಸನ್ನು ಸರಿಯಾದ ನಿಯಂತ್ರಣ ಮಾಡ್ಕೋಬೇಕಂದ್ರೆ ಅದ್ಭುತವಾದ ನಮ್ಮ ಧ್ಯಾನ, ಜ್ಞಾನ, ಈ ಸ್ವಾಧ್ಯಾಯ, ಸಜ್ಜನ ಸಂಗತಿ ಏನಿದೆಯೋ ಇದು ಅದ್ಭುತವಾದ ಕೆಲಸ ಮಾಡುತ್ತೆ. ಅದರಲ್ಲಿ ಏನು ಸಂಶಯ ಇಲ್ಲ. ಈಗಾಗಲೇ ಎಷ್ಟೋ ನಮ್ಮ ಮಿತ್ರರು ಮತ್ತೆ ಸ್ನೇಹಿತರು ಇದೆಲ್ಲ ಅನುಭವಿಸಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಜೀವನದಲ್ಲಿ ಇದೆಲ್ಲ ಕಾಣಿಸ್ಕೊಂಡಿರ್ತೀವಿ. ಯಾವುದು ಈ ಧ್ಯಾನ, ಜ್ಞಾನ ಮತ್ತೆ ಈ ಆಧ್ಯಾತ್ಮಿಕ ಪ್ರಯಾಣದಿಂದ ಹೆಚ್ಚು ನಿಮ್ಮ ಯೋಚನೆಗಳ ಸಕಾರಾತ್ಮಕವಾಗಿ, ನಿಮ್ಮ ಯೋಚನೆಗಳು ಸಕಾರಾತ್ಮಕ ಆಗೋದಕ್ಕೋಸ್ಕರ ಮಾತ್ರ ಈ ಉಪಪ್ರಜ್ಞಾ ಮನಸ್ಸು ವೆಯ್ಟ್ ಮಾಡ್ತಾ ಇದೆ ಅಷ್ಟೇ ಸ್ನೇಹಿತರೆ. ಅದು ವೆಯ್ಟ್ ಮಾಡ್ತಾ ಇದೆ. ನೀವು ಯಾವಾಗ ಚೇಂಜ್ ಮಾಡ್ಕೊತೀರೋ ಅವಾಗ ನಿಮಗೆ ಏನ್ ಬೇಕೋ ಅದು ಕೊಡುತ್ತೆ ಅಷ್ಟೇ. ಅದು ಬಿಟ್ಟು ನಾನು ನಾನು ಚೇಂಜ್ ಮಾಡ್ಕೊಡಲ್ಲ, ನಾನು ಬದಲಾವಣೆ ಮಾಡಲ್ಲ, ಆದ್ರೂ ನಮ್ಗೆ ಬೇಕು. ನಮ್ಮ ಮನಸ್ಸು ಅಂದ್ರೆ ಮನಸ್ಥಿತಿ ಹೆಂಗಿರ್ತದೆ ಗೊತ್ತಾ? ಜನ ಹೆಂಗಿರ್ತಾರೆ ಅಂದ್ರೆ, ನಾನು ಮಾತ್ರ ಬದಲಾವಣೆ ಆಗಲ್ಲ, ನನಗೆಲ್ಲ ಬೇಕು. ಆರೋಗ್ಯ ಬೇಕು, ಸಂಪದ ಬೇಕು, ಒಳ್ಳೆ ಸಂಬಂಧಗಳು ಬೇಕು, ಒಳ್ಳೆ ಯಶಸ್ಸು ಬೇಕು, ಒಳ್ಳೆ ಮಾರ್ಕ್ಸ್ ಬೇಕು, ಒಳ್ಳೆ ಜಾಬ್ ಬೇಕು, ಒಳ್ಳೆ ಪ್ರಮೋಷನ್ ಬೇಕು, ಎಲ್ಲ ನಮ್ಗೆ ಒಳ್ಳೇದು ಬೇಕು. ಎಲ್ಲ ಒಳ್ಳೇದು ಬೇಕಾಗತ್ತೆ. ಆದ್ರೆ ನನ್ನ ಯೋಚನೆ ಮಾತ್ರ ಬದಲಾವಣೆ ಮಾಡಲ್ಲ. ಅದು ಹೇಗೆ ಸಾಧ್ಯ ಆಗತ್ತೆ? ನಿಮ್ಮ ಯೋಚನೆಗಳು ಬದಲಾವಣೆ ಮಾಡಲ್ಲ, ಮತ್ತೆ ನಿಮ್ಗೆ ಎಲ್ಲದು ಬೇಕಂದ್ರೆ ಅದು ಆಗತ್ತಾ? ಅದು ಸಾಧ್ಯವಾಗಲ್ಲ. ಯಾವಾಗ ಸಾಧ್ಯವಾಗತ್ತಂದ್ರೆ ನಿಮ್ಮ ಒಳಗಡೆ ನಿಜವಾದ ಬದಲಾವಣೆ ಏನಾಗಬೇಕು ಅದೆಲ್ಲ ನೀವು ತಂದ್ಕೊಡ್ಬೇಕು. ಅದು ಅದು ನೀವು ಹೊಂದಬೇಕು. ಮೊದಲನೇದಾಗಿ ಅದು ನೀವು ಸಾಧಿಸ್ಬೇಕು. ಆ ಬದಲಾವಣೆ ನೀವು ಯಾವಾಗ ಸಾಧಿಸ್ತಿರೋ, ಸಾಧನೆ ಮಾಡ್ತಿರೋ, ಸಾಧಿಸ್ತಿರೋ, ಅವಾಗ ಏನಾಗುತ್ತೆ, ನಿಮ್ಮ ಒಳಗಡೆ ಇರುವಂತಹ ಉಪಪ್ರಜ್ಞಾ ಮನಸ್ಸು ಅದಕ್ಕೂ ಪ್ರತಿಕ್ರಿಯವಾಗಿ ನಿಮ್ಗೆ ಏನು ಬೇಕೋ ಅದು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಏನು ಅನ್ಕೊಂಡಿದ್ರೆ ಅದು ಆಗ್ತಾ ಇರ್ತದೆ ಸ್ನೇಹಿತರೆ. ಇದು ಪವಾಡ ಅಂಶ ಅಂತ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ಎಷ್ಟೆಲ್ಲ ನಾವು ತಿಳ್ಕೊಂಡಿದ್ವಿ ಇವತ್ತಿನ ಅದ್ಭುತವಾದ ಜ್ಞಾನ. ತಮಗೆಲ್ಲರಿಗೂ ಕೇಳಿಸ್ಕೊಂಡಿದ್ದು ಧನ್ಯವಾದ. ರೈಟ್ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಕೆ ಮುಂಚೆ ನಿಮ್ಗೆ ಯಾವುದೇ ಸ್ವಲ್ಪ ಪ್ರಶ್ನೆಗಳಿದ್ರೆ ಕೇಳ್ಬೋದು. ತದನಂತರ ನಾವು ಮುಕ್ತಾಯ ಮಾಡೋಣ. ರೈಟ್, ಎಲ್ಲರಿಗೂ ಅನ್ಮ್ಯೂಟ್ ಮಾಡಿಕೊಟ್ಟಿದ್ದೀನಿ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀವಿ ಸ್ನೇಹಿತರೆ, ನೋಡಿ. ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ನಿಮ್ಮ ಯಾವುದೇ ಅನುಭವ ಇದ್ರೆ ಅನುಭವ ಹೇಳಿ, ಇಲ್ಲಾಂದ್ರೆ ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳ್ಬೋದು. ಒಂದು 3-4 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಸ್, ಶೋಭಾ ಅವರೇ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊರಿ. ಮಾತಾಡಿ. ನಮಸ್ಕಾರಗಳು ಗುರುಗಳೇ. ನಮಸ್ಕಾರ, ಹೇಳಿ. ನಾನು ಭಾರತಿ ಭಟ್ ಅಂತ ಶಿವಮೊಗ್ಗದಿಂದ. ಕೇಳಿಸ್ತದ? ಕೇಳಿಸ್ತದೆ. ಇವತ್ತು ಒಂದು ವಿಚಾರನ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ನಾವು ನಮ್ಮ ಮನಸ್ಸಿಗೆ ಸೂಚನೆ ಕೊಟ್ಟು ಅದನ್ನ ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದು ತುಂಬಾ ಸರಿ ಅನ್ಸ್ತು, ತುಂಬಾ ಚೆನ್ನಾಗಿ ಅನ್ಸ್ತು. ಅದಕ್ಕೆ ಆತರ ಒಂದು ಪಾಸಿಟಿವ್ನೆಸ್ ಬೆಳೆಸ್ಕೊಂಡು ಮನ್ಸಿಗೆ ಒಂದು ಕೊಟ್ಟು ಇಂಟ್ಯೂಷನ್ ಕೊಟ್ಟು ಒಂದು ಮಾಡ್ಬೇಕು ಅನ್ನೋದೊಂದು ಮನ್ಸಿಗೆ ಬಂದಿದೆ. ಒಳ್ಳೆಯ ತಿಳುವಳಿಕೆ ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಕೃಷ್ಣ. ನೆಕ್ಸ್ಟ್ ಸ್ನೇಹಿತರೆ, ಯಾರಾದ್ರೂ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊರಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ.
ಈಗ ಹೆವಿ ಟ್ರಾಫಿಕ್ ಇಲ್ಲ ರಶ್ ಇದ್ದ ಟೈಮಲ್ಲಿ ಒಂದ್ ಸ್ವಲ್ಪ ಫೀಲಿಂಗ್ ಆಗ್ತಾ ಇರುತ್ತೆ ಭಯ ತರ. ರಶ್ ಜಾಸ್ತಿ ಇರ್ತದೆ. ಹ್ಮ್ ಅಂತ ಪ್ಲೇಸಸ್ ಹೆವಿ ಜನ ಇರ್ತದೆ ಪ್ಲೇಸ್ ಹೋದಾಗ ಸ್ವಲ್ಪ ಸ್ವೆಟ್ಟಿಂಗ್ ಬರೋ ತರ ಆಗತ್ತೆ, ಭಯ ಆಗತ್ತೆ ಅಂತ ಅವ್ರಿಗೆ. ಓಕೆ ಅವ್ರನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು? ಏನಿಲ್ಲ, ನೀವು ಅದೇ ನಾನು ಹೇಳಿದಲ್ಲ, ನಿದ್ದೆ ಮಾಡಕ್ ಮುಂಚೆ ನೀವು ಏನ್ ಪ್ರಾಕ್ಟೀಸ್ ಮಾಡ್ತೀರೋ ಅದು ನೇರವಾಗಿ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗುತ್ತೆ. ನಿದ್ದೆ ಮಾಡಕ್ ಮುಂಚೆ ನೀವು ಏನೇ ಭಯ ಇದ್ರು ಆ ಭಯ ಹೋಗಿದೆ, ನನಗೀಗ ಚೆನ್ನಾಗಿದೆ, ಎಲ್ಲಾ ಜನರಲ್ಲಿ ಹೋಗಿದ್ದೀನಿ, ಆರಾಮಾಗಿದ್ದೀನಿ, ಏನು ಸ್ವೆಟ್ ಬರ್ತಾ ಇಲ್ಲ, ಬೆವರು ಬರ್ತಾ ಇಲ್ಲ, ಆರಾಮಾಗಿದ್ದೀನಿ ಅಂತ ನಿಮ್ಮ ಯೋಚನೆಗಳು ಪೂರ್ತಿಯಲ್ಲಿ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ನೀವು ಹೇಳ್ಕೋಬೇಕಾಗತ್ತೆ. ಆ ಥರ ಹೇಳ್ಕೊಂಡು ಅದು ಅನುಭವಿಸ್ತಾ ಇದ್ದೀನಿ ಅಂತನೂ ನೀವೇ ಅದ್ರ ಒಳಗಡೆ ನೀವು ಇದಿರಲ್ಲಿ, ನೀವು ಅದಿರಿ, ನೀವು ಆಲ್ರೆಡಿ ಅಲ್ಲಿದ್ದೀರಿ, ಅದು ಅನುಭವಿಸ್ತಾ ಇದ್ರಿ ಅಂತ ಆ ಅನುಭವ ಅನ್ನೋದು ನೀವು ಈ ಆರಾಮಾಗಿ ಕೂತ್ಕೊಂಡು ನಿಚ್ಚಳವಾಗಿ ಕೂತ್ಕೊಂಡು ಅದು ಮಾಡ್ತಾ ಇರಿ. ಅದು ಮಾಡ್ತಾ ಹೋಗಿ ಒಂದು 10 ನಿಮಿಷ 5 ನಿಮಿಷ 10 ನಿಮಿಷ ಮಾಡಿ, ಆಮೇಲೆ ಧ್ಯಾನ ಮಾಡಿ, ಆಮೇಲೆ ನಿದ್ದೆ ಮಾಡಿ. ಅವಾಗ ನಿಮ್ಗೆ ಬೇಗ ನೋಡ್ಕೊಳ್ಳಿ. ಬೇಕಾದ್ರೆ ಈ ಟೆಸ್ಟ್ ಮಾಡಿ ನೋಡಿ, ಒಂದು 10 ದಿವಸ 15 ದಿವಸ ಮಾಡಿ ನೋಡಿ, ಆಮೇಲೆ ನಿಮ್ ಆ ಫಲಿತ ನೀವೇ ಹೇಳ್ತೀರಿ. ಖಂಡಿತವಾಗಿ ಅದು ಹೋಗೇ ಹೋಗುತ್ತೆ. ಅದೇ ಸರ್, ತುಂಬಾ ರಶ್ ಅಲ್ಲಿ ದೇವಸ್ಥಾನಗಳಲ್ಲಿ ಫುಲ್ ರಶ್ ಇದ್ರೆ ಅಂತ ಟೈಮ್ ಒಂದು ಜಾಗ ಹೋದಾಗ, ಇಲ್ಲ ಫುಲ್ ಬಸ್ಸಲ್ಲಿ ಫುಲ್ ರಶ್ ಆಗಿದ್ರೆ ಆ ಬಸ್ಸಲ್ಲಿ ಹತ್ತಕ್ಕಾಗಲ್ಲ, ಕಾರಣ ಅನಿಸ್ತದೆ, ಈ ತರ ಸೆಟ್ಟಿಂಗ್ ಬರೋದು ತುಂಬಾ ಈ ತರ ಎಲ್ಲ ಹೋಗುತ್ತೆ, ಎಲ್ಲ ಹೋಗುತ್ತೆ ಖಂಡಿತ. ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಇದಕ್ಕೂ ಏನು ಇದು ಪರಿಮಿತ ಇಲ್ಲ. ಅಂದ್ರೆ ಧ್ಯಾನ ಅನ್ನೋದು ನಮ್ಮ ಯೋಚನೆಗಳು ಸ್ಥಿರತ್ವವಾಗಿರಕ್ಕೆ ಧ್ಯಾನ ಮಾಡೋದು. ಅಂದ್ರೆ ಹೆಚ್ಚು ಏನಾಗತ್ತೆ ಗೊತ್ತಾ, ನಮ್ಮ ಒಳಗಡೆ ಚಂಚಲತ್ವ ಹೆಚ್ಚಿರುತ್ತೆ. ಈಗ ಒಂದು ಅನ್ಕೊಳ್ಳೋದು, ಆ ಯೋಚನೆ ಮತ್ತೆ ತಿರಸ್ಕಾರ ಭಾವ, ವ್ಯತಿರೇಕ ಭಾವದಲ್ಲಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಆ ಯೋಚನೆ ತಿರಸ್ಕಾರ ಮಾಡೋದು. ಈ ತರ ಆಗ್ತಾ ಇರ್ತದೆ ಸಾಮಾನ್ಯ ಜನಗೆ. ಒಂದು ಧ್ಯಾನಕ್ಕೆ ಆ ತರ ಆಗಲ್ಲ. ಯಾವುದೇ ಏನ್ ಅನ್ಕೊಂತಾನೋ ಅದು ಅವನ ಒಳಗಡೆ ಇರೋದೇ ಶಕ್ತಿ ಹೆಚ್ಚಿರುತ್ತೆ. ಯಾವುದೇ ಒಂದು ಯೋಚನೆ ಮಾಡಿದೆ ಅಂದ್ರೆ ಅವನು ಸ್ಥಿರವಾಗಿರ್ತಾನೆ, ಬಲವಾಗಿರ್ತಾನೆ. ಅದೇ ಫಲಿತ ತಂದು ಕೊಡ್ತದೆ. ಇನ್ನು ಯಾರು ಫಲಿತ ತಂದು ಕೊಡೋದು ದೇವ್ರಲ್ಲ, ನಮ್ಮ ಯೋಚನೆಗಳೇ ನಮ್ಮ ಒಳಗಡೆ ಅಂತ ಹೇಳಿದ್ವಲ್ಲ, ಈಗಾಗಲೇ ಹೇಳಿದ ಉಪಪ್ರಜ್ಞಾ ಮನಸ್ಸಿದೆಲ್ಲ, ಅದು ಯಾವ ತರ ಬಲ್ಸ್ಕೊಂತಾ ಇದೆಯೋ ಅದ್ರ ಮೇಲೆ ಆಧಾರವಾಗಿ ನಿಮ್ಗೆ ರಿಸಲ್ಟ್ಸ್ ಬರ್ತಾ ಇರ್ತದೆ, ಫಲಿತಗಳು ಬರ್ತದೆ. ಅದು ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಈ ಆಧ್ಯಾತ್ಮಿಕ ಪ್ರಯಾಣ ಮಾಡಿದ್ರೆ ಗೊತ್ತಾಗತ್ತೆ. ಸಾಮಾನ್ಯ ಜನಕ್ಕೆ ಏನು, ಎಷ್ಟೇ ಓದಿದ್ರು ಏನ್ ಪ್ರಯೋಜನ? ಎಷ್ಟೋ ಬೇರೆ ಬೇರೆ MTech PhD ಎಲ್ಲ ಓದಿರ್ತಾರೆ, ಯೋಚನೆಗಳು ನಕಾರಾತ್ಮಕವಾಗಿರುತ್ತೆ ಅಲ್ವಾ? ಆ ನಕಾರಾತ್ಮಕ ಯೋಚನೆಗಳು ಬರೋದಕ್ಕೆ ಕಾರಣ ಏನು? ಪೂರ್ವಜನ್ಮ ಸಂಸ್ಕಾರ, ಈ ಜನ್ಮದ ಸಂಸ್ಕೃತಿ. ಈ ಜನ್ಮ ಸಂಸ್ಕೃತಿ ಏನು? ಯಾವಾಗಲೂ ನಾನ್ ವೆಜ್ ತಿನ್ನೋದು, ಮೀನು ತಿನ್ನೋದು, ಮೊಟ್ಟೆ ತಿನ್ನೋದು, ಇಂಥದೆಲ್ಲ ಆಹಾರ ಅವ್ರು ಸೇವನೆ ಮಾಡುವಾಗ ತಾಮಸಿಕ ಆಹಾರದಿಂದ ಏನ್ ಬರುತ್ತೆ? ತಾಮಸಿಕ ಆಹಾರದಿಂದ ಆಸ್ ಇಸ್ ದ ಮೈಂಡ್, ಆಸ್ ಇಸ್ ದ ಫುಡ್, ಸೋ ಇಸ್ ದ ಮೈಂಡ್. ಅಂದ್ರೆ ಆಹಾರ ಹೆಂಗಿದೆಯೋ ಅವ್ನ ಮನಸ್ಥಿತಿ ಹಂಗಿರತ್ತೆ ಖಂಡಿತವಾಗಿ. ಅವನ ಒಳಗಡೆ ಯೋಚನೆಗಳು ಯಾವಾಗಲೂ ಏನ್ ಬರುತ್ತೆ? ನಕಾರಾತ್ಮಕ ಯೋಚನೆ ಬರುತ್ತೆ. ಯಾಕಂದ್ರೆ ಅವನು ತಾಮಸ ಆಹಾರ ಸೇವನೆ ಮಾಡ್ತಾ ಇದ್ದಾನೆ. ಈ ತಾಮಸ ಆಹಾರದಿಂದ ಅವನಿಗೆ ನಕಾರಾತ್ಮಕ ಯೋಚನೆಗಳು ಹೆಚ್ಚು ಬರ್ತಾ ಇರ್ತದೆ. ಅದು ಯಾರು ನಿಲ್ಸಕ್ಕಾಗಲ್ಲ. ನಿಲ್ಸೋದು ಅವರೇ ನಿಲ್ಸ್ಕೋಬೇಕು. ಅವನ ಫುಡ್ ಯಾವಾಗ ಅವ್ನು ನಿಲ್ಲಿಸ್ತಾನಂದ್ರೆ, ಈ ತರ ಕಷ್ಟಗಳು ದುಃಖಗಳು ಎಷ್ಟೇ ನೋಡಿ, ಅವರು ಎಷ್ಟೋ ನೋಡ್ತಾ ಇರ್ತೀವಿ ನಾವು ಸಮಾಜದಲ್ಲಿ, ಹೈಯೆಸ್ಟ್ ಎಜುಕೇಶನ್ ಇರುತ್ತೆ, ಇರೋದು ಅವ್ನು ಏನೋ ಒಂದು ಸೂಸೈಡ್ ಅಟೆಂಪ್ಟ್ ಮಾಡ್ತಾನೆ, ಇನ್ನೊಂದು ಯಾವುದೋ ಒಂದು ಭಯದಿಂದನೋ ಇಲ್ಲಾಂದ್ರೆ ಯಾವುದೋ ಒಂದಿಂದ ಸಂಬಂಧಗಳು ಸರಿ ಇಲ್ಲ ಅಂತನೋ, ಅವನಿಗೆ ಅರ್ಥ ಆಗಲ್ಲ, ಏನ್ ಮಾಡ್ಬೇಕು ಅರ್ಥ ಆಗಲ್ಲ ಅವನಿಗೆ. ನೇರವಾಗಿ ಅವನು ಒಂಥರ ನಿರ್ಣಯಗಳು, ಭಯಾನಕ ನಿರ್ಣಯಗಳು ತಗೋತಾನೆ ಅವನ ಲೈಫಲ್ಲಿ. ಇದೆಲ್ಲದ ಕಾರಣ ಏನಂದ್ರೆ ಅವನ ಒಳಗಡೆ ಜ್ಞಾನ ಇಲ್ಲ, ಅವನು ಆಹಾರ ಸರಿ ಇಲ್ಲ, ಅವ್ರ ಯೋಚನೆಗಳು ಸರಿ ಇಲ್ಲ. ಈ 3 ಸರಿ ಇಲ್ಲ ಅಂದ್ಮೇಲೆ ಅವನಿಗೆ ಫಲಿತ ಹೀಗಿರತ್ತೆ, ನಕಾರಾತ್ಮಕ ಫಲಿತ ಇರುತ್ತೆ. ಅವನಿಗೆ ಸಕಾರಾತ್ಮಕ ಫಲಿತ ಎಲ್ಲಿಂದ ಬರುತ್ತೆ? ಸಾಧ್ಯವಿರಲ್ಲ. ಧನ್ಯವಾದಗಳು. ರೈಟ್ ಸ್ನೇಹಿತರೆ, ಇನ್ನು ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಾ? ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಮ್ಯಾಮ್. ಸರ್, ಈಗ ನಮಗೆ ಬೇರೆ ವ್ಯಕ್ತಿಗಳು, ನಮ್ಮ ಎದುರಿಗಿನ ವ್ಯಕ್ತಿಗಳು ನಮಗೆ ತುಂಬಾ ನೋವನ್ನುಂಟು ಮಾಡಿದಾಗ ಅವ್ರ ಬಗ್ಗೆ ನಾವು ಸಕಾರಾತ್ಮಕವಾಗಿ ವಿಚಾರ ಮಾಡೋದು ಹೇಗೆ ಸರ್? ಖಂಡಿತ ಆಗತ್ತೆ. ಅಂದ್ರೆ ನೀವು ನಿಮ್ಮ ಒಳಗಡೆ ನಿಮ್ಮ ಯೋಚನೆಗಳು, ನಿಮ್ಮ ತರಂಗಗಳು ಅದನ್ನು ಪರಿವರ್ತನೆಗೊಳಿಸ್ಕೋಬೇಕು. ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ನಿಮ್ಮ ಎನರ್ಜಿ, ಅವ್ರ ಬಗ್ಗೆ ನೋಡಿ, ಪ್ರತಿಯೊಂದು ಏನಂದ್ರೆ ಆಲೋಚನೆ ತರಂಗಗಳು ಶಕ್ತಿ ತರಂಗಗಳು. ಆ ಶಕ್ತಿ ತರಂಗಗಳು ಹೇಗೆ ಕೆಲಸ ಮಾಡ್ತಾ ಅಂದ್ರೆ, ನೀವು ಅವನು ಯಾವುದೇ ಟೈಮಲ್ಲಿ ಯಾವುದೇ ಸಮಯದಲ್ಲಿ ನಿಮ್ಮ ಮನಸ್ಸು ಒಳಗಡೆ ಅವ್ರ ಬಗ್ಗೆ ಒಂದು ಯೋಚನೆ, ನಕಾರಾತ್ಮಕ ಯೋಚನೆ ಆಗಿ, ಒಂದು ಶಕ್ತಿ ವಿಹೀನವಾಗಿ ಏನೇ ಯೋಚನೆಗಳು ಅವನ ಕಡೆ ಕಲಿಸಿದ್ರೆ ಸಾಕು,
ಅಲ್ಲಿಂದ ನಿಮ್ಗೆ ಪ್ರತಿಕ್ರಿಯೆ ಏನ್ ಸಿಗತ್ತಂದ್ರೆ ನಕಾರಾತ್ಮಕ ಇರ್ತದೆ. ನಿಮ್ಮ ಲೈಫಲ್ಲಿ ನಕಾರಾತ್ಮಕ ಯಾವಾಗ್ಲೂ ಇರ್ತದೆ, ಹಾಗೆ ಇರ್ತದೆ ಅದಷ್ಟೇ. ಅದಕ್ಕೋಸ್ಕರ ಅವನು ಮುಂಚೆ ಏನೋ ಮಾಡಿರ್ತಾನೆ, ಅವರಿಂದ ನಿಮ್ಗೆ ಏನೋ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಬಂದಿರ್ತದೆ, ಖಂಡಿತವಾಗಿ ಒಂಥರ ನಕಾರಾತ್ಮಕವಾಗಿ ಏನೋ ಫಲಿತದಲ್ಲಿ ನೋಡಿರ್ತೀರಿ. ಈಗ ಅದನ್ನು ನೀವು ಪರಿವರ್ತನೆಗೊಳಿಸ್ಕೋಬೇಕು. ನಿಮ್ಮ ಒಳಗಡೆ ಆ ವೈಬ್ರೇಷನ್ ಚೇಂಜ್ ಮಾಡ್ತಾ ಹೋಗ್ಬೇಕು, ಆ ಪ್ರಕಂಪನಗಳು ಚೇಂಜ್ ಮಾಡ್ತಾ ಹೋಗ್ಬೇಕು. ಈಗ ಹೇಳಿದಲ್ಲ, ನೀವು ಏನ್ ಚೇಂಜ್ ಮಾಡ್ತಿರೋ ಅದು ನೇರವಾಗಿ ಉಪಪ್ರಜ್ಞಾ ಮನಸ್ಸು ಸೇರತ್ತೆ. ಉಪಪ್ರಜ್ಞಾ ಮನಸ್ಸು ಅದಕ್ಕೆ ಬೇಕಾಗಿರುವಂತ ಫಲಿತ ನಿಮ್ಗೆ ತೋರ್ಸಕ್ಕೆ ರೆಡಿ ಇದೆ. ನಾವು ರೆಡಿ ಇಲ್ಲ. ಸರ್ ಇದು ನಿಜ ಅನ್ಸುತ್ತೆ ಸರ್. ಆದ್ರೆ ನನಗೆ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ನನಗೆ ಇದು ಫಲಿತ ಒಂದೇ ದಿವಸ ನಿಜವಾಗಿ ಬರಲ್ಲ, ಒಂದೇ ದಿವಸ ಬರಲ್ಲ ಅದು, ಹಾ ಸರ್. ಖಂಡಿತವಾಗಿ ಬರಲ್ಲ ಇದು. ಯಾಕಂದ್ರೆ ನಾವು ಎಷ್ಟೋ ದಿವಸದಿಂದ ಈ ತರ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ, ಚಿಕ್ಕ ಹಾ. ವಯಸ್ಸು ಸಣ್ಣ ವಯಸ್ಸಿಂದನೇ ಇದೆಲ್ಲ ಮಾಡ್ಕೊಂತ ಬಂದಿರ್ತೀವಿ. ನಮ್ಮ ಮನಸ್ಥಿತಿ ಆಗಿರತ್ತೆ, ಯಾವುದೇ ಆಕ್ಸೆಪ್ಟ್ ಮಾಡಲ್ಲ. ನಾವ್ ಏನ್ ಮಾಡತ್ತ ಗೊತ್ತಾ, ನಾವು ಯಾವುದೇ ಒಂದು ಒಳ್ಳೆಯದು ನಾವು ಸ್ವೀಕಾರ ಮಾಡಬೇಕು ಅಂತಂದ್ರೆ ಆ ಸಕಾರಾತ್ಮಕ ವಿಷಯಗಳನ್ನು ನಮ್ಮ ಮನಸ್ಸು ಆಕ್ಸೆಪ್ಟ್ ಮಾಡೋದೇ ಇಲ್ಲ. ಓಕೆ ಸರ್. ಅರ್ಥ ಮಾಡ್ಕೊಳ್ಳಿ. ಅದಕ್ಕೂ ಇರುವಂತ ಅಂದ್ರೆ ಅದಕ್ಕೆ ವೃತ್ತಿ, ಒಂಥರ ವೃತ್ತಿ ಆಗಿದೆ ಅದು ಪೂರ್ತಿ, ಜಾಸ್ತಿ. ಅದು ವೃತ್ತಿ ಆಗ್ಬಿಟ್ಟಿದೆ. ಈಗೇನಾಗತ್ತೆ ಗೊತ್ತಾ, ವೃತ್ತಿ ಆಗಿರೋದು ಇವತ್ತೇ ಬಿಡ್ಬೇಕಂದ್ರೆ ಬಿಡಲ್ಲ. ಅದು ನಿಧಾನವಾಗಿ ಬಿಡಿಸ್ಬೇಕಾಗತ್ತೆ. ನಿಧಾನವಾಗಿ ಬಿಡಿಸಕ್ಕೂ ಏನೇನು ಉಪಕರಣಗಳಿದೆ ಅಂದ್ರೆ, ಒಂದು ಧ್ಯಾನ, ಒಳ್ಳೆ ಆಹಾರ, ಸಮಗ್ರ ಜೀವನ ಶೈಲಿ, ಆ ಜೊತೆಗೆ ಸರಿಯಾದ ಆಲೋಚನೆಗಳು, ಸರಿಯಾದ ಫ್ರೆಂಡ್ಶಿಪ್, ನಮ್ಮ ಸುತ್ತಮುತ್ತಿರೋರು ಸರಿಯಾದ ಫ್ರೆಂಡ್ಶಿಪ್ ಇಟ್ಕೋಬೇಕು. ಈ ತರ ಒಂದೊಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಅದು. ಸೊ ಒಂದು ಮೇ ಬಿ ಅಂದ್ರೆ ಒಂದು ತಿಂಗಳಾಗ್ಬೋದು, ಒಂದು ವರ್ಷ ಆಗ್ಬೋದು, ಬಟ್ ಹಾಗೆ ಆಗತ್ತೆ, ಖಂಡಿತವಾಗಿ ಫಲಿತ ಬರುತ್ತೆ. ಸರಿ ಸರ್. ನಾವು ಆ ವ್ಯಕ್ತಿಗಳನ್ನ ನಾವು ಯಾವಾಗ್ಲೂ ಒಳ್ಳೆ ದೃಷ್ಟಿಯಿಂದ ಸಕಾರಾತ್ಮಕವಾಗಿ ವಿಚಾರ ಮಾಡ್ತಾನೆ ಹೋಗ್ಬೇಕು. ಅದು ತಾನೇ Yes. ಫಲ ಸಿಗ್ತದೆ ಸರ್. ಖಂಡಿತ Okay, sir. ಅದೇ ತರ ಮಾಡ್ಬೇಕು, ಧ್ಯಾನ ಮಾಡ್ತಾ ಹೋಗ್ಬೇಕು. ಸೊ ಸರಿಯಾದ ಆಹಾರ, ಒಳ್ಳೆ ಆಹಾರ, ಅದು ಯಾವುದು ರಾಜಸ್ವಿಕ ಆಹಾರ, ರಾಜೋಸಿಕ ಆಹಾರ, ಮತ್ತೆ ಈ ತಾಮಸಿಕ ಆಹಾರ ಯಾವುದು ತಿನ್ನಬಾರ್ದು. ಆದಷ್ಟು ಶುದ್ಧ ಸಾತ್ವಿಕ ಆಹಾರ ತಿಂದ್ರೆ ನಮ್ಮ ಯೋಚನೆಗಳು ಯಾವಾಗಲೂ ಶುದ್ಧವಾಗ್ತಾ ಇರ್ತದೆ. ಯೋಚನೆಗಳು ಶುದ್ಧ ಆಗೋದ ಕಾರಣ ನಮ್ಮ ಆಹಾರವೇ ಪ್ರಧಾನ ಕಾರಣ. ಓಕೆ ಸರ್. ಸರ್, ನನಗೆ ಅಂತರ್ಮುಖಿ ಪ್ರಾಣಾಯಾಮ ಬಗ್ಗೆ ಸ್ವಲ್ಪ ಹೇಳಿಕೊಡ್ಬೇಕಾಗಿತ್ತು ಸರ್. ಅದು ಹೇಗೆ ಮಾಡೋದು ಅಂತ. ಅದು ಈಗ ಹೇಳ್ಕೊಡಕ್ಕಾಗಲ್ಲ, ಮತ್ತೆ ಒಂದು ದಿವಸ ಹೇಳ್ತೀನಿ. ಅದು ಈಗಾಗಲೇ ಮುಂಚೆ ಹೇಳಿದ್ದೀನಿ, ನಾನು ಆಲ್ರೆಡಿ ಟೀಚ್ ಮಾಡಿದ್ದೀನಿ. ಇದು ಓಕೆ, ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಇಂದಿನ ವಿಡಿಯೋಗಳು ನೋಡಿದ್ರೆ ಸಿಗತ್ತೆ ನಿಮ್ಗೆ. ವಿಡಿಯೋದಲ್ಲೇ ನೋಡ್ತೇವೆ ಸರ್. ಓಕೆ ಸರ್. ವಿಡಿಯೋಗಳು ನೋಡಿದ್ರೆ, ಸೊ ಅಂದ್ರೆ ಹಳೆ ವಿಡಿಯೋ ನೋಡಿದ್ರೆ ಸಿಗತ್ತೆ. ಇನ್ನೊಂದು ದಿವಸ ಬೇಕಂದ್ರೆ ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ರೈಟ್. ಸೊ ಓಕೆ ಸ್ನೇಹಿತರೆ, ಸೊ ಈಗ ಯಾವುದು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಇನ್ನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್. ಎಲ್ಲ ಇದರಲ್ಲಿ ಏನು ಕೇಳಿಸ್ಕೊಂಡಿದ್ರೋ ದಯವಿಟ್ಟು ಖಂಡಿತವಾಗಿ ನೀವು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇದು ಅಂದ್ರೆ ಉಪಪ್ರಜ್ಞಾ ಮನಸ್ಸನ್ನು ಸರಿಯಾಗಿ ಇಟ್ಕೋಬೇಕು. ಅದಕ್ಕೆ ಏನ್ ಬೇಕೋ ಅದು ಮಾತ್ರ ಕಲಿಸಿ, ಯಾವ್ದು ಬೇಕಾಗಿಲ್ಲ ಅದು ನಿಮ್ಮ ಚೇತನ ಮನಸ್ಸಲ್ಲೇ ಕಟ್ ಮಾಡಿ. ದಯವಿಟ್ಟು ಹೊರಗಡೆ ಕಲ್ಸಕ್ ಹೋಗ್ಬಿಡಿ. ಯಾವುದೇ ನಿಮ್ಗೆ ಏನ್ ಬೇಕು ನಿಮ್ಮ ಜೀವನದಲ್ಲಿ, ಆ ಜೀವನದಲ್ಲಿ ಏನ್ ಬೇಕಾಗಿದೆ ಅದು ಮಾತ್ರ ಕಲಿಸಿ ಒಳಗಡೆ. ಮಿಕ್ಕಿದು ಒಳಗಡೆ ಕಲ್ಸಕ್ ಹೋಗ್ಬಿಡಿ. ಆದಷ್ಟು ಆಚೆ ಕಡೆನೆ ಕಟ್ ಮಾಡಿ ಬಿಸಾಕಿ. ಓಕೆ, ಇಲ್ಲಾಂದ್ರೆ ನಮ್ಮ ಜೀವನ ಅಸ್ತವ್ಯಸ್ತ ಆಗುತ್ತೆ ಸ್ನೇಹಿತರೆ. ರೈಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.